ಓಕೆ, ಇಲ್ಲಿ ನೋಡಿ ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ಬೋದಲ್ಲ, ಅಂದರೆ ನನಗಿದು ಮಾಡೋದಕ್ಕಾಗುತ್ತೆ. ಇಲ್ಲಿ ಫೋಕಸ್ ಎಲ್ಲ ಐ ಮೇಲಿದೆ, ಐ ಕ್ಯಾನ್ ಡೂ ಇಟ್ ಅಲ್ವಾ. ಅಂದರೆ ನೀವು ಸೆಂಟೆನ್ಸ್ ಯಾವುದರಿಂದ ಸ್ಟಾರ್ಟ್ ಮಾಡ್ತೀರೋ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀರ. ಈ ಥರ ಹೇಳಿದ್ರೆ ಇದನ್ನು ಮಾಡಬಹುದು ಅಂದರೆ ಫೋಕಸ್ನ ಆ್ಯಕ್ಷನ್ ಮೇಲೆ ಶಿಫ್ಟ್ ಮಾಡಿ ಹೇಳೋದು. ಮಾಡೋರು ಇಂಪಾರ್ಟೆಂಟ್ ಆಗಲ್ಲ. ಅವಾಗ ಸೇಮ್ ಸೆಂಟೆನ್ಸ್ನ ಈ ಥರ ಹೇಳ್ಬೋದು, ಇಟ್ ಕ್ಯಾನ್ ಬಿ ಡನ್ ಅಂತ. ಮೇಲಿರೋ ಸೆಂಟೆನ್ಸ್ನೇ ನಾನು ರಿವರ್ಸ್ ಮಾಡಿ ಬರೆದಿದ್ದೀನಿ, ಅಂದರೆ ಫೋಕಸ್ನ ಆ್ಯಕ್ಷನ್ ಮೇಲೆ ಶಿಫ್ಟ್ ಮಾಡಿ ಬರೆದಿದ್ದೀನಿ. ಐ ಕ್ಯಾನ್ ಡೂ ಇಟ್, ಇಟ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ, ಇಟ್ ಕ್ಯಾನ್ ಬಿ ಡನ್, ಅದನ್ನು ಮಾಡಬಹುದು ಅಂತ. ಸೊ ಈ ಥರ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡುವಾಗ ತುಂಬ ಸರಿ ಇಟ್, ದಿಸ್, ದ್ಯಾಟ್, ದಿಸ್ ವರ್ಕ್, ದ್ಯಾಟ್ ವರ್ಕ್, ಈ ಥರ ಒಂದು ವಸ್ತು, ಒಂದು ವಿಷಯದಿಂದ ನಾವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಕ್ಯಾನ್ ಜಾಗದಲ್ಲಿ ಕ್ಯಾನ್ ಬಿ ಹಾಕ್ತೀವಿ ಆ್ಯಂಡ್ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಮಾಡ್ತೀವಿ. ಇಲ್ಲಿ ಡನ್. ಸೊ ಇಲ್ಲಿ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲಿದೆ. ಐ ಕ್ಯಾನ್ ಡೂ ಇಟ್, ಇಟ್ ಕ್ಯಾನ್ ಬಿ ಡನ್. ರೈಟ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ಸಬ್ಜೆಕ್ಟ್ ಪ್ಲಸ್ ಕ್ಯಾನ್ ಬಿ, ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಹಾಕ್ತೀವಿ. ಆ್ಯಂಡ್ ಇಲ್ಲಿ ನೋಡಿ ಸಬ್ಜೆಕ್ಟ್ ಜಾಗದಲ್ಲಿ ಏನು ಇರುತ್ತೋ ಅದು ಆ್ಯಕ್ಟಿವ್ಲಿ ಏನೂ ಕೆಲಸ ಮಾಡಲ್ಲ, ಅದ್ರ ಮೇಲೆ ಕೆಲಸ ನಡೆಯುತ್ತೆ. ನಾವು ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಇದನ್ನು ಕ್ಯೂರ್ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಅಂದರೆ ನೀನು ಇದನ್ನು ಕ್ಯೂರ್ ಮಾಡ್ಬೋದು, ನಾನು ಮಾಡ್ಬೋದು, ಅಥವಾ ಡಾಕ್ಟರ್ ಮಾಡ್ಬೋದು ಅಂತ ಹೇಳ್ತಿಲ್ಲ. ಆ ಡಿಸೀಸ್ ಬಗ್ಗೆ ಮಾತಾಡ್ತಿದ್ವಿ, ಅದನ್ನು ಕ್ಯೂರ್ ಮಾಡಬಹುದು ಅಂತ. ಸೊ ಈ ಥರ ಇದ್ದಾಗ ನೀವು ಇದೇ ಥರನೇ ಹೇಳಬೇಕು, ಇಟ್ ಕ್ಯಾನ್ ಬಿ ಕ್ಯೂರ್ಡ್. ರೈಟ್. ಇಟ್ ಜಾಗದಲ್ಲಿ ಏನು ಹಾಕಬೇಕು? ನೀವು ಯಾವುದ್ರ ಬಗ್ಗೆ ಮಾತಾಡ್ತಿರ್ತೀರೋ ಅದು. ಆ್ಯಂಡ್ ಕ್ಯಾನ್ ಬಿ ಬಂದೇ ಬರುತ್ತೆ. ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇಟ್ ಕಾಂಟ್ ಬಿ ಯೂಸ್ಡ್. ನೆಗೆಟಿವ್. ಅವನನ್ನು ನಂಬಬಹುದು. ಹೀ ಕ್ಯಾನ್ ಬಿ ಟ್ರಸ್ಟೆಡ್. ಹೀ ಕ್ಯಾನ್ ಬಿನಲ್ಲಿ ಹೀ ಬಂತು ಅಂತ ಅವನು ಅಂತ ಹೇಳಕ್ಕೆ ಬರಲ್ಲ, ಅವನನ್ನು ನಂಬಬಹುದು. ಅವನು ಆ್ಯಕ್ಟಿವ್ಲಿ ಏನೂ ಆ್ಯಕ್ಷನ್ ಮಾಡ್ತಿಲ್ಲ, ಅವನನ್ನು ನಂಬಬಹುದು ಅಂತ ಹೇಳ್ತಿದ್ದೀವಲ್ವ, ಅದಕ್ಕೆ ಹೀ ಕ್ಯಾನ್ ಬಿ. ಅಂದರೆ ಅರ್ಥ ವಿ ಕ್ಯಾನ್ ಟ್ರಸ್ಟ್ ಹಿಮ್, ಯು ಕ್ಯಾನ್ ಟ್ರಸ್ಟ್ ಹಿಮ್ ಅಂತ ಸ್ಟ್ರೈಟಾಗಿ ಹೇಳಿದ್ರೆ. ಇದನ್ನು ಡಿಲೀಟ್ ಮಾಡೋದಕ್ಕಾಗಲ್ಲ. ಟ್ರೈ ಮಾಡಿ. ಇಟ್ ಕಾಂಟ್ ಬಿ ಡಿಲೀಟೆಡ್. He can't be trusted. He can be punished. It can't be cancelled. It can't be prevented. It can't be questioned. It can't be changed now. Right? So ಇಲ್ಲಿ ನೋಡಿ, ಕನ್ನಡದಲ್ಲಿ ಇದನ್ನು, ಇವನನ್ನು, ಅವನನ್ನು, ಇದಕ್ಕೆ, ಅದಕ್ಕೆ, ಈ ಥರನೇ ಸ್ಟಾರ್ಟ್ ಆಗುತ್ತೆ ಸೆಂಟೆನ್ಸ್. ಆಗೆಲ್ಲ ಇಂಗ್ಲೀಷ್ನಲ್ಲಿ ಹೀ ಕಾಂಟ್ ಬಿ, ಇಟ್ ಕಾಂಟ್ ಬಿ, ಹೀ ಕ್ಯಾನ್ ಬಿ, ಇಟ್ ಕ್ಯಾನ್ ಬಿ, ಇದೇ ಥರನೇ ಹೇಳಬೇಕು. ರೈಟ್. ಅಂದರೆ ಈ ಥರ ಸೆಂಟೆನ್ಸ್ಗಳಲ್ಲಿ ನಾವು ಯಾವುದೋ ಒಂದರ ಬಗ್ಗೆ ಮಾತಾಡ್ತಿರ್ತೀವಿ, ಅದೇನು ಮಾಡುತ್ತೆ ಅಂತ ಮಾತಾಡಲ್ಲ. ಈಗ ಮುಂದೆ ಹೇಳೋ ಎಲ್ಲ ಸೆಂಟೆನ್ಸ್ಗಳು ಅದೇ ಥರ ಇರುತ್ತೆ. ಆ್ಯಂಡ್ ನಿಮಗೆ ಗೊತ್ತಾ ಕ್ಯಾನ್ ಮೋಡಲ್ ವರ್ಬ್ನ ಎಷ್ಟು ವೇಸ್ನಲ್ಲಿ ಯೂಸ್ ಮಾಡ್ತೀವಿ, ಯಾವ್ಯಾವ ಸಿಚುವೇಷನಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ನಿಮಗೆ ಗೊತ್ತಿದ್ರೆ ಮಾತ್ರ ಇವತ್ತಿನ ಸೆಂಟೆನ್ಸ್ಗಳು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಓಕೆ, ಇಲ್ಲಿ ನೋಡಿ, ಇದನ್ನು ಇವತ್ತು ಮಾಡೋದಕ್ಕಾಗಲ್ಲ. ಯಾರು ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ? ಆ್ಯಕ್ಷನ್. ಇದನ್ನು ಇವತ್ತು ಮಾಡೋಕ್ಕಾಗಲ್ಲ ಅಂದರೆ ಇಟ್ ಕಾಂಟ್ ಬಿ ಡನ್ ಟುಡೇ. ಯಾಕೆ ಸ್ಟ್ರೈಟಾಗಿ ಹೇಳೋಕ್ಕಾಗಲ್ವಾ? ವಿ ಕಾಂಟ್ ಡೂ ಇಟ್ ಟುಡೇ ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲೆ ಇರಬೇಕಂದ್ರೆ ಈ ಥರ ಹೇಳಿ. ವಿ ಕಾಂಟ್ ಡೂ ಇಟ್ ಅಂದರೆ ಅಷ್ಟು ಪೊಲೈಟ್ ಆಗಿರಲ್ಲ ಅಲ್ವಾ, ಅವಾಗ ಈ ಥರ ನೀವು ಹೇಳ್ಬೋದು. ಟೆಲಿಗ್ರಾಮ್ ಆ್ಯಪನ್ನು ಕಂಪ್ಯೂಟರ್ಗಳಲ್ಲಿ ಕೂಡ ಯೂಸ್ ಮಾಡ್ಬೋದು. ನೋಡಿ, ಜಸ್ಟ್ ಫೋಕಸ್ ಆನ್ ದಿ ಆ್ಯಕ್ಷನ್. ಅಂದರೆ ಆ ಆ್ಯಪ್ನ ಬಗ್ಗೆ ಮಾತಾಡ್ತಿದ್ದೀವಿ. ಟೆಲಿಗ್ರಾಮ್ ಆ್ಯಪ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆನ್ ಕಂಪ್ಯೂಟರ್ಸ್. ಆಲ್ಸೋನ ಮಧ್ಯದಲ್ಲಿ ಹಾಕಿ. ಟೆಲಿಗ್ರಾಮ್ ಆ್ಯಪ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆನ್ ಕಂಪ್ಯೂಟರ್ಸ್ ಅಂದರೆ ವಿ ಕ್ಯಾನ್ ಆಲ್ಸೋ ಯೂಸ್ ಇಟ್ ಆನ್ ಕಂಪ್ಯೂಟರ್ಸ್. ಸೊ ಆಬ್ವಿಯಸ್ಲಿ ನಾವೇ ಯೂಸ್ ಮಾಡೋದು, ಅದನ್ನು ಹೇಳಬೇಕಾಗಿಲ್ಲ. ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆನ್ ಕಂಪ್ಯೂಟರ್ಸ್ ಅನ್ಬೇಕು. ಇನ್ ಕಂಪ್ಯೂಟರ್ಸ್ ಅಲ್ಲ, ಆನ್ ಕಂಪ್ಯೂಟರ್ಸ್. ವಾಟ್ಸ್ಯಾಪನ್ನು ಕಾಲ್ ಮಾಡೋದಕ್ಕೆ ಕೂಡ ಬಳಸಬಹುದು. ಟ್ರೈ ಮಾಡಿ. ವಾಟ್ಸ್ಯಾಪ್ ಕ್ಯಾನ್ ಆಲ್ಸೋ ಬಿ ಯೂಸ್ ಫಾರ್ ಮೇಕಿಂಗ್ ಕಾಲ್ಸ್ ಆರ್ ಜಸ್ಟ್ ಫಾರ್ ಕಾಲಿಂಗ್ ಅನ್ಬೋದು ನೀವು. ಅಂದರೆ ವಿ ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ಮೇಕಿಂಗ್ ಕಾಲ್ಸ್. ಅದನ್ನು ಆನ್ಲೈನಲ್ಲಿ ತಗೋಬಹುದು. ಇಟ್ ಕ್ಯಾನ್ ಬಿ ಪರ್ಚೇಸ್ಡ್ ಆನ್ಲೈನ್. ವಿ ಕ್ಯಾನ್ ಪರ್ಚೇಸ್ ಇಟ್ ಆನ್ಲೈನ್ ಅನ್ಬೋದು. ಯಾವಾಗ ಅನ್ಬೇಕಂದ್ರೆ ನಾವು ನಿಜವಾಗ್ಲೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ವಿ ಕ್ಯಾನ್ ಪರ್ಚೇಸ್ ಇಟ್ ಆನ್ಲೈನ್ ಅನ್ಬೋದು. ಬಟ್ ಇನ್ ಜನರಲಿ ಹೇಳ್ತಾ ಇದ್ದೀವಿ ಅಂದರೆ ಜನರಲಿ ಆ್ಯಕ್ಷನ್ನ ಹೇಳಬೇಕಲ್ವಾ, ಯಾರಾದರೂ ಪರ್ಚೇಸ್ ಮಾಡ್ಬೋದಲ್ವಾ. ಸೊ ಇಟ್ ಕ್ಯಾನ್ ಬಿ ಪರ್ಚೇಸ್ಡ್ ಆನ್ಲೈನ್. ನಾವೇ ಈಗ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡ್ರೆ ವಿ ಕ್ಯಾನ್ ಪರ್ಚೇಸ್ ಇಟ್ ಆನ್ಲೈನ್ ಅನ್ಬೋದು ನೀವು. ಅವನನ್ನು ನಂಬೋದಾ? ಕ್ಯಾನ್ ಹಿ ಬಿ ಟ್ರಸ್ಟೆಡ್ ಅಂತ ಕ್ವಶನ್ ಕೇಳಬೇಕು. ನೋಡಿಲಿ, ಅವನನ್ನು ನಂಬಹುದಾ? ಸೊ ಕ್ವಶನ್ ಕೇಳ್ತಾ ಇದ್ದೀವಿ ಹಿ ಬಗ್ಗೆ. ಕ್ಯಾನ್ ಹಿ ಬಿ, ಹಿ ಮಧ್ಯದಲ್ಲಿ ಬರುತ್ತೆ.
ರೈಟ್. ಅದನ್ನು ಕೈಯಿಂದ ಮುರಿಯೋದಕ್ಕಾಗಲ್ಲ. ಇಟ್ ಕಾಂಟ್ ಬಿ ಬ್ರೋಕನ್ ಬೈ ಹ್ಯಾಂಡ್ಸ್ ಅಲ್ವಾ? ಇಟ್ ಕಾಂಟ್ ಬಿ ಬ್ರೋಕನ್ ಬೈ ಹ್ಯಾಂಡ್ಸ್. ಅಲ್ಲಿ ನೋಡಿ, ಬೈ ಹ್ಯಾಂಡ್ ಅನ್ಬಾರ್ದು, ಬೈ ಹ್ಯಾಂಡ್ಸ್ ಅನ್ಬೇಕು. ಇದೊಂದು ಜನರಲ್ ಸ್ಟೇಟ್ಮೆಂಟ್ ಅಲ್ವಾ, ಬೈ ಹ್ಯಾಂಡ್ಸ್ ಅಂತಲೇ ಅನ್ಬೇಕು. ಅಂದರೆ ನೋಬಡಿ ಕ್ಯಾನ್ ಬ್ರೇಕ್ ಇಟ್ ಬೈ ಹ್ಯಾಂಡ್ಸ್ ಅಂತ ಅರ್ಥ. ಇದಕ್ಕೆಲ್ಲ ಕಾರಣ ಅವನೇ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಅವನನ್ನು ರೆಸ್ಪಾನ್ಸಿಬಲ್ ಮಾಡೋಕ್ಕಾಗಲ್ಲ. ಅವಾಗ ಹೇಳಿ, ಹಿ ಕೆನಾಟ್ ಬಿ ಆರ್ ಹಿ ಕಾಂಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಹೋಲ್ಡ್ನ ಪಾಸ್ಟ್ ಪಾರ್ಟಿಸಿಪಲ್ ಹೆಲ್ಡ್. ಹಿ ಕಾಂಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂದರೆ ಅರ್ಥ ಅವನನ್ನು ಕಾರಣ ಮಾಡೋದು, ಈ ಥರನೇ ಹೇಳ್ತೀವಿ. ಅಂದರೆ ಯು ಕಾಂಟ್ ಹೋಲ್ಡ್ ಹಿಮ್ ರೆಸ್ಪಾನ್ಸಿಬಲ್. ಅದನ್ನು ಇನ್ನೂ ಬೇಗ ಮಾಡೋಕ್ಕಾಗಲ್ವಾ? ಕಾಂಟ್ ಇಟ್ ಬಿ ಡನ್? ಕಾಂಟ್ ಇಟ್ ಬಿ ಡನ್ ಮೋರ್ ಕ್ವಿಕ್ಲಿ? ಬಟ್ ನೀವು ಸ್ಟ್ರೈಟಾಗಿ ಆ ಪರ್ಸನ್ನೇ ಕೇಳ್ತಾ ಇದ್ರೆ ಕಾಂಟ್ ಯು ಡೂ ಇಟ್ ಮೋರ್ ಕ್ವಿಕ್ಲಿ ಅಂದರೆ ಇದು ತುಂಬ ರೂಢ್ ಇರುತ್ತೆ. ಸಿಟ್ಟು ಬಂದಾಗ ನೀವು ಕೇಳ್ತೀರ ಕಾಂಟ್ ಯು ಡೂ ಇಟ್ ಮೋರ್ ಕ್ವಿಕ್ಲಿ ಅಂತ. ಪೊಲೈಟ್ ಆಗಬೇಕಂದ್ರೆ ಈ ಥರ ಕೇಳಿ ಆ್ಯಕ್ಷನ್ ಮೇಲೆ ಶಿಫ್ಟ್ ಮಾಡಿ ಫೋಕಸ್ನ. ಕಾಂಟ್ ಇಟ್ ಬಿ ಡನ್ ಮೋರ್ ಕ್ವಿಕ್ಲಿ. ಅವರನ್ನ ಈ ನಂಬರಿಂದ ಕಾಂಟ್ಯಾಕ್ಟ್ ಮಾಡಬಹುದು, ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅಂದರೆ ಹೀ ಕ್ಯಾನ್ ಬಿ, ಶೀ ಕ್ಯಾನ್ ಬಿ ಅಲ್ವಾ? ಹೀ ಕ್ಯಾನ್ ಬಿ ಕಾಂಟ್ಯಾಕ್ಟೆಡ್ ಬೈ ಫೋನ್ ಆನ್ ದಿಸ್ ನಂಬರ್. ಅವರು ಅನ್ನೋದಕ್ಕೆ ಬೇರೆ ವರ್ಡ್ ಇಲ್ಲ ಅಲ್ವಾ? ಅಂದರೆ ಎನಿ ಒನ್ ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್ ಬೈ ಫೋನ್. ನಡೆದ ಎಲ್ಲದಕ್ಕೂ ಅವನನ್ನು ಆರೋಪಿಸಲು ಆಗೋದಿಲ್ಲ, ಅವನನ್ನು ಆರೋಪಿಸಲು ಆಗೋದಿಲ್ಲ. ಈ ಥರ ವರ್ಡ್ನ ಹುಡುಕಿ ಅದರಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ. ಅವನನ್ನು ಆರೋಪಿಸೋದಕ್ಕಾಗೋದಿಲ್ಲ. ಹೀ ಕಾಂಟ್ ಬಿ ಬ್ಲೇಮ್ಡ್ ಅಲ್ವಾ? ಹೀ ಕಾಂಟ್ ಬಿ ಬ್ಲೇಮ್ಡ್ ಫಾರ್ ಎವ್ರಿಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್. ಅಂದರೆ ಯು ಕಾಂಟ್ ಬ್ಲೇಮ್ ಹಿಮ್. ಈ ತಿಂಡಿಯನ್ನು ಬ್ರೌನ್ ರೈಸಿಂದ ಪ್ರಿಪೇರ್ ಮಾಡಬಹುದು. ಈ ತಿಂಡಿಯನ್ನು ಅಂದರೆ ದಿಸ್ ಡಿಶ್ ಕ್ಯಾನ್ ಬಿ, ರೈಟ್? ದಿಸ್ ಡಿಶ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ ಬ್ರೌನ್ ರೈಸ್. ಅಂದರೆ ಎನಿ ಒನ್ ಕ್ಯಾನ್ ಪ್ರಿಪೇರ್, ರೈಟ್? ಈ ಕೆಲಸ ಸ್ವಲ್ಪ ಕಷ್ಟ, ಆದರೆ ಸಾಧಿಸಬಹುದು. ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್ ಬಟ್ ಇಟ್ ಕ್ಯಾನ್ ಬಿ ಅಕಂಪ್ಲಿಷ್ಡ್ ಆರ್ ಇಟ್ ಕ್ಯಾನ್ ಬಿ ಅಚೀವ್ಡ್. ಅಂದರೆ ಎನಿ ಒನ್ ಕ್ಯಾನ್ ಅಕಂಪ್ಲಿಷ್ ಇಟ್ ಅಂತ ಅರ್ಥ. ಇದನ್ನು ಕ್ಯೂರ್ ಮಾಡಬಹುದಾ? ಕ್ಯಾನ್ ಇಟ್ ಬಿ ಕ್ಯೂರ್ಡ್? ಕ್ವಶನ್ ಕೇಳುವಾಗ ಕ್ಯಾನಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು. ಕ್ಯಾನ್ ಬಿ ಇಟ್ ಅಲ್ಲ, ಕ್ಯಾನ್ ಇಟ್ ಬಿ ಕ್ಯೂರ್ಡ್. ಇಟ್ ಜಾಗದಲ್ಲಿ ನೀವು ಡಿಸೀಸ್ನ ಮೆನ್ಷನ್ ಮಾಡ್ಬೋದು. ಕ್ಯಾನ್ ಕೋವಿಡ್ ಬಿ ಕ್ಯೂರ್ಡ್ ಆ ಥರ ಕೇಳ್ಬೋದು ನೀವು. ಅಂದರೆ ಕ್ಯಾನ್ ಬಿ ಕ್ಯೂರ್ ಇಟ್. ಈ ಕೆಲಸ ಮುಗಿಯುತ್ತಾ? ಈ ಕೆಲಸ ಆಗುತ್ತಾ? ನೀವು ಮಾಡ್ತೀರಾ ಅಂತ ಕೇಳ್ತಿಲ್ಲ, ಈ ಕೆಲಸನೇ ಆಗುತ್ತಾ? ಕ್ಯಾನ್ ದಿಸ್ ವರ್ಕ್ ಬಿ ಡನ್? ನೋಡಿ, ಕ್ಯಾನ್ ಬಿ ಮಧ್ಯದಲ್ಲಿ ನೀವು ಯಾವುದನ್ನು ಮಾತಾಡ್ತಿರೋ ಅದನ್ನು ಮೆನ್ಷನ್ ಮಾಡಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಾ? ಸೇಮ್ ಟ್ರೈ ಮಾಡಿ. ಕ್ಯಾನ್ ದಿಸ್ ಪ್ರಾಬ್ಲಮ್ ಬಿ ಸಾಲ್ವ್ಡ್? ನನ್ನ ಅಕೌಂಟ್ನ ಮತ್ತೆ ವಾಪಸ್ ತರ್ಬೋದಾ? ಅಂದರೆ ನಿಮ್ಮ ಜಿಮೇಲ್ ಅಕೌಂಟ್, ಫೇಸ್ಬುಕ್ ಅಕೌಂಟ್ ಯಾವುದಾದ್ರೂ ಒಂದು ಬ್ಲಾಕ್ ಆಗಿದೆ, ಡಿಲೀಟ್ ಆಗಿದೆ ಅಂದರೆ ವಾಪಸ್ ಮತ್ತೆ ಅದನ್ನು ತರ್ಬೋದಾ ಅಂತ ಕೇಳೋವಾಗ ಈ ಥರ ಕೇಳ್ಬೋದು. ಕ್ಯಾನ್ ಮೈ ಅಕೌಂಟ್ ಬಿ ರೀಸ್ಟೋರ್ಡ್ ಅಂತ. ರೀಸ್ಟೋರ್ ಮಾಡೋದು ಅಂದರೆ ಅದು ಮತ್ತೆ ಅದನ್ನು ವಾಪಸ್ ಒಂದು ಆ್ಯಕ್ಟಿವ್ ಮಾಡೋದು. ಅದನ್ನು ಹೇಗೆ ತಡೆಗಟ್ಟಬಹುದು? ಹೌ ಕ್ಯಾನ್ ಇಂದ ಸ್ಟಾರ್ಟ್ ಮಾಡಬೇಕೀಗ. ಹೌ ಕ್ಯಾನ್ ಇಟ್ ಬಿ ಪ್ರಿವೆಂಟೆಡ್? ಆ ರೀತಿಯ ಜೀವನ ನಡೆಸಲು ಸಾಧ್ಯವಿಲ್ಲ. ದಟ್ ಕೈಂಡ್ ಆಫ್ ಲೈಫ್ ಅಲ್ವಾ? ದಟ್ ಕೈಂಡ್ ಆಫ್ ಲೈಫ್ ಕಾಂಟ್ ಬಿ ಲಿವ್ಡ್. ಯಾರು ಅಂತ ಹೇಳ್ತಿಲ್ಲ, ಆ್ಯಕ್ಷನ್ ಹೇಳ್ತಿದ್ವಿ. ದಟ್ ಕೈಂಡ್ ಆಫ್ ಲೈಫ್ ಕಾಂಟ್ ಬಿ ಲಿವ್ಡ್ ಬೈ ಎನಿ ಒನ್ ಅಂತ ಹೇಳ್ಬೋದು ನೀವು. ಇದನ್ನು ಇನ್ನೂ ಹೆಚ್ಚು ತಳ್ಳೋದಕ್ಕಾಗೋದಿಲ್ಲ. ಇಟ್ ಕಾಂಟ್ ಬಿ ಪುಷ್ಡ್ ಎನಿಮೋರ್. ಎನಿಮೋರ್ ಅಂದರೆ ಇನ್ನೂ ಹೆಚ್ಚು. ಸ್ಟ್ರೆಸ್ಸನ್ನು ಎಕ್ಸಸೈಸಿಂದ ಕಡಿಮೆ ಮಾಡಬಹುದು. ನೋಡಿ, ಈಗ ಸ್ಟ್ರೆಸ್ ಬಗ್ಗೆ ನೀವು ಮಾತಾಡ್ತಿರ್ತೀರ, ಡಿಸ್ಕಸ್ ಮಾಡ್ತಿರ್ತೀರ, ಅದನ್ನು ಎಕ್ಸಸೈಸಿಂದ ಕಡಿಮೆ ಮಾಡಬಹುದು ಅಂತ ಹೇಳ್ತಿರಲ್ಲ. ಸೊ ಸೆಂಟೆನ್ಸ್ ಕೂಡ ಅದೇ ಥರ ಸ್ಟಾರ್ಟ್ ಮಾಡಿ. ಸ್ಟ್ರೆಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಎಕ್ಸಸೈಸ್. ನೋಡಿ, ಈ ಥರ ಸೆಂಟೆನ್ಸ್ಗಳು ಈ ಥರ ಡಿಸ್ಕಷನ್ ಮಾಡುವಾಗ ಹೆಲ್ಪ್ ಆಗುತ್ತೆ. ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಅದರಿಂದನೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬಹುದು ಆ್ಯಂಡ್ ಅದನ್ನು ಈ ಥರ ಪ್ಯಾಸಿವ್ ಫಾರ್ಮ್ನಲ್ಲಿ ಹೇಳ್ಬಹುದು. ಸ್ಟ್ರೆಸ್ ಕ್ಯಾನ್ ಬಿ ರೆಡ್ಯೂಸ್ಡ್. ನೀವು ಎಕ್ಸಸೈಸ್ ಬಗ್ಗೆ ಮಾತಾಡ್ತಿದ್ರೆ ಈ ಥರ ಹೇಳಿ, ಎಕ್ಸಸೈಸ್ ಕ್ಯಾನ್ ರೆಡ್ಯೂಸ್ ಸ್ಟ್ರೆಸ್. ಬಟ್ ಇಲ್ಲಿ ಸ್ಟ್ರೆಸ್ ಬಗ್ಗೆ ಮಾತಾಡ್ತಿದ್ರೆ ಅಂದರೆ ಸ್ಟ್ರೆಸ್ಸಿಂದನೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ. ಯಾವ ಕಾರ್ಡ್ನ ಯೂಸ್ ಮಾಡ್ಬೋದು? ವಿಚ್ ಕಾರ್ಡ್ ಕ್ಯಾನ್ ಬಿ ಯೂಸ್ಡ್ ಅಂತ ಕೇಳ್ತೀವಿ. ಅಂದರೆ ನಾನು ಯಾವ್ದು ಯೂಸ್ ಮಾಡಬೇಕು, ನೀನು ಯಾವ್ದು ಯೂಸ್ ಮಾಡಿ ಆ ಥರ ಕೇಳಿದೆ. ಜನರಲಿ ಯಾವ ಕಾರ್ಡ್ನ ಯೂಸ್ ಮಾಡ್ಬೋದಲ್ಲಿ? ವಿಚ್ ಕಾರ್ಡ್ ಕ್ಯಾನ್ ಬಿ ಯೂಸ್ಡ್, ರೈಟ್? ಬಟ್ ನಾನು ನನ್ನ ಬಗ್ಗೆ ಕೇಳಬೇಕಾಯ್ತಂದ್ರೆ ವಿಚ್ ಕಾರ್ಡ್ ಕ್ಯಾನ್ ಐ ಯೂಸ್ ಅಷ್ಟೇ, ರೈಟ್? ಎಲ್ಲವನ್ನೂ ಆನ್ಲೈನಲ್ಲಿ ಮಾಡೋದಕ್ಕಾಗಲ್ಲ. ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಆನ್ಲೈನ್ ಆರ್ ಎವ್ರಿಥಿಂಗ್ ಕಾಂಟ್ ಬಿ ಡನ್ ಆನ್ಲೈನ್ ಅಂತಲೂ ಅನ್ಬೋದು. ನಾಟ್ನ ಬಿಗಿನಿಂಗ್ನಲ್ಲೇ ಹಾಕಿದರೆ ಅದು ಸ್ಟ್ರಾಂಗ್ ಆಗುತ್ತೆ ಅಷ್ಟೇ.
ಕಳೆದು ಹೋದ ಆಸ್ತಿಯನ್ನು ಸಂಪಾದಿಸಬಹುದು, ಆದರೆ ಕಳೆದು ಹೋದ ಟೈಮ್ ಆಗಲ್ಲ. ಲಾಸ್ಟ್ ವೆಲ್ತ್ ಕ್ಯಾನ್ ಬಿ ಅರ್ನ್ಡ್. ಲಾಸ್ಟ್ ವೆಲ್ತ್ ಅಂದರೆ ಕಳೆದು ಹೋದ ಆಸ್ತಿ. ಲಾಸ್ಟ್ ವೆಲ್ತ್ ಕ್ಯಾನ್ ಬಿ ಅರ್ನ್ಡ್ ಬಟ್ ಲಾಸ್ಟ್ ಟೈಮ್ ಈಸ್ ಗಾನ್ ಫಾರ್ ಎವರ್. ಅಂದರೆ ಲಾಸ್ಟ್ ಟೈಮ್ ಕಾಂಟ್ ಬಿ ಅರ್ನ್ಡ್, ಇಟ್ ಕಾಂಟ್ ಬಿ ಬ್ರಾಟ್ ಬ್ಯಾಕ್. ರೈಟ್, ಈ ಸೆಂಟೆನ್ಸ್ನು ಬರ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ ಕ್ಯಾನ್ ಬಿ ಕಾಂಟ್ ಬಿನ ಹೇಗೆ ಯೂಸ್ ಮಾಡ್ತೀವಿ ಅಂತ. ಇದೇ ಥರ ಎಲ್ಲ ಮೋಡಲ್ ವರ್ಬ್ಸ್ನು ಯೂಸ್ ಮಾಡಬಹುದು ಆ್ಯಕ್ಷನ್ ಮೇಲೆ ಫೋಕಸ್ ಮಾಡೋದಕ್ಕೆ. ಸೊ ಈ ಎರಡೂ ಸೆಂಟೆನ್ಸ್ಗಳಿಗೂ ಇರೋ ಡಿಫ್ರೆನ್ಸೇ ಈಗ ನಾನು ಹೇಳ್ತಾ ಇರೋ ಎಲ್ಲ ಸೆಂಟೆನ್ಸ್ಗಳಿಗೂ ಇದೆ. ಈ ಎರಡೂ ಸೆಂಟೆನ್ಸ್ ಯಾವ್ಯಾವ ಕಾಂಟೆಕ್ಸ್ನಲ್ಲಿ ಯೂಸ್ ಮಾಡ್ತೀವೋ ನಾನೀಗ ಮುಂದೆ ಹೇಳುವಂತಹ ಸೆಂಟೆನ್ಸ್ಗಳನ್ನು ಅದೇ ಕಾಂಟೆಕ್ಸ್ನಲ್ಲೇ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ಕ್ಯಾನ್ ಡೂ ಇಟ್, ಇಟ್ ಕುಡ್ ಬಿ ಡನ್. ಐ ಕುಡ್ ಡೂ ಇಟ್, ಇಟ್ ಕುಡ್ ಬಿ ಡನ್. ಸೊ ನಿಮಗೆ ಗೊತ್ತಿದೆಯಲ್ಲ ಕುಡ್ನ ನಾವು ಯಾವ್ಯಾವ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡ್ತೀವಿ ಅಂತ. ಪಾಸಿಬಿಲಿಟಿ ಹೇಳೋದಕ್ಕೆ, ಪಾಸ್ಟ್ ಪಾಸಿಬಿಲಿಟಿ ಹೇಳೋದಕ್ಕೆ ತುಂಬ ಕಡೆ ನಾವು ಯೂಸ್ ಮಾಡ್ತೀವಿ. ರೈಟ್, ಐ ಶುಡ್ ಡೂ ಇಟ್, ಇಟ್ ಶುಡ್ ಬಿ ಡನ್. ಐ ಮಸ್ಟ್ ಡೂ ಇಟ್, ಇಟ್ ಮಸ್ಟ್ ಬಿ ಡನ್. ಐ ಮೇ ಡೂ ಇಟ್, ಇಟ್ ಮೇ ಬಿ ಡನ್. ಐ ಮೈಟ್ ಡೂ ಇಟ್, ಇಟ್ ಮೈಟ್ ಬಿ ಡನ್. ಐ ವುಡ್ ಡೂ ಇಟ್, ಇಟ್ ವುಡ್ ಬಿ ಡನ್. ರೈಟ್, ಸೊ ಎಲ್ಲ ಮೋಡಲ್ ವರ್ಬ್ಸ್ಗಳ ಬೇಸಿಕ್ ಯೂಸ್ ನಿಮಗೆ ಗೊತ್ತಿದ್ರೆ ಇವತ್ತಿನ ಕ್ಲಾಸ್ ಅರ್ಥ ಆಗುತ್ತೆ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾ ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಎಲ್ಲ ಮೋಡಲ್ ವರ್ಬ್ಸ್ನ ಇಲ್ಲಿ ಕವರ್ ಮಾಡಿದ್ದೀನಿ ನಾನು. ಇಲ್ಲಿ ಯಾವ್ಯಾವ ಸೆಂಟೆನ್ಸ್ನಲ್ಲಿ ಐ ಇದೆ ಅಲ್ಲಿ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾನ್ ಬಿ ಕುಡ್ ಬಿ ಬಂದಿದ್ದ ಕಡೆ ಎಲ್ಲ ಆ್ಯಕ್ಷನ್ ಮೇಲೆ ಫೋಕಸ್ ಇದೆ ಅಷ್ಟೇ. ಇಲ್ಲಿ ಯಾವ ಸಬ್ಜೆಕ್ಟ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ, ಏನು ಕೆಲಸ ಆಗುತ್ತೆ ಆಗಬೇಕು ಅನ್ನೋದನ್ನು ಹೇಳ್ತಿದ್ದೀವಿ. ರೈಟ್, ಮುಂದೆ ಬರೋ ಎಕ್ಸಾಂಪಲ್ಸ್ನಲ್ಲೆಲ್ಲ ಅದೇ ಥರನೇ ಮೀನಿಂಗ್ ಇರುತ್ತೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರಬೇಕು. ಸಬ್ಜೆಕ್ಟ್ ಕ್ಯಾನ್ ಬಿ ಕುಡ್ ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಹಾಕ್ಬೇಕಂದ್ರೆ ವರ್ಬ್ನ ಥರ್ಡ್ ಫಾರ್ಮ್. ಇಲ್ಲಿ ಸಬ್ಜೆಕ್ಟ್ ಏನೂ ಕೆಲಸ ಮಾಡಲ್ಲ, ಸಬ್ಜೆಕ್ಟ್ ಮೇಲೆ ಆ ಕೆಲಸ ನಡೆಯುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಟೈಮ್ಗೆ ಸರಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ನಾನು ಎಂಪ್ಲಾಯಿಗೆ ಹೇಳ್ತಿದ್ದೀನಿ. ಅಂದರೆ ನಾನು ಆ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀನು ಮಾಡಬೇಕಂತ ಹೇಳ್ತಿಲ್ಲ. ದ ವರ್ಕ್ ಶುಡ್ ಬಿ ಡನ್ ಆನ್ ಟೈಮ್. ನೋಡಿ, ಶುಡ್ ಬಿ ಡೂ ಅಲ್ಲ, ಶುಡ್ ಬಿ ಡನ್ ಅಂದರೆ ಅದಾಗಬೇಕು. ನಾ ಪರ್ಸನ್ಗೆ ಹೇಳೋಂಗಿದ್ರೆ ಈ ಥರ ಹೇಳಬೇಕಾಗುತ್ತೆ, ಯು ಶುಡ್ ಡೂ ದ ವರ್ಕ್ ಆನ್ ಟೈಮ್ ಅಂತ. ಬಟ್ ನಾನಿಲ್ಲಿ ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದಾಗ ಇದನ್ನು ಹೇಳಬೇಕು. ಇಲ್ಲಿ ನೋಡಿ, ಯು ಶುಡ್ ಡೂ ದ ವರ್ಕ್ ಶುಡ್ ಬಿ ಡನ್. ಈ ಥರ ಓದಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ನಿನ್ನ ರೈಟಿಂಗ್ ಇಂಪ್ರೂವ್ ಆಗಬೇಕು. ನೋಡಿ, ಏನು ಕೆಲಸ ಆಗಬೇಕು ಅದನ್ನು ಹೇಳ್ತಾ ಇದ್ದೀನಿ. ಯುವರ್ ರೈಟಿಂಗ್ ಶುಡ್ ಬಿ ಇಂಪ್ರೂವ್ಡ್ ಅಂದರೆ ನೀನೇ ಇಂಪ್ರೂವ್ ಮಾಡ್ಕೋಬೇಕಂತ ಅರ್ಥ ಅಲ್ವಾ. ಸೊ ನಿಮ್ಗೆ ನೆನಪಿದೆ ಅಲ್ವಾ, ಶುಡ್ಡಿಂದ ನಾವು ಅಡ್ವೈಸ್ನ ಕೊಡ್ತೀವಿ, ಏನಾಗಬೇಕು, ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನೆಲ್ಲ ಶುಡ್ಡಿಂದ ನಾವು ಹೇಳ್ತೀವಿ. ರೈಟ್, ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀವಿ, ಬಟ್ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲೆ ಇರುತ್ತೆ ಅಷ್ಟೇ. ಇದನ್ನು ಹೀಗೆ ಓಪನ್ ಮಾಡಬಾರ್ದು. ಇಟ್ ಶುಡಂಟ್ ಬಿ ಓಪನ್ಡ್ ಲೈಕ್ ದಿಸ್. ನೋಡಿ, ಇದನ್ನು ಹೀಗೆ ಓಪನ್ ಮಾಡಬಾರ್ದು ಅಂದರೆ ಇಟ್ ಶುಡಂಟ್ ಬಿ ಓಪನ್ಡ್ ಲೈಕ್ ದಿಸ್ ಅಂದರೆ ನೋಬಡಿ ಶುಡ್ ಓಪನ್ ಇಟ್ ಲೈಕ್ ದಿಸ್ ಅಂತ ಅರ್ಥ. ಇದನ್ನು ನಾನು ಈ ಥರ ಹೇಳ್ತಾ ಇದ್ದೀನಿ. ರೈಟ್, ಈ ಥರ ನೀವು ಹೇಳಬೇಕಾಗುತ್ತಲ್ಲ, ಇದನ್ನು ಈ ಥರ ಮಾಡಬಾರ್ದು, ಅದನ್ನು ಈ ಥರ ಮಾಡಬೇಕು, ಅವಾಗೆಲ್ಲ ಇದೇ ಥರ ಸೆಂಟೆನ್ಸ್ ಯೂಸ್ ಆಗುತ್ತೆ. ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ. ಇದನ್ನು ಸೀಕ್ರೆಟ್ ಆಗಿಡಬೇಕು, ಟ್ರೈ ಮಾಡಿ. ಇಟ್ ಶುಡ್ ಬಿ ಕೆಪ್ಟ್ ಸೀಕ್ರೆಟ್. ಇದನ್ನು ಮರಿಬಾರ್ದು. ಇಟ್ ಶುಡಂಟ್ ಬಿ ಫಾರ್ಗಾಟನ್. ಇಲ್ಲಿ ನೆಗೆಟಿವ್ ಹೇಳ್ತಾ ಇದ್ದೀವಿ. ಇಟ್ ಶುಡಂಟ್ ಬಿ ಫಾರ್ಗಾಟನ್ ಅಂದರೆ ಇದನ್ನು ಮರೆಯಬಾರ್ದು. ಅಂದರೆ ಅರ್ಥ ನೋಬಡಿ ಶುಡ್ ಫಾರ್ಗೆಟ್ ಇಟ್. ಇಟ್ ಶುಡಂಟ್ ಬಿ ಫಾರ್ಗಾಟನ್. ಈಸಿ ಪ್ರಶ್ನೆಗಳಿಗೆ ಮೊದಲು ಆನ್ಸರ್ ಮಾಡಬೇಕು. ಅಂದರೆ ದ ಈಸಿ ಕ್ವೆಶನ್ಸ್ ಶುಡ್ ಬಿ ಆನ್ಸರ್ಡ್ ಫಸ್ಟ್. ಅಂದರೆ ಸ್ಟೂಡೆಂಟ್ಸ್ ಶುಡ್ ಆನ್ಸರ್ ದಿ ಈಸಿ ಕ್ವೆಶನ್ಸ್ ಫಸ್ಟ್. ಆ ಹುಡುಗನನ್ನು ತನ್ನ ಪ್ರಾಮಾಣಿಕತೆಗೆ ಪ್ರಶಂಸಿಸಬೇಕು. ದ ಬಾಯ್ ಶುಡ್ ಬಿ ಪ್ರೇಸ್ಡ್ ಫಾರ್ ಹಿಸ್ ಆನೆಸ್ಟಿ. ಅಂದರೆ ನಾವೆಲ್ಲರೂ ಅವನ್ನ ಪ್ರೇಸ್ ಮಾಡಬೇಕು. ಸೊ ಹೀ ಶುಡ್ ಬಿ ಪ್ರೇಸ್ಡ್. ಒಬ್ಬ ಸ್ಟೂಡೆಂಟ್ನ ಸಾಮರ್ಥ್ಯವನ್ನು ಎಕ್ಸಾಮ್ ರಿಸಲ್ಟಿಂದ ಅಳೆಯಬಾರದು. ಸೊ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಅ ಸ್ಟೂಡೆಂಟ್ಸ್ ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ ಅಲ್ವಾ. ಸೊ ಸೆಂಟೆನ್ಸ್ನ ಅದರಿಂದನೇ ಸ್ಟಾರ್ಟ್ ಮಾಡಿ, ಹೇಳಿ. ಅ ಸ್ಟೂಡೆಂಟ್ಸ್ ಎಬಿಲಿಟಿ ಶುಡಂಟ್ ಬಿ ಮೆಷರ್ಡ್ ಬೈ ಎಕ್ಸಾಮ್ ರಿಸಲ್ಟ್ಸ್. ಅಂದರೆ ವಿ ಶುಡ್ ನಾಟ್ ಮೆಷರ್ ಅಂತ ಅರ್ಥ. ಈಗ ಇದನ್ನು ಟ್ರೈ ಮಾಡಿ. ದೀಸ್ ಡ್ರಗ್ಸ್ ಶುಡಂಟ್ ಬಿ ಟೇಕನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಾವು ಆ ಡ್ರಗ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ರೈಟ್. ಮಕ್ಕಳನ್ನು ವೈಲೆಂಟ್ ಸಿನಿಮಾಗಳನ್ನು ನೋಡಲು ಬಿಡಬಾರ್ದು, ಅವರನ್ನು ಬಿಡಬಾರ್ದು. ಅಂದರೆ ದೇ ಶುಡಂಟ್ ಬಿ ಅಲೌಡ್ ಅಲ್ವಾ. ಚಿಲ್ಡ್ರನ್ ಶುಡಂಟ್ ಬಿ ಅಲೌಡ್ ಟು ವಾಚ್ ವೈಲೆಂಟ್ ಮೂವೀಸ್. ಇಂಥ ವಿಷಯಗಳನ್ನು ನಡೆಯಲು ಬಿಡಬಾರ್ದು. ಇಂಥ ವಿಷಯಗಳಂದರೆ ಸಚ್ ಥಿಂಗ್ಸ್ ಶುಡಂಟ್ ಬಿ ಅಲೌಡ್ ಟು ಹ್ಯಾಪನ್. ಬಳಕೆದಾರರ ಪ್ರೈವಸಿಗೆ ಧಕ್ಕೆ ಆಗಬಾರದು.
ಯೂಸರ್ಸ್ ಪ್ರೈವಸಿ ಶುಡಂಟ್ ಬಿ ಅಫೆಕ್ಟೆಡ್. ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕಂತ ಕೆಲವು ಜನ ಹೇಳ್ತಾರೆ. ಸಮ್ ಪೀಪಲ್ ಸೇ ದ್ಯಾಟ್ ಸೋಷಿಯಲ್ ಮೀಡಿಯಾ ಶುಡ್ ಬಿ ಬ್ಯಾನ್ಡ್. ಪ್ರಾಜೆಕ್ಟ್ ತನ್ನ ಕೊನೆ ಸ್ಟೇಜ್ನಲ್ಲಿದೆ, ನೀವು ಹೋಗೋದಕ್ಕಿಂತ ಮುಂಚೆ ಅದು ಮುಗಿಯಬೇಕು. ನೋಡಿ, 2 ಸೆಂಟೆನ್ಸ್ ಇದೆ, ಈ ಥರ ಜಾಯಿನ್ ಮಾಡಿ. ದ ಪ್ರಾಜೆಕ್ಟ್ ಈಸ್ ಇನ್ ಇಟ್ಸ್ ಫೈನಲ್ ಸ್ಟೇಜ್ ಆ್ಯಂಡ್ ಶುಡ್ ಬಿ ಕಂಪ್ಲೀಟೆಡ್. ಇಲ್ಲಿ ನೋಡಿ, ಆ್ಯಂಡ್ ದ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್. ನಾನು ಮತ್ತೆ ಸೇಮ್ ನೌನ್ನ ರಿಪೀಟ್ ಮಾಡೋ ಬದಲು ಡೈರೆಕ್ಟ್ ಶುಡ್ ಬಿ ಹಾಕ್ಬೋದು, ಯಾಕೆಂದರೆ ದ ಪ್ರಾಜೆಕ್ಟ್ ಅಂತ ಮೊದಲೇ ಸ್ಟಾರ್ಟ್ ಮಾಡಿದ್ದೀನಿ. ದ ಪ್ರಾಜೆಕ್ಟ್ ಈಸ್ ಇನ್ ಇಟ್ಸ್ ಫೈನಲ್ ಸ್ಟೇಜ್ ಆ್ಯಂಡ್ ಇಟ್ ಶುಡ್ ಬಿ ಅನ್ಬೋದು, ಆರ್ ಜಸ್ಟ್ ಆ್ಯಂಡ್ ಶುಡ್ ಬಿ ಕಂಪ್ಲೀಟೆಡ್ ಬಿಫೋರ್ ಯು ಲೀವ್ ಅನ್ಬೋದು. ವಾಯುಮಾಲಿನ್ಯ ಬೇಗನೆ ಪರಿಹರಿಸಬೇಕಾದ ಸಮಸ್ಯೆಯಾಗಿದೆ. ಏರ್ ಪೊಲ್ಯೂಷನ್ ಈಸ್ ಅ ಪ್ರಾಬ್ಲಮ್ ದ್ಯಾಟ್ ಶುಡ್ ಬಿ ಸಾಲ್ವ್ಡ್ ಕ್ವಿಕ್ಲಿ. ಅವನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವನಿಗೆ ಅವಕಾಶ ನೀಡಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಿ. ಹಿ ಶುಡ್ ಬಿ ಗಿವನ್, ರೈಟ್? ಹಿ ಶುಡ್ ಬಿ ಗಿವನ್ ಆನ್ ಆಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಹಿಸ್ ವ್ಯೂಸ್. ಅಂದರೆ ವಿ ಶುಡ್ ಗಿವ್ ಹಿಮ್ ಆನ್ ಆಪರ್ಚುನಿಟಿ. ಇವತ್ತು ಮಾಡಬೇಕಾದದ್ದನ್ನು ನಾಳೆಗೆ ಮುಂದೂಡಬೇಡ. ಡೋಂಟ್ ಪುಟ್ ಆಫ್ ಟಿಲ್ ಟುಮಾರೋ ವಾಟ್ ಶುಡ್ ಬಿ ಡನ್ ಟುಡೇ. ಸೊ ನೋಡಿ, ಈ ಥರ ಸೆಂಟೆನ್ಸ್ಗಳೆಲ್ಲ ನಿಮ್ಗೆ ಈಸಿಯಾಗಿ ತಲೆಯಲ್ಲಿ ಉಳ್ಕೊಳ್ಳಲ್ಲ. ಎಲ್ಲ ಸೆಂಟೆನ್ಸ್ನ ಬುಕ್ನಲ್ಲಿ ಬರ್ಕೊಳ್ಳಿ. ಒಂದ್ಸರಿ ಬರ್ಕೊಂಡು ಒಂದ್ಸರಿ ಓದಿ ಸಾಕು. ಇದನ್ನು ಮಾಡಬೇಕಾಗಿದ್ದು ಊಟ ಆದಮೇಲ ಅಥವಾ ಮೊದಲೇನಾ? ಕ್ವಶನ್, ಎಸ್ ಆರ್ ನೋ ಕ್ವಶನ್ ಕೇಳ್ತಿದ್ದೀವಲ್ವಾ? ಶುಡ್ ಇಟ್ ಬಿ ಡನ್ ಬಿಫೋರ್ ಆರ್ ಆಫ್ಟರ್ ಮೀಲ್ಸ್? ಇದನ್ನ ಹೇಗೆ ಮಾಡಬೇಕು? ಹೌ ಶುಡ್ ಇಟ್ ಬಿ ಡನ್? ಹೌ ಇಟ್ ಶುಡ್ ಬಿ ಅನ್ಬಾರ್ದು. ನಾವು ಪ್ರಾಪರ್ ಕ್ವಶನ್ ಕೇಳ್ತಾ ಇದ್ದೀವಿ ಆನ್ಸರ್ಗೆ ಅಂದರೆ ಹೌ ಶುಡ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಇದನ್ನ ಎಲ್ಲಿ ಇಡಬೇಕು? ಟ್ರೈ ಮಾಡಿ. ವೇರ್ ಶುಡ್ ಇಟ್ ಬಿ ಕೆಪ್ಟ್, ರೈಟ್? ಸೊ ಶುಡ್ ಬಿ, ಶುಡಂಟ್ ಬಿ ಹೇಗೆ ಯೂಸ್ ಮಾಡಬೇಕು ಗೊತ್ತಾಯ್ತಲ್ಲ? ಸೊ ಈಗ ಮೇ ಬಿ, ಮೈಟ್ ಬಿ, ಕುಡ್ ಬಿ, ವುಡ್ ಬಿ ಇಂದ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಎಕ್ಸಾಂಪಲ್ ನೋಡಿ, ಅದು ಮುಂದಿನ ವಾರದೊಳಗೆ ಮುಗಿಬಹುದು. ಅದು ಮುಗಿಬಹುದು. ಯಾರು ಮುಗಿಸ್ತಾರೆ ಅಂತ ನಾನು ಹೇಳ್ತಿಲ್ಲ, ಅದೇ ಮುಗಿಬಹುದು. ಅಂದರೆ ಇಟ್ ಮೇ ಬಿ ಆರ್ ಇಟ್ ಮೈಟ್ ಬಿ ಇಂದ ನೀವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲೂ ಕೂಡ ಮೋಡಲ್ ವರ್ಬ್ ಮುಂದೆ ಬಿ ಯೂಸ್ ಮಾಡಬೇಕು. ಇಟ್ ಮೇ ಬಿ ಫಿನಿಶ್ಡ್ ಬೈ ನೆಕ್ಸ್ಟ್ ವೀಕ್, ರೈಟ್? ಅಂದರೆ ದೇ ಮೈಟ್ ಫಿನಿಶ್ ಇಟ್, ಸೊ ಇಟ್ ಮೈಟ್ ಬಿ ಫಿನಿಶ್ಡ್. ಅವನಿಗೆ ಇನ್ನೊಂದು ಚಾನ್ಸ್ ಕೊಡಬಹುದು, ಅಂದರೆ ಹಿ ಮೈಟ್ ಬಿ ಗಿವನ್. ಹಿ ಮೈಟ್ ಬಿ ಗಿವನ್ ಆ್ಯಂಡ್ ಅನದರ್ ಚಾನ್ಸ್. ಅಂದರೆ ಅರ್ಥ, ದೇ ಮೈಟ್ ಗಿವ್ ಹಿಮ್ ಆ್ಯಂಡ್ ಅನದರ್ ಚಾನ್ಸ್. ಇದನ್ನು ನಾನು ಈ ಥರ ಹೇಳ್ತಾ ಇದ್ದೀನಿ. ಹಿ ಮೈಟ್ ಬಿ ಗಿವನ್, ದೇ ಮೈಟ್ ಗಿವ್ ಹಿಮ್, ಹಿ ಮೈಟ್ ಬಿ ಗಿವನ್. ಈ ರೂಲ್ಸ್ಗಳನ್ನು ಬೇಗನೆ ಮರ್ತೋಗಬಹುದು. ಅಂದರೆ ಈ ರೂಲ್ಸ್ ತುಂಬ ಕಾಂಪ್ಲೆಕ್ಸ್ ಇದೆ, ನೆನ್ಪಿಟ್ಕೊಳ್ಳೋಕೆ ಕಷ್ಟ ಇದೆ. ಇವನ್ನ ಬೇಗ ಮರ್ತೋಗಬಹುದು. ದ ರೂಲ್ಸ್ ಮೇ ಬಿ ಫಾರ್ಗಾಟನ್ ಕ್ವಿಕ್ಲಿ. ನಿಮಗೆ ಮೇಗೂ ಮೈಟ್ಗೂ ಡಿಫ್ರೆನ್ಸ್ ಗೊತ್ತಿದೆಯಲ್ಲ? ನಾ ಡಿಫ್ರೆನ್ಸ್ ಮೇಲೂ ವಿಡಿಯೋ ಮಾಡಿದ್ದೀನಿ, ಮೇ ಮೈಟ್ ಮೋಡಲ್ ವರ್ಬ್ಸ್ನಲ್ಲಿ. ಇಲ್ಲೂ ಅದೇ ಮೀನಿಂಗ್ ಕೊಡ್ತಾ ಇದೆ. ಅಂದರೆ ದೇ ಮೇ ಫರ್ಗೆಟ್ ದ ರೂಲ್ಸ್ ಕ್ವಿಕ್ಲಿ, ದ ರೂಲ್ಸ್ ಮೇ ಬಿ ಫಾರ್ಗಾಟನ್ ಕ್ವಿಕ್ಲಿ. ನಾವು ಈ ರೂಲ್ಸ್ ಆ ರೂಲ್ಸ್ ಅಂತ ಪಾಯಿಂಟ್ ಮಾಡ್ತಾ ಇದ್ರೆ ದ ಹಾಕ್ತೀವಿ. ಗೊತ್ತಿದೆಯಲ್ಲ ದನ ಹೇಗೆ ಯೂಸ್ ಮಾಡಬೇಕಂತ? ಇದು ಟೈಮ್ಗೆ ಸರಿಯಾಗಿ ಮುಗಿಯದೇ ಇರಬಹುದು. ಮುಗಿಬಹುದು, ಮೇ ಬಿ. ಮುಗಿದೇ ಇರಬಹುದು, ಮೇ ನಾಟ್ ಬಿ. ಇಟ್ ಮೇ ನಾಟ್ ಬಿ ಫಿನಿಶ್ಡ್ ಇನ್ ಟೈಮ್. ಈ ಥರ ಹೇಳಬೇಕಾಗುತ್ತಲ್ಲ. ಇಟ್ ಮೇ ನಾಟ್ ಬಿ ಫಿನಿಶ್ಡ್ ಅಂದರೆ ಅದು ಮುಗಿದೇ ಇರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಪರ್ಸನ್ ಬಗ್ಗೆ ಮಾತಾಡೋಂಗಿದ್ರೆ ಈ ಥರ ಹೇಳಿ, ದೇ ಮೇ ನಾಟ್ ಫಿನಿಶ್ ಇಟ್ ಇನ್ ಟೈಮ್. ಇಟ್ ಮೇ ನಾಟ್ ಬಿ ಫಿನಿಶ್ಡ್ ಇನ್ ಟೈಮ್, ರೈಟ್? ಇವತ್ತು ನಮ್ಮ ಇಂಗ್ಲೀಷ್ ಟೀಚರ್ ಒಂದು ಎಕ್ಸಾಮ್ ಕೊಡಬಹುದು. ಆನ್ ಎಕ್ಸಾಮ್ ಮೇ ಬಿ ಗಿವನ್ ಬೈ ಅವರ್ ಇಂಗ್ಲೀಷ್ ಟೀಚರ್ ಟುಡೇ. ಆರ್ ಇದನ್ನು ಸ್ಟ್ರೈಟ್ ಆಗು ನೀವು ಹೇಳ್ಬೋದು, ಅವರ್ ಇಂಗ್ಲೀಷ್ ಟೀಚರ್ ಮೇ ಗಿವ್ ಎನ್ ಎಕ್ಸಾಮ್ ಟುಡೇ. ಎನ್ ಎಕ್ಸಾಮ್ ಮೇ ಬಿ ಗಿವನ್ ಬೈ ಅವರ್ ಇಂಗ್ಲೀಷ್ ಟೀಚರ್ ಟುಡೇ, ರೈಟ್? ಎಲ್ಲ ಮೋಡಲ್ ವರ್ಬ್ಗೂ ರೂಲ್ ಏನಂದರೆ, ನೀವು ಮೋಡಲ್ ವರ್ಬ್ ಜೊತೆ ಬಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕಿದರೆ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲೆ ಹೋಗುತ್ತಷ್ಟೆ. ಟ್ರಾಫಿಕ್ ರೂಲ್ಸ್ಗಳನ್ನು ಪಾಲಿಸಲೇಬೇಕು. ಟ್ರಾಫಿಕ್ ರೂಲ್ಸ್ ಮಸ್ಟ್ ಬಿ ಒಬೇಡ್. ಅಂದರೆ ಪೀಪಲ್ ಮಸ್ಟ್ ಒಬೇ ದ ಟ್ರಾಫಿಕ್ ರೂಲ್ಸ್. ಇಲ್ಲಿ ನೋಡಿ, ನಾನು ಇಲ್ಲಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೊ ದೇ ಮಸ್ಟ್ ಬಿ ಒಬೇಡ್. ಇಲ್ಲಿ ಜನ ಏನು ಮಾಡಬೇಕಂತ ಮಾತಾಡ್ತಿದ್ದೀನಿ, ಸೊ ಪೀಪಲ್ ಮಸ್ಟ್ ಒಬೇ ಅನ್ಬೇಕು. ಅವರಿಗೆ ತಮ್ಮ ಕೆಲಸಕ್ಕೆ ಪೂರ್ತಿಯಾಗಿ ಸಂಬಳ ಕೊಡಬೇಕು. ಅಂದರೆ ದೇ ಮಸ್ಟ್ ಬಿ ಪೇಯ್ಡ್ ಫುಲ್, ರೈಟ್? ದೇ ಮಸ್ಟ್ ಬಿ ಪೇಯ್ಡ್ ಫುಲ್ ಫಾರ್ ದ ವರ್ಕ್. ಅಂದರೆ ದ ಕಂಪನಿ ಮಸ್ಟ್ ಪೇ ದೆಮ್ ಫುಲ್. ಸ್ಟೂಡೆಂಟ್ಸ್ಗೆ ಮುಗಿಸಲು ಸಾಕಾಗುವಷ್ಟು ಟೈಮ್ ಕೊಡಬೇಕು. ಅಂದರೆ ಸ್ಟೂಡೆಂಟ್ಸ್ ಮಸ್ಟ್ ಬಿ ಗಿವನ್, ರೈಟ್? ಸ್ಟೂಡೆಂಟ್ಸ್ ಮಸ್ಟ್ ಬಿ ಗಿವನ್ ಎನಫ್ ಟೈಮ್ ಟು ಫಿನಿಶ್. ಟೀಚರ್ಸ್ ಮಸ್ಟ್ ಗಿವ್ ಸ್ಟೂಡೆಂಟ್ಸ್ ಎನಫ್ ಟೈಮ್. ತುರ್ತು ಸಂದರ್ಭದಲ್ಲಿ ಆಕೆಗೆ ಮಾಹಿತಿ ನೀಡಬೇಕು. ಶಿ ಮಸ್ಟ್ ಬಿ ಇನ್ಫಾರ್ಮ್ಡ್ ಫಸ್ಟ್, ರೈಟ್?
ಶಿ ಮಸ್ಟ್ ಬಿ ಇನ್ಫಾರ್ಮ್ಡ್ ಇನ್ ದ ಕೇಸ್ ಆಫ್ ಎನ್ ಎಮರ್ಜೆನ್ಸಿ. ರೈಟ್. ಇದನ್ನು ಹಲವು ವಿಧಗಳಲ್ಲಿ ವಿವರಿಸಬಹುದು. ಇಟ್ ಕುಡ್ ಬಿ ಎಕ್ಸ್ಪ್ಲೈನ್ಡ್ ಇನ್ ಮೆನಿ ವೇಸ್. ಅಂದರೆ ವಿ ಕುಡ್ ಎಕ್ಸ್ಪ್ಲೈನ್ ಇಟ್ ಮೆನಿ ವೇಸ್. ಅಂದರೆ ಇದಕ್ಕೆ ತುಂಬ ಪಾಸಿಬಿಲಿಟಿ ಇದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ಕುಡ್ನ ನಾವು ಪಾಸಿಬಿಲಿಟಿ ಹೇಳೋದಕ್ಕೂ ಯೂಸ್ ಮಾಡ್ತೀವಲ್ವಾ. ಕುಡ್ ಬೇಸಿಕ್ ವಿಡಿಯೋದಲ್ಲಿ ಹೇಳಿದೆ. ವಿ ಕುಡ್ ಎಕ್ಸ್ಪ್ಲೈನ್ ಇಟ್, ಇಟ್ ಕುಡ್ ಬಿ ಎಕ್ಸ್ಪ್ಲೈನ್ಡ್. ದ ಅರ್ತ್ಕ್ವೇಕ್ ಕುಡ್ ಬಿ ಫೆಲ್ಟ್ 20 ಕಿಲೋಮೀಟರ್ ಅವೇ. ಅಂದರೆ ಪೀಪಲ್ ಕುಡ್ ಫೀಲ್ ದಿ ಅರ್ತ್ಕ್ವೇಕ್ ಆ್ಯಂಡ್ ಅರ್ತ್ಕ್ವೇಕ್ ಕುಡ್ ಬಿ ಫೆಲ್ಟ್. ನೆಕ್ಸ್ಟ್, ಅದನ್ನು ಪ್ರೂವ್ ಮಾಡಲು ಸಾಧ್ಯವಾಗಲಿಲ್ಲ. ಪಾಸ್ಟ್ನಲ್ಲಿ ಅದನ್ನು ಮಾಡೋದು ಸಾಧ್ಯ ಆಗಲಿಲ್ಲ ಅಂದರೆ ಏನು ಹೇಳ್ತೀವಿ? ಕುಡ್ ನಾಟ್ ಇಂದ ಹೇಳ್ತೀವಲ್ವಾ. ಐ ಕುಡ್ ನಾಟ್ ಡೂ ಇಟ್, ಇಟ್ ಕುಡ್ ನಾಟ್ ಬಿ ಡನ್. ಕರೆಕ್ಟ್. ಐ ಕುಡ್ ನಾಟ್ ಡೂ ಇಟ್, ಇಟ್ ಕುಡ್ ನಾಟ್ ಬಿ ಡನ್. ಪಾಸ್ಟ್ನ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅದೇ ಥರ ಅದನ್ನು ಪ್ರೂವ್ ಮಾಡಲು ಸಾಧ್ಯ ಆಗಲಿಲ್ಲ ಅಂದರೆ ಇಟ್ ಕುಡ್ ನಾಟ್ ಬಿ ಪ್ರೂವ್ಡ್. ಕರೆಕ್ಟ್. ಅರ್ಥ ಆಗ್ತಲ್ಲ? ಅಂದರೆ ದೇ ಕುಡ್ ನಾಟ್ ಪ್ರೂವ್ ಇಟ್. ನನ್ನ ದುಡ್ಡು ರೀಫಂಡ್ ಆಗಲಿಲ್ಲ. ಮೈ ಮನಿ ಕುಡಂಟ್ ಬಿ ರೀಫಂಡೆಡ್. ಅಂದರೆ ದೇ ಕುಡಂಟ್ ರೀಫಂಡ್ ಮೈ ಮನಿ ಕುಡಂಟ್ ಬಿ ರೀಫಂಡೆಡ್. ನೀವು ಬೇಸಿಕ್ ಮೋಡಲ್ ವರ್ಬ್ಸ್ ವಿಡಿಯೋ ನೋಡಿದ್ರೆ ಇವೆಲ್ಲ ಗೊತ್ತಾಗುತ್ತೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತ. ನೆಕ್ಸ್ಟ್, ಹೆಚ್ಚು ಟೈಮ್ ಇದ್ದರೆ ನಿಮ್ಮ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗುವುದು. ಯುವರ್ ಕ್ವಶನ್ಸ್ ವುಡ್ ಬಿ ಟೇಕನ್ ಇಫ್ ದೆರ್ ಈಸ್ ಎನಫ್ ಟೈಮ್. ಸೊ ಹಾಗೆ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಟೈಮ್ ಇದ್ದರೆ ತೆಗೆದುಕೊಳ್ಳಲಾಗುವುದು. ಯುವರ್ ಕ್ವಶನ್ಸ್ ವುಡ್ ಬಿ ಟೇಕನ್ ಅಂದರೆ ಅವುಗಳನ್ನು ತೆಗೆದುಕೊಳ್ಳಲಾಗೋದು. ರೈಟ್. ಆರ್ ಈ ಥರ ಹೇಳ್ಬೋದು ಸ್ಟ್ರೈಟಾಗಿ ನಾವು. ವಿ ವುಡ್ ಟೇಕ್ ಯುವರ್ ಕ್ವಶನ್ಸ್ ಅನ್ನೋ ಬದಲು ಯುವರ್ ಕ್ವಶನ್ಸ್ ವುಡ್ ಬಿ ಟೇಕನ್. ಅವನೇನಾದರೂ ಪ್ರೆಸಿಡೆಂಟ್ ಆದರೆ ಎಲ್ಲ ಪೊಲಿಟಿಷಿಯನ್ಸ್ ಸಂಬಳ ಕಡಿಮೆ ಆಗುತ್ತೆ. ನೋಡಿ, ಸಂಬಳ ಕಡಿಮೆ ಆಗುತ್ತದೆ. ಇಫ್ ಹಿ ಬಿಕೇಮ್ ಪ್ರೆಸಿಡೆಂಟ್, ಸ್ಯಾಲರೀಸ್ ಆಫ್ ಆಲ್ ದ ಪೊಲಿಟಿಷಿಯನ್ಸ್ ವುಡ್ ಬಿ ರೆಡ್ಯೂಸ್ಡ್. ಅಂದರೆ he would reduce the salaries of all politicians. Salaries would be reduced, he would reduce the salaries. So clear ಆಯ್ತಲ್ಲ? ಸೊ ನಿಮಗೆ ಸಬ್ಜೆಕ್ಟ್ ಜೊತೆಗೆ ವಾಂಟ್ ಟು, ವಾಂಟ್ಸ್ ಟು, ನೀಡ್ ಟು, ನೀಡ್ಸ್ ಟು ಪ್ಲಸ್ ಬೇಸ್ ವರ್ಬ್ ಹಾಕಿ ಸೆಂಟೆನ್ಸ್ ಮಾಡೋದು ಗೊತ್ತಿದೆ ಅಲ್ವಾ? ಇದ್ರ ಮೇಲೆ ನಾನು ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೀನಿ. ಸ್ಟ್ರೈಟಾಗಿ ನಾವು ಹೇಳ್ತಿದ್ದೀವಿ ಇಲ್ಲಿ ಐ ವಾಂಟ್ ಟು ಡೂ ಸಮಥಿಂಗ್, ಐ ಲೈಕ್ ಟು ಡೂ ಸಮಥಿಂಗ್, ಐ ನೀಡ್ ಟು ಡೂ ಸಮಥಿಂಗ್. ಅಂದರೆ ಸಬ್ಜೆಕ್ಟ್ ಇಲ್ಲಿ ಕೆಲಸ ಮಾಡೋದು. ಬಟ್ ಇದನ್ನು ಪ್ಯಾಸಿವ್ ವಾಯ್ಸ್ ಸೆನ್ಸ್ನಲ್ಲಿ ಹೇಳಿದ್ರೆ ವಾಂಟ್ ಟು ಬಿ, ಲೈಕ್ ಟು ಬಿ, ನೀಡ್ ಟು ಬಿ ಆಗುತ್ತೆ. ಆ್ಯಂಡ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಾಂಟ್ ಟು ಬಿ ಪಾಸ್ಟ್ ಪಾರ್ಟಿಸಿಪಲ್, ಸಬ್ಜೆಕ್ಟ್ ಪ್ಲಸ್ ಲೈಕ್ ಟು ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಹಾಕಿದ್ರೆ ಇಲ್ಲಿ ಸಬ್ಜೆಕ್ಟ್ ಏನು ಕೆಲಸ ಮಾಡಲ್ಲ. ಆ ಆ್ಯಕ್ಷನ್ ಸಬ್ಜೆಕ್ಟ್ ಮೇಲೆ ನಡೆಯುತ್ತೆ. ಇಲ್ಲಿ ಸಬ್ಜೆಕ್ಟ್ ರಿಸೀವರ್ ಆಗಿರುತ್ತಾನೆ ಅಥವಾ ರಿಸೀವರ್ ಆಗಿರುತ್ತದು. ರೈಟ್. ಈಗ ಕೂಡ ಎಲ್ಲ ಎಕ್ಸಾಂಪಲ್ಸ್ನಲ್ಲೂ ಸಬ್ಜೆಕ್ಟ್ ಏನೂ ಕೆಲಸ ಮಾಡಲ್ಲ, ಸಬ್ಜೆಕ್ಟೇ ಆ ಕೆಲಸದ ರಿಸೀವರ್, ಸಬ್ಜೆಕ್ಟ್ ಮೇಲೆ ಅದು ನಡೀತಾ ಇರುತ್ತೆ ಅನ್ನೋದು ಹೇಳುತ್ತೆ. ಯಾವಾಗ ವಾಂಟ್, ಲೈಕ್, ನೀಡ್ ಜೊತೆಗೆ ಟು ಬಿ ಬಂದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈಗ ನಾನು ಬರೀ ನಾನು ಡ್ಯೂಟಿ ಮಾಡಲು ಬಯಸುತ್ತೇನೆ, ನನಗೆ ಟಿ ವಿಯಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ. ಇದನ್ನು ನಾನು ನ್ಯೂಸ್ನಲ್ಲಿ ನೋಡಿದ್ದೆ, ಅದಕ್ಕೆ ಈ ಸೆಂಟೆನ್ಸ್ ತೊಗೊಂಡೆ. ಐ ಜಸ್ಟ್ ವಾಂಟ್ ಟು ಡೂ ಮೈ ಡ್ಯೂಟಿ. ಈ ಥರ ಸೆಂಟೆನ್ಸ್ ನಿಮ್ಗೆ ಗೊತ್ತಾಗುತ್ತಲ್ವಾ? ವಾಂಟ್ ಟು ಡೂ ಸ್ಟ್ರೈಟ್ ಆಗಿದೆ, ನಾನು ಡ್ಯೂಟಿ ಮಾಡಲು ಬಯಸ್ತೇನೆ. ಬಟ್ ಸೆಕೆಂಡ್ ಸೆಂಟೆನ್ಸ್ ನೋಡಿ, ನನಗೆ ಟಿ ವಿಯಲ್ಲಿ ಕಾಣಿಸ್ಕೊಳ್ಳೋದು. ಇದನ್ನು ಐ ವಾಂಟ್ ಟು ಸಿ, ಐ ವಾಂಟ್ ಟು ಅಪಿಯರ್ ಅನ್ನಬಾರ್ದು. ರೈಟ್. ಇಲ್ಲಿ ನೆಗೆಟಿವ್ ಇದೆ, ಸೊ ಐ ಡೋಂಟ್ ವಾಂಟ್ ಟು ಬಿ ಸೀನ್ ಅನ್ಬೇಕು. ಐ ಡೋಂಟ್ ವಾಂಟ್ ಟು ಬಿ ಸೀನ್ ಆನ್ ಟಿ ವಿ. ಇಲ್ಲಿ ನೋಡಿ, ಐ ವಾಂಟ್ ಟು ಸಿ ಅಂದರೆ ಸಬ್ಜೆಕ್ಟೇ ಕೆಲಸ ಮಾಡೋದು. ಐ ಡೋಂಟ್ ವಾಂಟ್ ಟು ಬಿ ಸೀನ್ ಅಂದರೆ ಸಬ್ಜೆಕ್ಟ್ ಮೇಲೆ ಆಗೋದು. ಅಂದರೆ ನಾನು ಟಿ ವಿಯಲ್ಲಿ ಕಾಣಿಸಿಕೊಳ್ಳಲು ಇಷ್ಟಪಡೋದಿಲ್ಲ. ಐ ಡೋಂಟ್ ವಾಂಟ್ ಟು ಬಿ ಸೀನ್. ರೈಟ್. ಅವಳು ಬಿಸ್ನೆಸ್ ವುಮೆನ್ ಅಂತ ಕರೆಸಿಕೊಳ್ಳಲು ಬಯಸ್ತಾಳೆ ಅಂದರೆ ಶಿ ವಾಂಟ್ಸ್ ಟು ಬಿ, ಈ ಥರ ಸ್ಟಾರ್ಟ್ ಆಗಬೇಕು. ಶಿ ವಾಂಟ್ಸ್ ಟು ಬಿ ಕಾಲ್ಡ್ ಅ ಬಿಸ್ನೆಸ್ ವುಮನ್. ಶಿ ವಾಂಟ್ಸ್ ಟು ಕಾಲ್ ಅಂದರೆ ಅವಳು ಕರೆಯಲು ಬಯಸ್ತಾಳೆ, ಅಂದರೆ ಅವಳು ಬೇರೆಯವ್ರನ್ನ ಏನಂತನೋ ಕರೆಯೋದಕ್ಕೆ ಇಷ್ಟಪಡ್ತಾಳೆ ಅಂತ. ಬಟ್ ಇಲ್ಲಿ ಅವಳೇ ಈ ಥರ ಕರೆಸ್ಕೊಳ್ಳೋದಕ್ಕೆ ಬಯಸುತ್ತಾಳೆ ಅಂದರೆ ಶಿ ವಾಂಟ್ಸ್ ಟು ಬಿ ಕಾಲ್ಡ್ ಅನ್ಬೇಕು. ಅಂದರೆ ಸಬ್ಜೆಕ್ಟಿಗೆ ಆ್ಯಕ್ಷನ್ ರಿಸೀವ್ ಮಾಡ್ಕೊಳ್ತಾ ಇರೋದು. ಇನ್ನು ಮುಂದೆ ಬರೋ ಎಲ್ಲ ಎಕ್ಸಾಂಪಲ್ಸ್ ಇದೇ ಥರ ಇರುತ್ತೆ. ರೈಟ್. ನೋಡಿ, ಅವನು ಸಿಂಗರ್ ಆಗಿ ಗುರುತಿಸಿಕೊಳ್ಳಲು ಬಯಸ್ತಾನೆ. ಹಿ ವಾಂಟ್ಸ್ ಟು ಬಿ ನೋನ್ ಆಸ್ ಅ ಸಿಂಗರ್. ರೈಟ್. ವಾಂಟ್ಸ್ ಟು ಬಿ ನೋನ್. ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ನಿಮಗೆ ಗೊತ್ತಿರಬೇಕು. ನಾನು ಹೇಳಿದ್ದೆ ಅಟ್ಲೀಸ್ಟ್ 100 ವರ್ಬ್ದು ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಕಲ್ತ್ಕೊಳ್ಳಿ ಅಂತ. ಅದರ ಲಿಸ್ಟ್ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇದನ್ನು ಟ್ರೈ ಮಾಡಿ. ಈಗ ನೀವು ನೆನಪಿನಲ್ಲಿರಲು
ಅಂದರೆ ನಾನು ನೆನಪಿನಲ್ಲಿರಬೇಕು ಅಂತ ನಾನು ಬಯಸ್ತೀನಿ. ಐ ವಾಂಟ್ ಟು ಬಿ ರಿಮೆಂಬರ್ಡ್ ಆಸ್ ಅ ಗ್ರೇಟ್ ಫಾದರ್. ಐ ವಾಂಟ್ ಟು ರಿಮೆಂಬರ್ ಅಂದರೆ ನಾನು ನೆನ್ಪಿಟ್ಕೋಬೇಕು. ಐ ವಾಂಟ್ ಟು ಬಿ ರಿಮೆಂಬರ್ಡ್ ಅಂದರೆ ನಾನೇ ನೆನಪಿನಲ್ಲಿರಬೇಕು, ಅಂದರೆ ಬೇರೆಯವರ ಮೈಂಡಲ್ಲಿರಬೇಕು ನಾನು ಅಂತ ಅರ್ಥ. ಎಲ್ಲರೂ ಪ್ರೀತಿಸಲ್ಪಡಲು ಬಯಸ್ತಾರೆ. ಎವ್ರಿಬಡಿ ವಾಂಟ್ಸ್ ಟು ಬಿ ಲವ್ಡ್. ವಾಂಟ್ಸ್ ಟು ಲವ್ ಅಂದರೆ ಪ್ರೀತಿಸಲು, ವಾಂಟ್ಸ್ ಟು ಬಿ ಲವ್ಡ್ ಅಂದರೆ ಪ್ರೀತಿಸಲ್ಪಡಲು. ಅವಳು ಹೆಲ್ಪ್ ಮಾಡಿಸ್ಕೊಳ್ಳಲು ಇಷ್ಟಪಡೋದಿಲ್ಲ, ಅಂದರೆ ಬೇರೆಯವರು ಅವಳಿಗೆ ಹೆಲ್ಪ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ, ಅಂದರೆ ಶಿ ಡಸಂಟ್ ವಾಂಟ್ ಟು ಬಿ ಹೆಲ್ಪ್ಡ್. ನೋಡಿ, ಶೀಗೆ ಡಸಂಟ್ ಬರುತ್ತೆ ನೆಗೆಟಿವ್ನಲ್ಲಿ ಅಲ್ವಾ. ಶಿ ಡಸಂಟ್ ವಾಂಟ್ ಮುಂದೆ ಟು ಬಿ ಹಾಕಬೇಕು. ಶಿ ಡಸಂಟ್ ವಾಂಟ್ ಟು ಬಿ ಹೆಲ್ಪ್ಡ್. ಶಿ ಡಸಂಟ್ ವಾಂಟ್ ಟು ಹೆಲ್ಪ್ ಅಂದರೆ ಅವಳು ಹೆಲ್ಪ್ ಮಾಡೋಕ್ಕೆ ಇಷ್ಟಪಡಲ್ಲ. ತನ್ನನ್ನು ಟೀಚರ್ ಆಗಿ ಎಲ್ಲರೂ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತ ಅವಳು ಬಯಸ್ತಾಳೆ, ಅಂದರೆ ಯಾರು ಅವಳನ್ನ ಸೀರಿಯಸ್ ಆಗಿ ತಗೊಳ್ತಾನೆ ಇರಲ್ಲ. ಶಿ ವಾಂಟ್ಸ್ ಟು ಬಿ ಟೇಕನ್ ಸೀರಿಯಸ್ಲಿ ಆಸ್ ಅ ಟೀಚರ್. ಶಿ ವಾಂಟ್ಸ್ ಟು ಬಿ ಟೇಕನ್ ಸೀರಿಯಸ್ಲಿ ಅಂದರೆ ಅವಳನ್ನು ಬೇರೆಯವರು ಸೀರಿಯಸ್ ಆಗಿ ತಗೋಬೇಕು. ಸೊ ಇಲ್ಲಿ ಯಾರು ಅನ್ನೋದು ಬೇಕಾಗಿಲ್ಲ, ಗೊತ್ತೇ ಇದೆ, ಬಟ್ ಆ್ಯಕ್ಚುಲಿ ಏನಾಗಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ. ನನಗಿಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ. ನಾನು ರೀಪ್ಲೇಸ್ ಆಗೋದು ನನಗಿಷ್ಟ ಇಲ್ಲ. ನಾನು ರೀಪ್ಲೇಸ್ ಆಗೋದಂದರೆ ನನ್ನ ಜಾಗಕ್ಕೆ ಬೇರೆಯವರು ಬರೋದು. ಐ ಲವ್ ವರ್ಕಿಂಗ್ ಹಿಯರ್. ಐ ಡೋಂಟ್ ವಾಂಟ್ ಟು ಬಿ ರೀಪ್ಲೇಸ್ಡ್ ಬೈ ಎನಿಬಡಿ. ರೈಟ್? ಕಲಿಯಲು ಬಯಸದೇ ಇರುವವರಿಗೆ ನೀವು ಕಲಿಸಲು ಸಾಧ್ಯವಿಲ್ಲ. ಅಂದರೆ ಯು ಕ್ಯಾನಾಟ್ ಟೀಚ್ ಸಮ್ ಒನ್, ಅಂದರೆ ಯಾರದು ಹೂ ಡಸಂಟ್ ವಾಂಟ್ ಟು ಬಿ ಟಾಟ್. ಹೂ ಡಸಂಟ್ ವಾಂಟ್ ಟು ಬಿ ಟಾಟ್ ಅಂದರೆ ಯಾರಿಗೆ ಕಲಿಯಲು ಇಷ್ಟ ಇರೋದಿಲ್ಲ ಅವ್ರಿಗೆ ನೀವು ಕಲ್ಸೋಕ್ಕೆ ಸಾಧ್ಯ ಇಲ್ಲ. ರೈಟ್? ಯು ಕೆನಾಟ್ ಟೀಚ್ ಸಮ್ ಒನ್ ಹೂ ಡಸಂಟ್ ವಾಂಟ್ ಟು ಬಿ ಟಾಟ್. ಸೊ ಇಲ್ಲಿ ನೋಡಿ, ಐ ವಾಂಟ್ ಟು ಟೀಚ್ ಅಂದರೆ ನಾನು ಕಲಿಸಲು ಬಯಸ್ತೇನೆ. ಐ ವಾಂಟ್ ಟು ಬಿ ಟಾಟ್ ಅಂದರೆ ನಾನು ಕಲಿಯಲು ಬಯಸ್ತೇನೆ. ರೈಟ್? ನಾನು ನನ್ನ ಫೋನ್ ನಂಬರ್ನ ಹೊರಗೆಲ್ಲೂ ಕೊಟ್ಟಿರಲಿಲ್ಲ, ಯಾಕಂದರೆ ಗೊತ್ತಿಲ್ಲದವರೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದು ನನಗಿಷ್ಟ ಇರಲಿಲ್ಲ. ಪಾಸ್ಟ್. ಐ ಡಿಡೆಂಟ್ ಗಿವ್ ಔಟ್ ಮೈ ಫೋನ್ ನಂಬರ್ ಬಿಕಾಸ್, ಡೋಂಟ್ ವಾಂಟ್ ಟು ಬಿ ಪಾಸ್ಟ್ ಚೇಂಜ್ ಮಾಡಿದ್ರೆ ಡಿಡೆಂಟ್ ವಾಂಟ್ ಟು ಬಿ ಆಗುತ್ತೆ ಅಲ್ವಾ. ಐ ಡಿಡೆಂಟ್ ಗಿವ್ ಔಟ್ ಮೈ ಫೋನ್ ನಂಬರ್ ಬಿಕಾಸ್ ಐ ಡಿಡೆಂಟ್ ವಾಂಟ್ ಟು ಬಿ ಕಾಂಟ್ಯಾಕ್ಟೆಡ್ ಬೈ ಸ್ಟ್ರೇಂಜರ್ಸ್. ಐ ಡೋಂಟ್ ವಾಂಟ್ ಟು ಬಿ ಕಾಂಟ್ಯಾಕ್ಟೆಡ್ ಅಂದರೆ ನನಗೀಗ ಯಾರೂ ಕಾಂಟ್ಯಾಕ್ಟ್ ಮಾಡೋದು ಇಷ್ಟ ಇಲ್ಲ. ಐ ಡಿಡೆಂಟ್ ವಾಂಟ್ ಟು ಬಿ ಕಾಂಟ್ಯಾಕ್ಟೆಡ್ ಅಂದರೆ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡೋದು ಇಷ್ಟ ಇರಲಿಲ್ಲ. ರೈಟ್? ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಳಲು ಯಾರು ಬಯಸೋದಿಲ್ಲ? ಹೂ ಡಸಂಟ್ ವಾಂಟ್ ಟು ಬಿ ವ್ಯಾಕ್ಸಿನೇಟೆಡ್. ನಾನು ನನ್ನ ಕೆಲಸದಿಂದಾಗಿ ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಬಿ ರೆಕಗ್ನೈಸ್ಡ್ ಫಾರ್ ಮೈ ವರ್ಕ್. ಇಲ್ಲಿ ನೋಡಿ, ಈಗ ಲೈಕ್ ಟು ಬಿ ಬಂತು. ಐ ಲೈಕ್ ಟು ಡೂ ಸಮಥಿಂಗ್ ಅಂದರೆ ನಾನು ಏನನ್ನ ಮಾಡಲು ಇಷ್ಟಪಡ್ತೀನಿ ಅಂತ ಹೇಳೋದು. ಐ ಲೈಕ್ ಟು ಬಿ ಅಂದರೆ ನನಗೇನಾಗಬೇಕು. ಐ ಲೈಕ್ ಟು ಬಿ ರೆಕಗ್ನೈಸ್ಡ್ ಅಂದರೆ ನಾನು ಗುರುತಿಸಲ್ಪಡಬೇಕು. ನಾನು ಈ ರೀತಿ ಗುರುತಿಸ್ಕೊಳ್ಳೋದಕ್ಕೆ ನನಗಿಷ್ಟ. ಹೇಗೆ? ನನ್ನ ಕೆಲಸದಿಂದಾಗಿ. ರೈಟ್? ನಿನಗೆ ಗುರುತಿಸ್ಕೊಳ್ಳೋದು ಇಷ್ಟ ಇಲ್ವಾ? ಅಂದರೆ ನೀನು ಫೇಮಸ್ ಆಗೋದು ನಿನಗಿಷ್ಟ ಇಲ್ವಾ? ಡೋಂಟ್ ಯು ಲೈಕ್ ಟು ಬಿ ರೆಕಗ್ನೈಸ್ಡ್? ಈ ಥರ ನೀವು ಕ್ವಶನ್ ಕೇಳ್ಬೋದು. ನನಗೆ ಕ್ಯೂಟ್ ಅಂತ ಕರೆಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಐ ಡೋಂಟ್ ಲೈಕ್ ಟು ಕಾಲ್ ಅಲ್ಲ, ಐ ಡೋಂಟ್ ಲೈಕ್ ಟು ಬಿ ಕಾಲ್ಡ್. ಐ ಡೋಂಟ್ ಲೈಕ್ ಟು ಬಿ ಕಾಲ್ಡ್ ಕ್ಯೂಟ್. ನಾನು ಕರೆದಿದ್ರೆ ಐ ಡೋಂಟ್ ಲೈಕ್ ಟು ಕಾಲ್ ಅಂತೀನಿ. ನನಗೆ ನನ್ನ ಪೆಟ್ ನೇಮಿಂದ ಕರೆಸ್ಕೊಳ್ಳೋದು ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಟು ಬಿ ಕಾಲ್ಡ್ ಬೈ ಮೈ ಪೆಟ್ ನೇಮ್. ಅಂದರೆ ಯಾರಾದರೂ ನನ್ನ ಪೆಟ್ ನೇಮಿಂದ ಕರೆದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಅರ್ಥ. ಅವರು ಸರ್ ಅಂತ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಿ ಡಸಂಟ್ ಲೈಕ್ ಟು ಬಿ ಅಡ್ರೆಸ್ಡ್ ಆಸ್ ಸರ್. ಅಡ್ರೆಸ್ ಮಾಡೋದಂದರೆ ಒಬ್ಬರನ್ನ ನೀವೇನಂತ ಕರಿತೀರಾ, ಸಂಬೋಧನೆ ಮಾಡೋದು. ರೈಟ್? ಹಿ ಡಸಂಟ್ ಲೈಕ್ ಟು ಬಿ ಅಡ್ರೆಸ್ಡ್ ಆಸ್ ಸರ್ ಅಂದರೆ ಯಾರೋ ಅವರಿಗೆ ಸರ್ ಅಂತ ಕರಿಬಾರ್ದು, ಅವ್ರು ಅದನ್ನು ಇಷ್ಟಪಡಲ್ಲ. ಅವನು ಮತ್ತೆ ಮತ್ತೆ ಹೇಳಿಸ್ಕೊಳ್ಳಲು ಇಷ್ಟಪಡೋದಿಲ್ಲ. ಟ್ರೈ ಮಾಡಿ. ಹಿ ಡಸಂಟ್ ಲೈಕ್ ಟು ಬಿ ಟೋಲ್ಡ್ ಅಗೈನ್ ಆ್ಯಂಡ್ ಅಗೈನ್. ಅವನಿಗೆ ಹೇಳೋದಲ್ವಾ, ಸೊ ಹಿ ಡಸಂಟ್ ಲೈಕ್ ಟು ಬಿ ಟೋಲ್ಡ್. ಬೆಕ್ಕುಗಳಿಗೆ ಕಟ್ಟಿ ಹಾಕಿಕೊಂಡಿದ್ರೆ ಇಷ್ಟ ಆಗಲ್ಲ, ಅಂದರೆ ನಾವು ಅದನ್ನು ಕಟ್ ಹಾಕಬಾರ್ದು, ಹಾಕಿದರೆ ಅವುಗಳಿಗೆ ಇಷ್ಟ ಆಗಲ್ಲ. ಕ್ಯಾಟ್ಸ್ ಡೋಂಟ್ ಲೈಕ್ ಟು ಬಿ ಟೈಡ್ ಡೌನ್. ರೈಟ್? ದೇ ಡೋಂಟ್ ಲೈಕ್ ಟು ಬಿ ಟೈಡ್ ಡೌನ್ ಅಂದರೆ ಅವುಗಳನ್ನ ಕಟ್ಟಿ ಹಾಕೋದು. ಕೆಲಸ ಮಾಡ್ತಿರುವಾಗ ಯಾರಾದರೂ ನನಗೆ ಅಡ್ಡಿಪಡಿಸೋದು ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಟು ಬಿ ಇಂಟರಪ್ಟೆಡ್ ವೈಲ್ ವರ್ಕಿಂಗ್. ಫೇಲ್ಯೂರ್ ಅಂತ ಕರೆಸ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡೋದಿಲ್ಲ, ಅಂದರೆ ನೋ ಒನ್ ಲೈಕ್ಸ್ ಟು ಬಿ ಕಾಲ್ಡ್ ಅ ಫೇಲ್ಯೂರ್. ಯಾರೂ ಕರೆಸ್ಕೊಳ್ಳೋಕೆ ಇಷ್ಟಪಡಲ್ಲ. ನೋ ಒನ್ ಲೈಕ್ಸ್ ಟು ಬಿ ಕಾಲ್ಡ್. ಸೊ ನೋಡಿ, ಎಲ್ಲ ಕಡೆನೂ ಸಬ್ಜೆಕ್ಟ್ ಮೇಲೆ ಆಗುತ್ತೆ, ಸಬ್ಜೆಕ್ಟನ್ನು ಕರೀತಾರೆ, ಅದಕ್ಕೆ ಈ ಥರ ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ತಾ ಇದ್ದೀವಿ. ರೈಟ್? ಈಗ ನೆಕ್ಸ್ಟ್, ನೀಡ್ ಟು ಬಿ. ಇದನ್ನು ಇವತ್ತೇ ಮಾಡಬೇಕಾದ ಅವಶ್ಯಕತೆ ಇದೆ. ಯಾರು ಮಾಡಬೇಕಂತ ಹೇಳ್ತಿಲ್ಲ, ಆ್ಯಕ್ಷನ್ನ ಹೇಳ್ತಾ ಇದ್ದೀನಿ ಅಷ್ಟೇ.
ಇಟ್ ನೀಡ್ಸ್ ಟು ಬಿ ಡನ್ ಟುಡೇ ಅಂದರೆ ಯು ನೀಡ್ ಟು ಡೂ ಇಟ್ ಟುಡೇ. ಸೊ ಇಟ್ ನೀಡ್ಸ್ ಟು ಬಿ ಡನ್ ಟುಡೇ. ನೀವು ಯಾರಿಗಾದ್ರೂ ಹೋಗಿ ಡೈರೆಕ್ಟಾಗಿ ಯು ನೀಡ್ ಟು ಡೂ ಇಟ್ ಟುಡೇ ಅಂದರೆ ಅವ್ರಿಗೆ ನೀವು ಆರ್ಡರ್ ಮಾಡ್ದಂಗೆ ಆಗುತ್ತೆ, ರೈಟ್? ನೀವು ಪೊಲೈಟಾಗಿ ಹೇಳಬೇಕಂದ್ರೆ ಈ ಥರ ಹೇಳಿ, ಇಟ್ ನೀಡ್ಸ್ ಟು ಬಿ ಡನ್ ಟುಡೇ, ಇದು ಇವತ್ತೇ ಆಗಬೇಕು ಅಂತ, ರೈಟ್? ನೆಲನ ಇನ್ನೂ ಒರೆಸಿ ಕ್ಲೀನ್ ಮಾಡಬೇಕಾಗಿದೆ. ಯಾರು ಮಾಡಬೇಕಂತ ಹೇಳ್ತಿಲ್ಲ, ಅಲ್ಲಿ ಏನು ಆಗಬೇಕಂತ ಹೇಳ್ತಾ ಇದ್ದೀನಿ. ದ ಫ್ಲೋರ್ ಸ್ಟಿಲ್ ನೀಡ್ಸ್ ಟು ಬಿ ಮಾಪ್ಡ್, ರೈಟ್? ಅಂದರೆ ಕೆಲಸ ಮಾಡೋರು ಅದನ್ನು ಮಾಡಬೇಕಾಗಿದೆ ಅಂತ ಡೈರೆಕ್ಟ್ ಹೇಳ್ಬೋದು ನಾನು. ಇಲ್ಲಿ ಏನು ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಪೆಟನ್ನು ಒಗೆಯೋ ಅವಶ್ಯಕತೆ ಇದೆ. ದಿಸ್ ಕಾರ್ಪೆಟ್ ನೀಡ್ಸ್ ಟು ಬಿ ವಾಶ್ಡ್. ಈ ಎಲ್ಲ ಶರ್ಟ್ಗಳನ್ನ ಇವತ್ತೇ ಒಗಿಬೇಕಾಗಿದೆ. ಟ್ರೈ ಮಾಡಿ. ಆಲ್ ದೀಸ್ ಶರ್ಟ್ಸ್ ನೀಡ್ ಟು ಬಿ ವಾಶ್ಡ್. ಶರ್ಟ್ಸ್ ಪ್ಲೂರಲ್ ಅಲ್ವಾ, ಅದಕ್ಕೆ ನೀಡ್. ಶರ್ಟ್ ಇದ್ದರೆ ನೀಡ್ಸ್ ಆಗ್ತಿತ್ತು. ಇನ್ನೊಂದು ಟೆಸ್ಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇದೆ. ನೀವು ಒಂದು ಟೆಸ್ಟ್ ತೊಗೊಂಡಿರ್ತೀರ, ಬಟ್ ಅವ್ರು ಹೇಳ್ತಾರೆ ಇನ್ನೊಂದು ಟೆಸ್ಟ್ ತಗೋಬೇಕಾಗಿದೆ ಅಂತ. ಯಾರು ತಗೋಬೇಕಂತ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಬಟ್ ಅವ್ರೇನು ಹೇಳ್ತಾರೆ, ಇನ್ನೊಂದು ಟೆಸ್ಟ್ ತಗೊಳ್ಳೋ ಅವಶ್ಯಕತೆ ಇದೆ, ಇಷ್ಟೇ ಹೇಳ್ತಾರೆ. ಆ್ಯಂಡ್ ಅನದರ್ ಟೆಸ್ಟ್ ನೀಡ್ಸ್ ಟು ಬಿ ಟೇಕನ್ ಅಂದರೆ ಯು ನೀಡ್ ಟು ಟೇಕ್ ಅನದರ್ ಟೆಸ್ಟ್ ಆ್ಯಂಡ್ ಅನದರ್ ಟೆಸ್ಟ್ ನೀಡ್ಸ್ ಟು ಬಿ ಟೇಕನ್. ಅವಳಿಗೆ ಎಲ್ಲದರ ಬಗ್ಗೆನೂ ತಿಳಿಸೋ ಅವಶ್ಯಕತೆ ಇದೆಯಾ? ಡಸ್ ಶಿ ನೀಡ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ಎವ್ರಿಥಿಂಗ್, ರೈಟ್? ಅವಳಿಗೆ ತಿಳಿಸೋದ ಅವಶ್ಯಕತೆ ಇದೆಯಾ? ಡಸ್ ಶಿ ನೀಡ್ ಟು ಬಿ ಇನ್ಫಾರ್ಮ್ಡ್. ನಾನು ತಿಳಿಸ್ಬೇಕು ಅವಳಿಗೆಲ್ಲನೂ ಅಂದರೆ ಡು ಐ ನೀಡ್ ಟು ಇನ್ಫಾರ್ಮ್ ಹರ್ ಅಂತ ಅರ್ಥ. ಅವನಿಗೆ ಸ್ವಲ್ಪ ಮ್ಯಾನರ್ಸ್ ಕಲಿಸಬೇಕಾದ ಅವಶ್ಯಕತೆ ಇದೆ. ಅಂದರೆ ಅವನಿಗೆ ಮ್ಯಾನರ್ಸೇ ಗೊತ್ತಿಲ್ಲ, ಅವನಿಗೆ ಕಲಿಸಬೇಕಾಗಿದೆ. ಹಿ ನೀಡ್ಸ್ ಟು ಬಿ ಟಾಟ್ ಸಮ್ ಮ್ಯಾನರ್ಸ್. ಅಂದರೆ ಐ ನೀಡ್ ಟು ಟೀಚ್ ಹಿಮ್ ಅಥವಾ ಯು ನೀಡ್ ಟು ಟೀಚ್ ಹಿಮ್, ಬಟ್ ಹಿ ನೀಡ್ಸ್ ಟು ಬಿ ಟಾಟ್. ಗೌರ್ಮೆಂಟ್ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾದ ಅವಶ್ಯಕತೆ ಇತ್ತು. ಮಚ್ ಮೋರ್ ವರ್ಕ್ ನೀಡೆಡ್ ಟು ಬಿ ಡನ್ ಬೈ ದ ಗವರ್ನಮೆಂಟ್. ನೋಡಿ, ಯಾರಿಂದ ಆಗಬೇಕಿತ್ತು ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡ್ತಾ ಇದೀವಿ ಅಂದರೆ ಅದು ತುಂಬ ಇಂಪಾರ್ಟೆಂಟ್. ಮಚ್ ಮೋರ್ ವರ್ಕ್ ನೀಡೆಡ್ ಟು ಬಿ ಡನ್ ಅಂದರೆ ಗೌರ್ಮೆಂಟ್ ನೀಡೆಡ್ ಟು ಡೂ ಮಚ್ ಮೋರ್ ವರ್ಕ್. ಏನನ್ನು ಮಾಡುವ ಅವಶ್ಯಕತೆ ಇದೆ? ವಾಟ್ ನೀಡ್ಸ್ ಟು ಬಿ ಡನ್ ಅಂತಲೂ ಕೇಳ್ಬೋದು, ಆರ್ ವಾಟ್ ಈಸ್ ನೀಡೆಡ್ ಟು ಬಿ ಡನ್ ಅಂತಲೂ ಕೇಳ್ಬೋದು. ಎರಡೂ ಯೂಸೇಜ್ನಲ್ಲಿದೆ. ಈ ಕಂಪ್ಯೂಟರ್ಗಳು ಸ್ವಲ್ಪ ಹಳೇದಾಗಿದೆ, ಇವುಗಳನ್ನ ರೀಪ್ಲೇಸ್ ಮಾಡೋ ಅವಶ್ಯಕತೆ ಇದೆ. ದೀಸ್ ಕಂಪ್ಯೂಟರ್ಸ್ ಆರ್ ಕ್ವೈಟ್ ಓಲ್ಡ್ ನಾವ್. ಸೊ ಇಲ್ಲಿ ನೋಡಿ, ಸ್ವಲ್ಪ ಹಳೇದಾಗಿದೆ ಅಂತ ಹೇಳ್ತಿಲ್ಲ, ಆ ಥರ ಇಂಗ್ಲೀಷ್ನಲ್ಲಿ ಕ್ವೈಟ್ ಓಲ್ಡ್ ನಾವ್. ದೇ ನೀಡ್ ಟು ಬಿ ರೀಪ್ಲೇಸ್ಡ್. ಅವುಗಳು ರೀಪ್ಲೇಸ್ ಆಗಬೇಕಲ್ವ, ದೇ ನೀಡ್ ಟು ಬಿ ರೀಪ್ಲೇಸ್ಡ್. ಸ್ಮಾರ್ಟ್ಫೋನ್ಗಳನ್ನ 80% ಚಾರ್ಜ್ ಮಾಡಿದ್ರೆ ಸಾಕಾಗುತ್ತೆ. ಸ್ಮಾರ್ಟ್ಫೋನ್ಸ್ ಓನ್ಲಿ ನೀಡ್ ಟು ಬಿ ಚಾರ್ಜ್ಡ್ ಅಪ್ ಟು 80%, ರೈಟ್? ಅಂದರೆ ಯು ಓನ್ಲಿ ನೀಡ್ ಟು ಚಾರ್ಜ್ ದೆಮ್ ಅಪ್ ಟು 80%. ಪರಿಸ್ಥಿತಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿದೆ. ದ ಸಿಚುವೇಶನ್ ನೀಡ್ಸ್ ಟು ಬಿ ಹ್ಯಾಂಡಲ್ಡ್ ವಿತ್ ದಿ ಅಟ್ಮೋಸ್ಟ್ ಕೇರ್. ಅಟ್ಮೋಸ್ಟ್ ಅಂದರೆ ಅತ್ಯಂತ. ಹುಟ್ಟಿದ ಮಕ್ಕಳಿಗೆ 8 to 12 ಟೈಮ್ಸ್ ಉಣಿಸಬೇಕಾಗುತ್ತದೆ. ಬೇಬೀಸ್ ನೀಡ್ ಟು ಬಿ ಫೆಡ್. ಇಲ್ಲಿ ನೋಡಿ, ಯು ನೀಡ್ ಟು ಫೀಡ್ ಬೇಬೀಸ್, ಬೇಬೀಸ್ ನೀಡ್ ಟು ಬಿ ಫೆಡ್, ರೈಟ್? ಬೇಬೀಸ್ ನೀಡ್ ಟು ಬಿ ಫೆಡ್ 8 to 12 ಟೈಮ್ಸ್ ಅ ಡೇ. ಕ್ವಶನ್ ಮಾಡೋಂಗಿದ್ರೆ ಎಷ್ಟು ಸಾರಿ ಉಣಿಸಬೇಕಾಗುತ್ತದೆ? ಹೌ ಆಫನ್ ಡು ಬೇಬೀಸ್ ನೀಡ್ ಟು ಬಿ ಫೆಡ್, ರೈಟ್? ಯಾವ ಡೇಟಾವನ್ನು ಪ್ರೊಟೆಕ್ಟ್ ಮಾಡುವ ಅವಶ್ಯಕತೆ ಇದೆ? ವಾಟ್ ಡೇಟಾ ನೀಡ್ಸ್ ಟು ಬಿ ಪ್ರೊಟೆಕ್ಟೆಡ್? ಇದನ್ನು ಹೈ ಪ್ರೆಷರ್ ಕಂಟೈನರ್ಗಳಲ್ಲಿ ಇಡಬೇಕಾಗಿದೆ. ಇಟ್ ನೀಡ್ಸ್ ಟು ಬಿ ಕೆಪ್ಟ್ ಇನ್ ಹೈ ಪ್ರೆಷರ್ ಕಂಟೈನರ್ಸ್. ಎಲ್ಲರನ್ನೂ ಆಸ್ಪತ್ರೆಗೆ ಸೇರಿಸೋ ಅವಶ್ಯಕತೆ ಇರಲಿಲ್ಲ. ನಾಟ್ ಎವ್ರಿ ಒನ್ ನೀಡೆಡ್ ಟು ಬಿ ಅಡ್ಮಿಟೆಡ್ ಟು ದಿ ಹಾಸ್ಪಿಟಲ್. ನೀವು ಹೇಗೆ ಕಾಣಲು ಬಯಸುತ್ತೀರಿ? ಹೌ ವುಡ್ ಯು ಲೈಕ್ ಟು ಬಿ ಸೀನ್? ಹೌ ವುಡ್ ಯು ಲೈಕ್ ಟು ಬಿ ಸೀನ್? ಸೊ ನೀವು ಈ ಥರ ಸೆಂಟೆನ್ಸ್ ಮಾಡುವಾಗ ಕೇರ್ಫುಲ್ ಆಗಿರಿ. ತುಂಬ ಸೆಂಟೆನ್ಸ್ಗಳನ್ನ ನಾವು ನಾರ್ಮಲ್ ವೇನಲ್ಲೇ, ಆ್ಯಕ್ಟಿವ್ ವಾಯ್ಸ್ನಲ್ಲೇ ಹೇಳ್ಬಹುದು, ರೈಟ್? ಅದನ್ನೆಲ್ಲ ನೀವು ಪ್ಯಾಸಿವ್ಗೆ ಚೇಂಜ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಸೊ ಸಬ್ಜೆಕ್ಟ್ ಮೇಲೆ ಅದಾಗಬೇಕಾ ಅಥವಾ ಸಬ್ಜೆಕ್ಟ್ ಅದನ್ನು ಮಾಡಬೇಕಾ ಅನ್ನೋದನ್ನು ಥಿಂಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಯಾವುದ್ರಲ್ಲಿ ಬರೀಬೇಕಂತ, ರೈಟ್? ಆ್ಯಂಡ್ ನಿಮಗೆ ಈ ಸೆಂಟೆನ್ಸ್ಗಳು ಗೊತ್ತಿದೆಯಲ್ಲ, ಸಬ್ಜೆಕ್ಟ್ ಜೊತೆಗೆ ನಾವು ಹ್ಯಾಸ್ ಟು, ಹ್ಯಾವ್ ಟು, ಹ್ಯಾಡ್ ಟು ಜೊತೆಗೆ ಬೇಸ್ ವರ್ಬ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತೀವಿ. ಸೊ ಈ ಥರ ಸೆಂಟೆನ್ಸ್ ಯಾವಾಗ ಹೇಳ್ತೀವಿ? ಒಂದು ಕೆಲಸ ಮಾಡುವ ನೆಸೆಸಿಟಿ, ರೂಲ್ಸ್ ಬಗ್ಗೆ ಮಾತಾಡುವಾಗ, ಡ್ಯೂಟೀಸ್ ಬಗ್ಗೆ ಮಾತಾಡುವಾಗ ಈ ಥರ ಸೆಂಟೆನ್ಸ್ ಮಾಡ್ತೀವಿ, ರೈಟ್? ಐ ಹ್ಯಾವ್ ಟು ಡೂ ಸಮಥಿಂಗ್, ಶಿ ಹ್ಯಾಸ್ ಟು ಡೂ ಸಮಥಿಂಗ್. ಆ್ಯಂಡ್ ಪಾಸ್ಟ್ ಆಗಿದ್ರೆ ಐ ಹ್ಯಾಡ್ ಟು ಡೂ ಸಮಥಿಂಗ್, ಅಲ್ವಾ? ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ನಾನು ಈ ಥರ ಹಳೆ ವಿಡಿಯೋ ರೆಫರೆನ್ಸ್ ಕೊಟ್ಟಾಗ ನೀವು ಆ ವಿಡಿಯೋ ನೋಡಿದ್ದೀರಾ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ನೋಡಿರೋದಿಲ್ಲ, ಆವಾಗ ನಿಮಗೆ ಈ ಪ್ರೆಸೆಂಟ್ ವಿಡಿಯೋ ಏನೂ ಅರ್ಥ ಆಗಲ್ಲ, ರೈಟ್?
ಹಳೆ ಕ್ಲಾಸಸ್ ನೋಡಿರಬೇಕು, ಬೇಸಿಕ್ಸ್ ಎಲ್ಲ ಕಲ್ತಿರ್ಬೇಕು ಚೆನ್ನಾಗಿ. ಇದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳು, ಅಂದರೆ ನಾವು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀವಿ. ಇದನ್ನು ನಾವು ಪ್ಯಾಸಿವ್ಗೆ ಚೇಂಜ್ ಮಾಡಿದ್ರೆ ಹ್ಯಾಸ್ ಟು ಬಿ, ಹ್ಯಾವ್ ಟು ಬಿ, ಹ್ಯಾಡ್ ಟು ಬಿ ಆಗುತ್ತೆ, ಆ್ಯಂಡ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ಗೆ ಚೇಂಜ್ ಆಗುತ್ತೆ. ಅಂದರೆ ಅರ್ಥ ಇಲ್ಲಿ ಸಬ್ಜೆಕ್ಟ್ ಏನು ಕೆಲಸ ಮಾಡ್ತಾ ಇರೋದಿಲ್ಲ, ವರ್ಬ್ ಸಬ್ಜೆಕ್ಟ್ ಮೇಲೆ ಆಗ್ತಾ ಇರುತ್ತೆ. ಐ ಹ್ಯಾವ್ ಟು ಡೂ ಇಟ್, ಇಟ್ ಹ್ಯಾಸ್ ಟು ಬಿ ಡನ್. ಶಿ ಹ್ಯಾಸ್ ಟು ಡೂ ಇಟ್, ಇಟ್ ಹ್ಯಾಸ್ ಟು ಬಿ ಡನ್. ಐ ಹ್ಯಾಡ್ ಟು ಡೂ ಇಟ್, ಇಟ್ ಹ್ಯಾಡ್ ಟು ಬಿ ಡನ್. ಈ ಥರ ಚೇಂಜ್ ಆಗುತ್ತೆ. ಆವಾಗ ಸಬ್ಜೆಕ್ಟ್ ಮೇಲೆ ಕೆಲಸ ಆಗುತ್ತೆ. ಸಬ್ಜೆಕ್ಟ್ ಆಕ್ಟಿವ್ಲಿ ಏನು ಪಾರ್ಟಿಸಿಪೇಟ್ ಮಾಡಲ್ಲ. ರೈಟ್? ಇಲ್ಲಿ ನೋಡಿ, ಅವ್ರು ಬರೋದಕ್ಕಿಂತ ಮುಂಚೆ ರೂಮ್ ಕ್ಲೀನ್ ಆಗಲೇಬೇಕು ಅಂತಾನ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ರೂಮ್ ಬಗ್ಗೆ ಮಾತಾಡ್ತಿದ್ದೀನಲ್ವಾ, ರೂಮ್ ಕ್ಲೀನ್ ಆಗಬೇಕು. ದ ರೂಮ್ ಹ್ಯಾಸ್ ಟು ಬಿ ಕ್ಲೀನ್ಡ್ ಬಿಫೋರ್ ದೇ ಅರೈವ್. ನೋಡಿ, ಹ್ಯಾಸ್ ಟು ಬಿ ಬಂತು, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬಂತು. ರೈಟ್? ಇದರ ಆಕ್ಟಿವ್ ಫಾರ್ಮ್ ಈ ಥರ ಇರುತ್ತೆ. ಯು ಹ್ಯಾವ್ ಟು ಕ್ಲೀನ್ ದ ರೂಮ್. ಸೊ ಈ ಥರ ಸೆಂಟೆನ್ಸ್ ಹೇಳ್ಕೊಡಿನಲ್ವಾ, ನೀವು ಅಪೋಸಿಟ್ ಪರ್ಸನ್ ಡೈರೆಕ್ಟ್ ಆಗಿ ಈ ಥರ ಕಮೆಂಟ್ ಮಾಡ್ಬೋದು. ಯು ಹ್ಯಾವ್ ಟು ಕ್ಲೀನ್ ದ ರೂಮ್ ಆರ್ ದ ರೂಮ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಅಂದ್ರೆ ಅರ್ಥ ರೂಮ್ ಕ್ಲೀನ್ ಆಗಬೇಕು. ರೈಟ್? ಅಷ್ಟೇ ಡಿಫರೆನ್ಸ್. ಅದು ಕಳ್ತನ ಆಗಿದೆ ಅಂತ ಸಾಬೀತಾಗಬೇಕಾಗಿದೆ. ನೋಡಿ, ಯಾರು ಮಾಡಬೇಕು ಸಾಬೀತ್ ಅಂತ ಹೇಳ್ತಿಲ್ಲ, ಅದು ಸಾಬೀತಾಗಬೇಕಾಗಿದೆ. ಸೊ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ದ್ಯಾಟ್ ಇಟ್ ಹ್ಯಾಸ್ ಬಿನ್ ಸ್ಟೋಲನ್. ನೋಡಿ, ದ್ಯಾಟ್ ಆದ್ಮೇಲೂ ಕೂಡ ಬರ್ತಾ ಇರೋದು ಪಾಸ್ಟ್ ಪರ್ಫೆಕ್ಟ್ನ ಪ್ಯಾಸಿವ್. ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್, ಅದು ಪ್ರೂವ್ ಆಗಲೇಬೇಕು. ದ್ಯಾಟ್ ಇಟ್ ಹ್ಯಾಸ್ ಬಿನ್ ಸ್ಟೋಲನ್, ಅದು ಕಳ್ತನ ಆಗಿದೆ ಅಂತ. ಅಂದ್ರೆ ಅರ್ಥ ಏನು? ಸಂಬಡಿ ಹ್ಯಾಸ್ ಟು ಪ್ರೂವ್ ಇಟ್, ಸೊ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ನಾಳೆ ಅಕೌಂಟ್ಸ್ ಚೆಕ್ ಆಗಬೇಕಾಗಿದೆ. ಯಾರು ಮಾಡ್ಬೇಕನ್ನೋದಲ್ಲ, ಏನಾಗಬೇಕಾಗಿದೆ. ದಿ ಅಕೌಂಟ್ಸ್ ಹ್ಯಾವ್ ಟು ಬಿ ಚೆಕ್ಡ್ ಟುಮಾರೋ. ಅಂದ್ರೆ ಅರ್ಥ ಸಂಬಡಿ ಹ್ಯಾಸ್ ಟು ಚೆಕ್ ದೆಮ್ ಅಲ್ವಾ? ಸೊ ಈ ಕೆಲಸ 3 ಗಂಟೆಲಿ ಆಗಬೇಕು. ದಿಸ್ ವರ್ಕ್ ಹ್ಯಾಸ್ ಟು ಬಿ ಡನ್ ಇನ್ 3 hours. ಅಂದರೆ ಯು ಹ್ಯಾವ್ ಟು ಡೂ ಇಟ್ ಇನ್ 3 hours, ದೇ ಹ್ಯಾವ್ ಟು ಡೂ ಇಟ್. ಯಾರೋ ಮಾಡಬೇಕಾಗಿದೆ, ಈ ಕೆಲಸ ಆಗಬೇಕು. ದಿಸ್ ವರ್ಕ್ ಹ್ಯಾಸ್ ಟು ಬಿ ಡನ್. ನೋಡಿ, ಇಲ್ಲಿ ನಾವು ಸ್ಟ್ರೈಟ್ ಆಗಿ ಹೇಳುವಾಗ ಹ್ಯಾಸ್ ಟು ಮುಂದೆ ಬೇಸ್ ವರ್ಬ್ ಹಾಕ್ತೀವಿ, ಹ್ಯಾವ್ ಟು ಮುಂದೆ ಬೇಸ್ ವರ್ಬ್ ಹಾಕ್ತೀವಿ. ಆ ಥರ ಸೆಂಟೆನ್ಸ್ಗಳನ್ನ ಯಾವಾಗ ಯೂಸ್ ಮಾಡ್ತೀವೋ ಈ ಸೆಂಟೆನ್ಸ್ನ ಕೂಡ ಅದೇ ಕಾಂಟೆಕ್ಸ್ನಲ್ಲೇ ಯೂಸ್ ಮಾಡ್ತೀವಿ. ಆ ಸೆಂಟೆನ್ಸ್ನ ಏನು ಹೇಳೋದಕ್ಕೆ ಯೂಸ್ ಮಾಡ್ತೀವೋ ಈ ಸೆಂಟೆನ್ಸ್ನು ಕೂಡ ಅದೇ ಥರ ವಿಷಯಗಳನ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲಿದೆ. ಇಲ್ಲೂ ನಾವು ರೂಲ್ಸ್ ಬಗ್ಗೆ ಮಾತಾಡ್ತೀವಿ, ಡ್ಯೂಟೀಸ್ ಬಗ್ಗೆ ಮಾತಾಡ್ತಿದ್ದೀವಿ, ಏನು ಕೆಲಸ ಆಗ್ಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ರೈಟ್? ಇದನ್ನು ಇವತ್ತು ಮಾಡಬೇಕಾಗಿಲ್ಲ ಅಂದರೆ ನೆಸೆಸಿಟಿ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್ ಟುಡೇ. ಸೊ ಗೊತ್ತಿದೆ ಅಲ್ವಾ? ಯು ಡೋಂಟ್ ಹ್ಯಾವ್ ಟು ಡೂ ಇಟ್. ನೀನು ಮಾಡಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಸೊ ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್. ಡಸಂಟ್ ಹ್ಯಾಸ್ ಅಲ್ಲ, ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್. ಇದಾಗಬೇಕಾಗಿಲ್ಲ, ಇದು ಮಾಡಬೇಕಾಗಿಲ್ಲ. ಇದನ್ನ ಇವತ್ತು ಮಾಡಬೇಕಾಗಿದ್ಯಾ? ಡಸ್ ಇಟ್ ಹ್ಯಾವ್ ಟು ಬಿ ಡನ್ ಟುಡೇ? ನಾನು ಮಾಡಬೇಕಂತ ಕೇಳೋಂಗಿದ್ರೆ ಡು ಐ ಹ್ಯಾವ್ ಟು ಡೂ ಇಟ್ ಟುಡೇ ಅಂತ ಕೇಳಬೇಕು. ಇದಾಗಬೇಕಾಗಿದೆ ಅಂದರೆ ಡಸ್ ಇಟ್ ಹ್ಯಾವ್ ಟು ಬಿ ಡನ್ ಟುಡೇ? ಅದು ಸಿಗಲೇಬೇಕು, ಆರ್ ಅದನ್ನು ಕಂಡು ಹಿಡಿಲೇಬೇಕು. ಅದನ್ನ ಕಂಡು ಹಿಡಿಬೇಕು. ಇಟ್ ಹ್ಯಾಸ್ ಟು ಬಿ ಫೌಂಡ್ ಅಂದರೆ ವಿ ಹ್ಯಾವ್ ಟು ಫೈಂಡ್ ಇಟ್. ಈ ಫಾರ್ಮ್ ನಿಮ್ಮ ತಂದೆಯಿಂದ ಸೈನ್ ಆಗಬೇಕಾಗಿದೆ. ಇಲ್ಲಿ ಆಕ್ಷನ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಈ ಥರ ಹೇಳ್ತಾ ಇದ್ದೀವಿ. ದಿಸ್ ಫಾರ್ಮ್ ಹ್ಯಾಸ್ ಟು ಬಿ ಸೈನ್ಡ್ ಬೈ ಯುವರ್ ಫಾದರ್. ಅಂದರೆ ಯುವರ್ ಫಾದರ್ ಹ್ಯಾಸ್ ಟು ಸೈನ್ ದಿಸ್ ಫಾರ್ಮ್. ಆ ಪರ್ಸನ್ ಇಂಪಾರ್ಟೆಂಟ್ ಆಗಿದ್ರೆ ಈ ಥರ ಹೇಳಿ. ಈ ಅಗ್ರಿಮೆಂಟ್ ಅನ್ನು ಲಿಖಿತ ರೂಪದಲ್ಲಿ ದೃಢೀಕರಿಸಬೇಕು. ದಿಸ್ ಅಗ್ರಿಮೆಂಟ್ ಹ್ಯಾಸ್ ಟು ಬಿ ಕನ್ಫರ್ಮ್ಡ್ ಇನ್ ರೈಟಿಂಗ್. ಸೊ ಎಲ್ಲ ಸೆಂಟೆನ್ಸ್ ನೋಡಿ, ಸಬ್ಜೆಕ್ಟ್ ಏನು ಆಕ್ಟಿವ್ಲಿ ಕೆಲಸ ಮಾಡ್ತಿಲ್ಲ, ಸಬ್ಜೆಕ್ಟ್ ಮೇಲೆ ಆಗಬೇಕಾಗಿ. ಈ ಪಾಯಿಂಟ್ ಯಾವಾಗಲೂ ನೆನ್ಪಿಟ್ಕೋಬೇಕು ನೀವು. ಆ ಥರ ಇದ್ದಾಗಲೇ ಟು ಬಿ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಈ ಪಾಯಿಂಟ್ ತಲೆ ಒಳಗೆ ಇಟ್ಕೊಂಡ್ಬಿಡಿ, ನೀವು ಟ್ರೈ ಮಾಡಿ. ದ ಪ್ರಾಜೆಕ್ಟ್ ಹ್ಯಾಸ್ ಟು ಬಿ ಫಿನಿಶ್ಡ್ ಬೈ ದ ಎಂಡ್ ಆಫ್ ದಿಸ್ ವೀಕ್. ಅವರಿಗೆ ಇದ್ರ ಬಗ್ಗೆ ತಿಳಿಸ್ಬೇಕಾಗಿದೆ. ನೋಡಿ, ಅವರಿಗೆ ತಿಳಿಸ್ಬೇಕು. ದೇ ಹ್ಯಾವ್ ಟು ಬಿ ಟೋಲ್ಡ್ ಆರ್ ದೇ ಹ್ಯಾವ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ದಿಸ್. ಯಾರು ತಿಳಿಸ್ಬೇಕು? ವಿ ಹ್ಯಾವ್ ಟು ಟೆಲ್ ದೆಮ್. ಅವರಿಗೆ ತಿಳಿಸ್ಬೇಕು, ದೇ ಹ್ಯಾವ್ ಟು ಬಿ ಟೋಲ್ಡ್. ದ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಬೈ ದಿ ಎಕ್ಸ್ಪರ್ಟ್ಸ್. ಅಂದರೆ ಎಕ್ಸ್ಪರ್ಟ್ಸ್ ಹ್ಯಾವ್ ಟು ಡಿಸ್ಕಸ್ ಇಟ್. ಸೊ ಈ ಥರ ನಿಮಗೆ ಮೆಸೇಜ್ ಆರ್ ಮೇಲ್ ಬಂದಿರುತ್ತಲ್ವಾ, ನೋಡಿ ಅವರು
ನೀವು ಬಿಲ್ ಕಟ್ಟಿ ಅಂತ ಡೈರೆಕ್ಟಾಗಿ ಹೇಳ್ತಿಲ್ಲ, ಬಿಲ್ಲನ್ನು ಕಟ್ಟಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ದ ಬಿಲ್ ಹ್ಯಾಸ್ ಟು ಬಿ ಪೇಯ್ಡ್. ದ ಬಿಲ್ ಹ್ಯಾಸ್ ಟು ಬಿ ಪೇಯ್ಡ್ ಟು ಅವಾಯ್ಡ್ ಡಿಸ್ಕನೆಕ್ಷನ್. ಅಂದರೆ ಯು ಹ್ಯಾವ್ ಟು ಪೇ ದ ಬಿಲ್ ಅಂತ ಅವ್ರು ಹೇಳಿದ್ರೆ ತುಂಬ ರೂಡ್ ಇರುತ್ತೆ. ಸೊ ಅವ್ರ ಕಂಪ್ನಿಯವರು ನಿಮಗೆ ಪೊಲೈಟಾಗಿ ಕೇಳಬೇಕಲ್ವಾ, ಈ ಥರ ಕೇಳ್ತಾರೆ, ದ ಬಿಲ್ ಹ್ಯಾಸ್ ಟು ಬಿ ಪೇಯ್ಡ್ ಅಂತ. ನಿಮ್ಮ ಪಾಸ್ಪೋರ್ಟ್ ರಿನ್ಯೂ ಆಗಬೇಕು, ಯುವರ್ ಪಾಸ್ಪೋರ್ಟ್ ಹ್ಯಾಸ್ ಟು ಬಿ ರಿನ್ಯೂಡ್. ಅಂದರೆ ಅದನ್ನು ಯಾರೋ ರಿನ್ಯೂ ಮಾಡಬೇಕು, ಬಟ್ ರಿನ್ಯೂ ಆಗಬೇಕಾಗಿರೋದು ನಿಮ್ಮ ಪಾಸ್ಪೋರ್ಟ್ ಅಲ್ವಾ. ಕ್ವೆಶನ್ ಕೇಳಬೇಕಾದ್ರೆ ನನ್ನ ಪಾಸ್ಪೋರ್ಟ್ ರಿನ್ಯೂ ಆಗಬೇಕಿದೆಯಾ? ಡಸ್ ಮೈ ಪಾಸ್ಪೋರ್ಟ್ ಹ್ಯಾವ್ ಟು ಬಿ ರಿನ್ಯೂಡ್? ಡಸ್ ಬಂದಾಗ ಹ್ಯಾವ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಬಿಲ್ ಆಕ್ಟ್ ಆಗಬೇಕಾದ್ರೆ ಸಂಸತ್ತಿನ ಸದನಗಳಿಂದ ಅಂಗೀಕರಿಸಲ್ಪಡಬೇಕು. A bill has to be passed, correct? A bill has to be passed by the Houses of Parliament to become an act. A bill has to be passed by the Houses of Parliament to become an act. Try ಮಾಡಿ. Your appointment has to be confirmed by you. ಅವ್ರು ನಿಮಗೆ ಕಾಲ್ ಮಾಡಿ ಥರ ಕೇಳ್ತಾರೆ, ನಿಮ್ದಿನ್ನೂ ಕನ್ಫರ್ಮ್ ಆಗಿಲ್ಲ, ನಿಮ್ಮಿಂದ ಕನ್ಫರ್ಮ್ ಆದರೆ ಅದು ಫಿಕ್ಸ್ ಆಗುತ್ತೆ. Your appointment has to be confirmed by you. These pills have to be taken 2 times a day. ಈಗ ಸ್ವಲ್ಪ ಫೋಕಸ್ ಮಾಡಿ. ಇಲ್ಲಿ ನೋಡಿ, ಅದನ್ನ ನಿನ್ನೆ ಮುಗಿಸ್ಬೇಕಾಗಿತ್ತು, ಅದಕ್ಕೆ ನಾನು ಅದನ್ನ ಮಾಡಿದೆ. ಐ ಡಿಡ್ ಇಟ್ ಬಿಕಾಸ್ ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ. ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಅಂದ್ರೆ ಅದನ್ನ ಫಿನಿಶ್ ಮಾಡಬೇಕಾಗಿತ್ತು, ಸೊ ಅದಕ್ಕೋಸ್ಕರನೇ ನಾನು ಅದನ್ನ ಮಾಡಿದೆ. ಅಂದ್ರೆ ಐ ಹ್ಯಾಡ್ ಟು ಡೂ ಇಟ್ ಎಸ್ಟರ್ಡೇ, ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ. ಇಲ್ಲಿ ನೋಡಿ, ಇಟ್ ಹ್ಯಾಸ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ ಅಂದ್ರೆ ಅದು ಆಗಿದೆಯಾ ಇಲ್ವಾ? ಎಸ್, ಫಿನಿಶ್ ಆಗಿದೆ. ಯಾಕಾಗಿದೆ ಅಂತ ರೀಸನ್ ಕೂಡ ಕೊಡ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಅದು ನೆನ್ನೆನೇ ಆಗಬೇಕಾಗಿತ್ತು. ಐ ಡಿಡ್ ಇಟ್ ಬಿಕಾಸ್ ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ. ಇದರ ಅರ್ಥ ಏನು? ಇಟ್ ಶುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಎಸ್ಟರ್ಡೇ ಅಂದ್ರೆ ನೆನ್ನೆನೇ ಫಿನಿಶ್ ಆಗಬೇಕಾಗಿತ್ತು, ಬಟ್ ಆಗಿರಲಿಲ್ಲ. ಆವಾಗ ಹೇಳ್ತೀವಿ ಶುಡ್ ಇಂದ. ಶುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಅಂತ ಹೇಳ್ತಾ ಇದ್ರೆ ಆಗಿಲ್ದೇ ಇರೋ ಕೆಲಸ ಆಗ್ಬೇಕಾಗಿತ್ತು ಅಂತ ರಿಗ್ರೆಟ್ ನಲ್ಲಿ ಹೇಳ್ತಾ ಇರೋದು. ಬಟ್ ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಅಂದ್ರೆ ಆಗ್ಬೇಕಾಗಿತ್ತು, ಸೊ ಆಯ್ತು ಅಂದ್ರೆ ಅದು ಅನಿವಾರ್ಯತೆ ಇತ್ತು ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್, ಆಗ್ಲೇಬೇಕಾಗಿತ್ತು. ಆಯ್ತಾ ಇಲ್ವಾ? ಎಸ್, ಆಯ್ತು. ನೆಕ್ಸ್ಟ್ ನೋಡಿ, PM ಅವರ ವಿಸಿಟ್ ನ ರದ್ದು ಮಾಡಬೇಕಾಯ್ತು. ಏನೋ ರೀಸನ್ ಬಂತು, ಸೊ ಮಾಡಬೇಕಾಯ್ತು. PM's ವಿಸಿಟ್ ಹ್ಯಾಡ್ ಟು ಬಿ ಕ್ಯಾನ್ಸಲ್ಡ್. ಕ್ಯಾನ್ಸಲ್ ಆಯ್ತು. ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. PM's ವಿಸಿಟ್ ಹ್ಯಾಡ್ ಟು ಬಿ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ಸಮ್ ರೀಸನ್. ಅಂದ್ರೆ ದೇ ಹ್ಯಾಡ್ ಟು ಕ್ಯಾನ್ಸಲ್ ಇಟ್. ಬಾಕ್ಸ್ ಅನ್ನ ಕಟ್ ಮಾಡಿ ಓಪನ್ ಮಾಡಬೇಕಾಯ್ತು. ಯಾಕೆಂದ್ರೆ ಅದನ್ನ ಹಾಗೆ ಓಪನ್ ಮಾಡಕ್ ಆಗ್ಲಿಲ್ಲ ನನಗೆ, ಸೊ ಕಟ್ ಮಾಡಿನೇ ಓಪನ್ ಮಾಡಬೇಕಾಯ್ತು. ದ ಬಾಕ್ಸ್ ಹ್ಯಾಡ್ ಟು ಬಿ ಕಟ್ ಓಪನ್. ನೋಡಿ, ಬಾಕ್ಸ್ ಮೇಲೆ ಕೆಲಸ ಆಯ್ತಲ್ವಾ? ಈ ತರ ಯಾವಾಗಲೂ ಥಿಂಕ್ ಮಾಡಬೇಕು. ನಾ ಬರಿತಾ ಇರೋ ಸೆಂಟೆನ್ಸ್ ಕರೆಕ್ಟ್ ಇದೆಯಾ? ಇದನ್ನ ನಾನು ಯಾವ ಫಾರ್ಮಲ್ಲಿ ಬರಿಬೇಕು? ಆಕ್ಟಿವ್ ಫಾರ್ಮ್ನಲ್ಲಿ ಬರಿಬೇಕಾ, ಪ್ಯಾಸಿವ್ ಫಾರ್ಮ್ನಲ್ಲಿ ಬರಿಬೇಕಾ? ಬಾಕ್ಸ್ ಮೇಲೆ ಕೆಲಸ ಆಗ್ತಿದ್ಯಾ, ನಾನು ಕೆಲಸ ಮಾಡ್ತಿದ್ನ? ಐ ಹ್ಯಾಡ್ ಟು ಕಟ್ ಓಪನ್ ದ ಬಾಕ್ಸ್ ಅಂದ್ರೆ ನಾನು ಬಾಕ್ಸ್ನ ಕಟ್ ಮಾಡಿ ಓಪನ್ ಮಾಡಬೇಕಾಯ್ತು. ದ ಬಾಕ್ಸ್ ಹ್ಯಾಡ್ ಟು ಬಿ ಕಟ್ ಓಪನ್. ಫ್ಲೈಟ್ ಅನ್ನು ಕೊನೆಯ ನಿಮಿಷದಲ್ಲಿ ಸ್ಥಗಿತಗೊಳಿಸಬೇಕಾಯ್ತು. ದ ಫ್ಲೈಟ್ ಹ್ಯಾಡ್ ಟು ಬಿ ಅಬಾರ್ಟೆಡ್ ಅಟ್ ದ ಲಾಸ್ಟ್ ಮಿನಿಟ್. ಅಬಾರ್ಟ್ ಅಂದ್ರೆ ಸ್ಟಾರ್ಟ್ ಆಗಿರುತ್ತೆ ಬಟ್ ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ, ಅದಕ್ಕೆ ಅಬಾರ್ಟ್ ಅಂತಾರೆ, ರೈಟ್? ದ ಫ್ಲೈಟ್ ಹ್ಯಾಡ್ ಟು ಬಿ ಅಬಾರ್ಟೆಡ್. ಫ್ಲೈಟ್ ಅನ್ನು ಅಬಾರ್ಟ್ ಮಾಡಬೇಕಾಯ್ತು ಅಟ್ ದ ಲಾಸ್ಟ್ ಮಿನಿಟ್ ಅಂದ್ರೆ ದೇ ಹ್ಯಾಡ್ ಟು ಅಬಾರ್ಟ್ ದ ಫ್ಲೈಟ್. ಮ್ಯಾಚ್ ಅನ್ನ ಮುಂದಿನ ವಾರದವರೆಗೂ ಪೋಸ್ಟ್ಪೋನ್ ಮಾಡಬೇಕಾಯ್ತು ಅಂದ್ರೆ ಪೋಸ್ಟ್ಪೋನ್ ಮಾಡಿದ್ರು, ಯಾಕಂದ್ರೆ ಮಾಡಬೇಕಾಯ್ತು. ದ ಮ್ಯಾಚ್ ಹ್ಯಾಡ್ ಟು ಬಿ ಪೋಸ್ಟ್ಪೋನ್ ಅಂಟಿಲ್ ನೆಕ್ಸ್ಟ್ ವೀಕ್ ಅಂದ್ರೆ ದೇ ಹ್ಯಾಡ್ ಟು ಪೋಸ್ಟ್ಪೋನ್ ದ ಮ್ಯಾಚ್. ಇದನ್ನ ಟ್ರೈ ಮಾಡಿ ಈಗ ನೀವು. The hotel had to be completely rebuilt after the fire, right? ಅಂದ್ರೆ they had to rebuild it. So ಇಲ್ಲಿ ನೋಡಿ, had to, have to, has to ಮುಂದೆ ಪ್ರೆಸೆಂಟ್ ವರ್ಬ್ ಬರುತ್ತೆ, ರೈಟ್? had to be, has to be, have to be ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಯಾಕೆಂದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಬರೋದೇ ಪಾಸ್ಟ್ ಪಾರ್ಟಿಸಿಪಲ್. ಅವರ ತಂದೆಗೆ ಪ್ರಜ್ಞೆ ಬಂತು, ಸೊ ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕಾಗ್ಲಿಲ್ಲ, ನೆಸೆಸಿಟಿ ಬರಲಿಲ್ಲ. ನೋಡಿ, ಈಗ ಪ್ರೆಸೆಂಟ್ ನಲ್ಲಿ ನೆಸೆಸಿಟಿ ಇಲ್ಲ ಅಂದ್ರೆ ಡೋಂಟ್ ಹ್ಯಾವ್ ಟು, ಡಸಂಟ್ ಹ್ಯಾವ್ ಟು ಹೇಳ್ತೀವಲ್ವಾ? ಪಾಸ್ಟ್ ನಲ್ಲಿ ನೆಸೆಸಿಟಿ ಇರಲಿಲ್ಲ, ಅವಶ್ಯಕತೆನೇ ಬರಲಿಲ್ಲ ಅಂದ್ರೆ
ಡಿಡಂಟ್ ಹ್ಯಾವ್ ಟು ಹೇಳಬೇಕು. ಸೊ ಇಲ್ಲಿ ಪ್ಯಾಸಿವ್ನಲ್ಲಿ ಹೇಳಬೇಕಾಯ್ತಂದ್ರೆ ಡಿಡಂಟ್ ಹ್ಯಾವ್ ಟು ಬಿ ಅಲ್ವಾ. ಹಿಸ್ ಫಾದರ್ ಗೇನ್ಡ್ ಕಾನ್ಷಿಯಸ್ನೆಸ್, ಸೊ ಹಿ ಡಿಡಂಟ್ ಹ್ಯಾವ್ ಟು ಬಿ ಹಾಸ್ಪಿಟಲೈಸ್ಡ್. ಅಂದ್ರೆ ವಿ ಡಿಡಂಟ್ ಹ್ಯಾವ್ ಟು ಹಾಸ್ಪಿಟಲೈಸ್ ಹಿಸ್ ಫಾದರ್. ಹಿಸ್ ಫಾದರ್ ಡಿಡಂಟ್ ಹ್ಯಾವ್ ಟು ಬಿ ಹಾಸ್ಪಿಟಲೈಸ್ಡ್, ರೈಟ್. ಅವರನ್ನು ಹಾಸ್ಪಿಟಲೈಸ್ ಮಾಡಬೇಕಾಗ್ಲಿಲ್ಲ. ಸೊ ಗೊತ್ತಾಯ್ತಲ್ಲ. ಸೊ ಒಂದು ವಿಷಯ ನೆನ್ಪಿಟ್ಕೊಂಬಿಡಿ, ಟು ಬಿ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬಂದರೆ ಒಂದು ಸೆಂಟೆನ್ಸ್ನಲ್ಲಿ ಅದು ಪ್ಯಾಸಿವ್ ಮೀನಿಂಗ್ ಕೊಡ್ತಾ ಇರುತ್ತೆ. ಅಂದರೆ ಸಬ್ಜೆಕ್ಟ್ ಏನು ಕೆಲಸ ಮಾಡ್ತಿರಲ್ಲ, ನಾವು ಮೆನ್ಷನ್ ಮಾಡಿರೋ ಸಬ್ಜೆಕ್ಟ್ ಮೇಲೆ ಆ ಕೆಲಸ ಆಗ್ತಿರುತ್ತೆ. ಈ ಒಂದು ಪಾಯಿಂಟ್ ಯಾವಾಗಲೂ ನಿಮ್ಮ ತಲೆ ಒಳಗೆ ಇಟ್ಕೊಳ್ಳಿ. ಟು ಬಿ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬಂದರೆ, ಟು ಬಿ ಹಿಂದೆ ಮತ್ತೇನಾದರೂ ಬರಲಿ, ಈ ವಿಷಯ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ದ ರೂಮ್ ಹ್ಯಾಸ್ ಟು ಬಿ ಕ್ಲೀನ್ ಬಿಫೋರ್ ದೇ ಅರೈವ್. ಈ ಸೆಂಟೆನ್ಸ್ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದೆ. ಸೊ ಲಾಸ್ಟ್ ಕ್ಲಾಸ್ ನೋಡಿದ್ರೆ ನೀವು, ನೋಡಿಲ್ಲ ಅಂದರೂ ಕೂಡ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ನಾ ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಇದ್ರ ಮೀನಿಂಗ್ ಏನು? ಅವ್ರು ಬರೋದಕ್ಕಿಂತ ಮುಂಚೆ ರೂಮ್ ಕ್ಲೀನ್ ಆಗಬೇಕು. ಇಲ್ಲೂ ಪ್ಯಾಸಿವ್ ಮೀನಿಂಗ್ ಕೊಡ್ತೀವಿ, ರೂಮ್ ಕ್ಲೀನ್ ಆಗಬೇಕಾಗಿದೆ ಅಂದರೆ ಯು ಹ್ಯಾವ್ ಟು ಕ್ಲೀನ್ ದ ರೂಮ್, ಶಿ ಹ್ಯಾಸ್ ಟು ಕ್ಲೀನ್ ದ ರೂಮ್, ಸಂಬಡಿ ಹ್ಯಾಸ್ ಟು ಕ್ಲೀನ್ ದ ರೂಮ್. ಸೊ ಈ ಸೆಂಟೆನ್ಸ್ ಡ್ಯೂಟಿ, ಒಬ್ಲಿಗೇಷನ್ನ ತುಂಬ ಸ್ಟ್ರಾಂಗ್ ಆಗಿ ಹೇಳುತ್ತೆ. ಕಂಪಲ್ಸರಿ ಇದೆ, ಮಾಡಲೇಬೇಕು ಅನ್ನೋದನ್ನು ಹೇಳುತ್ತೆ. ಇದನ್ನು ಈ ಥರನೂ ಹೇಳ್ಬೋದು, ದ ರೂಮ್ ಈಸ್ ಟು ಬಿ ಕ್ಲೀನ್ಡ್ ಬಿಫೋರ್ ದೇ ಅರೈವ್. ನೋಡಿ, ಹ್ಯಾಸ್ ಟು ಬಿ ಜಾಗದಲ್ಲಿ ಈಸ್ ಟು ಬಿ ಹಾಕಿದ್ದೀನಿ ಅಷ್ಟೇ. ಎರಡೂ ಸೆಂಟೆನ್ಸ್ಗಳ ಮೀನಿಂಗ್ ಸೇಮ್ ಇದೆ. ಬಟ್ ದ ರೂಮ್ ಈಸ್ ಟು ಬಿ ಕ್ಲೀನ್ಡ್ ಅಂತ ಹೇಳಿದ್ರೆ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾ ಇದ್ದೀವಿ ಆ್ಯಂಡ್ ಪೊಲೈಟ್ ಆಗಿ ಹೇಳ್ತಾ ಇದ್ದೀವಿ. ಹ್ಯಾಸ್ ಟು ಬಿ ಜಾಸ್ತಿ ಕಂಪಲ್ಷನ್ ಮೇಲೆ ಸ್ಟ್ರೆಸ್ ಆಗುತ್ತೆ, ರೈಟ್. ಆ ಕೆಲಸ ಕಂಪಲ್ಸರಿ ಆಗಲೇಬೇಕು ಅನ್ನೋ ಮೀನಿಂಗ್ ಕನ್ವೇ ಆಗುತ್ತೆ ಆ್ಯಂಡ್ ಅದು ತುಂಬ ಸ್ಟ್ರಾಂಗ್. ಬಟ್ ಅದರ ವೀಕರ್ ಫಾರ್ಮ್ ಈಸ್ ಟು ಬಿ, ಇದು ತುಂಬ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ, ಪೊಲೈಟ್ ಆಗಿರುತ್ತೆ. ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸ್. ಸಬ್ಜೆಕ್ಟ್ ಜೊತೆ ಈಸ್ ಟು ಬಿ, ಆಮ್ ಟು ಬಿ, ಆರ್ ಟು ಬಿ ಹಾಕ್ತೀವಿ. ಪಾಸ್ಟ್ ಇದ್ರೆ ವಾಸ್ ವರ್, ಮತ್ತು ಫ್ಯೂಚರ್ಗೆ ಅಗೇನ್ ಈಸ್, ಆಮ್, ಆರ್ ಟು ಬಿನೇ ಯೂಸ್ ಮಾಡ್ತೀವಿ, ಫ್ಯೂಚರ್ಗೂ ಕೂಡ, ರೈಟ್. ಈ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಸರಿ, ಗೊತ್ತಾಯ್ತು. ನಾನು ನಿಮಗೆ ಹೇಳಿದ್ದೆ ಇದು ಪ್ಯಾಸಿವ್ ಫಾರ್ಮ್ನಲ್ಲಿದೆ, ದ ರೂಮ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಇದರ ಆಕ್ಟಿವ್ ಫಾರ್ಮ್ ಏನು? ಸಂಬಡಿ ಹ್ಯಾಸ್ ಟು ಕ್ಲೀನ್ ದ ರೂಮ್ ಅಲ್ವಾ. ಅಂದರೆ ಸ್ಟ್ರೈಟ್ ಆಗಿ ಹೇಳ್ಬಿಡೋದು, ಅದು ರೂಡ್ ಆಗಿದ್ರೂ ಪರವಾಗಿಲ್ಲ, ಯು ಹ್ಯಾವ್ ಟು ಕ್ಲೀನ್ ದ ರೂಮ್, ಶಿ ಹ್ಯಾಸ್ ಟು ಕ್ಲೀನ್ ದ ರೂಮ್ ಅಂತ. ಅದೇ ಥರ ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ ಬರ್ತಾ ಇದೆ ಅಂದರೆ ಪ್ಯಾಸಿವ್ ಮೀನಿಂಗ್ ಕೊಡ್ತಿದೆ ಅಲ್ವಾ, ರೂಮ್ ಕ್ಲೀನ್ ಆಗಬೇಕಾಗಿದೆ ಅಂತ. ಹಾಗಿದ್ರೆ ಇದಕ್ಕೂ ಆಕ್ಟಿವ್ ಫಾರ್ಮ್ ಇದೆಯಾ? ಎಸ್ ಇದೆ. ಇಲ್ಲಿ ನೋಡಿ, ಐ ಆಮ್ ಟು ಕ್ಲೀನ್ ದ ರೂಮ್, ಹಿ ಈಸ್ ಟು ಕ್ಲೀನ್ ದ ರೂಮ್, ಶಿ ಈಸ್ ಟು ಕ್ಲೀನ್ ದ ರೂಮ್, ಯು ಆರ್ ಟು ಕ್ಲೀನ್ ದ ರೂಮ್ ಅಂತ ಹೇಳ್ತೀವಿ. ಟು ಬಿ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದರೆ ಪ್ಯಾಸಿವ್ ವಾಯ್ಸ್, ಟು ಬೇಸ್ ವರ್ಬ್ ಬಂದರೆ ಆಕ್ಟಿವ್ ಫಾರ್ಮ್. ಸೊ ಇದು ಸೇಮ್ ರೂಲ್ನೇ ಫಾಲೋ ಮಾಡ್ತಿದೆಯಲ್ಲ. ಐ ಹ್ಯಾವ್ ಟು ಡೂ ಇಟ್, ಇಟ್ ಹ್ಯಾಸ್ ಟು ಬಿ ಡನ್. ಅದೇ ಥರ ಐ ಆಮ್ ಟು ಡೂ ಇಟ್, ಇಟ್ ಈಸ್ ಟು ಬಿ ಡನ್, ರೈಟ್. ಸಿಂಪಲ್. ಸೊ ಈ ಕ್ಲಾಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ನೀವು ನೋಡಿದಿರಾ? ಈ ವಿಡಿಯೋ ನಂಬರ್ ನೋಡಿ, ಆಮೇಲೆ ಹೋಗಿ ಈ ವಿಡಿಯೋ ಕೂಡ ನೋಡಿ. ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ಆರ್ ನಿಮಗೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಯು ಆರ್ ಟು ಅರೈವ್ ಬೈ 8:30, 8:30 ಒಳಗೇ ಬರಬೇಕು. ಇದನ್ನು ನಾನು ಯು ಹ್ಯಾವ್ ಟು ಅರೈವ್ ಅಂತಲೂ ಹೇಳ್ಬೋದು, ಬಟ್ ಅದಕ್ಕಿಂತ ರೆಸ್ಪೆಕ್ಟ್ಫುಲ್ ಆಗಿ ಹೇಳಬೇಕು ಅಂದರೆ, ಈಗ ನೋಡಿ, ನೀವು ಇದೇ ಸೆಂಟೆನ್ಸ್ನ ಬಾಸ್ಗೆ ಹೇಳಬೇಕಾಗುತ್ತೆ. ನಿಮ್ಮ ಬಾಸ್ಗೆ ನೀವು ಯು ಹ್ಯಾವ್ ಟು ಅರೈವ್ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಂದ್ರೆ ಯು ಆರ್ ಟು ಅಂತ ಹೇಳಿ, ರೈಟ್. ವರ್ಕ್ ಇಸ್ ಟು ಬಿಗಿನ್ ದಿಸ್ ವೀಕ್, ಈ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗಬೇಕು. ಆಲ್ ಸ್ಟೂಡೆಂಟ್ಸ್ ಆರ್ ಟು ಟೇಕ್ ದಿಸ್ ಎಕ್ಸಾಮ್. ಮಿಸ್ಟರ್ ರವಿ ಈಸ್ ಟು ಸ್ಪೀಕ್ ಅಟ್ ದ ಮೀಟಿಂಗ್. ಯು ಆರ್ ನಾಟ್ ಟು ಟೆಲ್ ಎನಿ ಒನ್. ಇಲ್ಲಿ ನಾಟ್ ಟು ಟೆಲ್ ಅಂದರೆ ಹೇಳಲೇಬಾರ್ದು ಅಂತ ಆರ್ಡರ್ ಮಾಡ್ತಿರೋದು. ಯು ಆರ್ ನಾಟ್ ಟು ಡೂ ದಟ್ ಅಗೈನ್, ನೀವು ಅದನ್ನು ಮತ್ತೆ ಮಾಡೋ ಹಾಗಿಲ್ಲ ಅಂತಲೂ ಆರ್ಡರ್ ಮಾಡ್ತಿರೋದು, ರೈಟ್. ಸೊ ಇದು ಆಕ್ಟಿವ್ ಫಾರ್ಮ್ನಲ್ಲಿದೆ. ಸೊ ಇದಕ್ಕೆ ಪ್ಯಾಸಿವ್ ಫಾರ್ಮ್ ಕೊಟ್ಟರೆ ಏನಾಗುತ್ತೆ? ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಅದನ್ನೇ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತಾ ಇರೋದು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳಿ, ಎಲ್ಲ ಸೆಂಟೆನ್ಸ್ನು ಪ್ಯಾಸಿವ್ ಚೇಂಜ್ ಮಾಡೋಕ್ಕೆ ಬರಲ್ಲ. ಯಾವುದರಲ್ಲಿ ಆಬ್ಜೆಕ್ಟ್ ಇರುತ್ತೋ ಅದನ್ನು ಮಾತ್ರ ಮಾಡೋಕ್ಕೆ ಬರುತ್ತೆ. ನಾವೊಂದು ರೂಲ್ ಹೇಳ್ಕೊಟ್ಬಿಟ್ಟಿದ್ದೀನಿ ಅಂತ ಎಲ್ಲ ಸೆಂಟೆನ್ಸ್ನು ಅದೇ ರೂಲಲ್ಲೇ ಬರೆಯೋಕ್ಕೆ ಬರಲ್ಲ. ಸ್ವಲ್ಪ ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್, ಯು ಆರ್ ಟು ಅರೈವ್, ಇದನ್ನು ಟು ಬಿಯಿಂದ ಹೇಳಕ್ಕೆ ಬರಲ್ಲ, ಸ್ಟ್ರೈಟಾಗೇ ಹೇಳಬೇಕಾಗುತ್ತೆ. ಬಟ್ ಈ ಸೆಂಟೆನ್ಸ್ನ ಹೇಳ್ಬೋದು, ಆಲ್ ದ ಸ್ಟೂಡೆಂಟ್ಸ್ ಆರ್ ಟು ಟೇಕ್ ದಿಸ್ ಎಕ್ಸಾಮ್, ದಿಸ್ ಎಕ್ಸಾಮ್ ಈಸ್ ಟು ಬಿ ಟೇಕನ್ ಅಂತ, ರೈಟ್. ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಗೆ ಅದನ್ನೇ ನಾನು ಹೇಳ್ತಾ ಇರೋದು. ದ ಅಕೌಂಟ್ಸ್ ಹ್ಯಾವ್ ಟು ಬಿ ಚೆಕ್ಡ್ ಟುಮಾರೋ ಅನ್ನೋದು ಗೊತ್ತಾಗಿದೆಯಲ್ಲ, ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ದ ಅಕೌಂಟ್ಸ್ ಆರ್ ಟು ಬಿ ಚೆಕ್ ಟುಮಾರೋ, ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಸೊ ಈ ಸೆಂಟೆನ್ಸ್ನ ನಾವು ಯಾರು ಮಾಡಬೇಕು ಅನ್ನೋದನ್ನು ಸ್ಟ್ರೈಟಾಗೂ ಹೇಳ್ಬೋದು. ಅಕೌಂಟೆಂಟ್ ಈಸ್ ಟು ಚೆಕ್ ದಿ ಅಕೌಂಟ್ಸ್, ಬಟ್ ಇಲ್ಲಿ ಆ್ಯಕ್ಷನ್ಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀವಿ. ದೀಸ್ ಪಿಲ್ಸ್ ಹ್ಯಾವ್ ಟು ಬಿ ಟೇಕನ್ 2 times a day.
2 ಟೈಮ್ಸ್ ತಗೊಳ್ಳೇಬೇಕು. ದೀಸ್ ಪಿಲ್ಸ್ ಆರ್ ಟು ಬಿ ಟೇಕನ್ ಅಂತಾನೂ ಅನ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಹ್ಯಾವ್ ಟು ಬಿನ ವೀಕರ್ ಫಾರ್ಮ್ ಆರ್ ಟು ಬಿ, ಈಸ್ ಟು ಬಿ, ಆಮ್ ಟು ಬಿ ಇವೆಲ್ಲ. ಬಟ್ ಇದು ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಈ ಥರ ಮಾತಾಡಿದ್ರೆ. ದಿಸ್ ಫಾರ್ಮ್ ಹ್ಯಾಸ್ ಟು ಬಿ ಸೈನ್ಡ್ ಬೈ ಯುವರ್ ಫಾದರ್. ಸೊ ಇದಕ್ಕೆ ಟ್ರೈ ಮಾಡಿ. ದಿಸ್ ಫಾರ್ಮ್ ಈಸ್ ಟು ಬಿ ಸೈನ್ಡ್ ಬೈ ಯುವರ್ ಫಾದರ್. ಹಾಂ, ಇಲ್ಲಿ ನೋಡಿ ಈಗ ಪಾಸ್ಟ್ ಟೆನ್ಸ್ ಬಂತು. PM's visit had to be cancelled. PM's visit was to be cancelled. ಅಷ್ಟೇ, ಸಿಂಪಲ್. ಇಸ್ನ ವಾಸ್ ಮಾಡಿ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಆ್ಯಕ್ಷನ್ ಮೇಲೆ ಫೋಕಸ್ ಇದೆ, ನೆನ್ಪಿಟ್ಕೊಳ್ಳಿ ಅದನ್ನು. ಇಟ್ ಹ್ಯಾಡ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ ಅಂದರೆ ಇದನ್ನು ನೆನ್ನೆನೇ ಮುಗಿಸ್ಬೇಕಾಯ್ತು ಅಂದರೆ ಮುಗಿಸಿದ್ದೀವಿ, ನೆಸೆಸಿಟಿ ನೆನ್ನೆ ಇತ್ತು. ಇಟ್ ವಾಸ್ ಟು ಬಿ ಫಿನಿಶ್ಡ್ ಎಸ್ಟರ್ಡೇ, ಇದನ್ನು ನೆನ್ನೆನೇ ಮುಗಿಸ್ಬೇಕಾಯ್ತು, ಸೊ ಮುಗಿಸ್ತಿದ್ವಿ. ರೈಟ್. ಸೊ ಗೊತ್ತಾಯ್ತಲ್ಲ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರನೇ ಇರಬೇಕು. ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲಿರುತ್ತೆ ಅನ್ನೋದು ಗೊತ್ತಾಯ್ತು. ಓಕೆ, ಈಗ ಯಾವ್ಯಾವ ಸಿಚುವೇಶನಲ್ಲಿ ಹೇಳಬೇಕು ಇಲ್ಲಿ ನೋಡಿ. ನಾವು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ, ಪೊಲೈಟಾಗಿ ಡ್ಯೂಟೀಸ್ನ ಹೇಳ್ತಾ ಇದ್ರೆ, ಯಾರು ಯಾವ ಕೆಲಸ ಮಾಡಬೇಕು, ಏನಾಗಬೇಕು ಅಂತ ಇದ್ದರೆ ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ನ ಯೂಸ್ ಮಾಡ್ತೀವಿ. ಇದು ಕೇಸ್ ನಂಬರ್ 1. ರೈಟ್. ನೋಡಿ ಇಲ್ಲಿ, ಶಿ ಈಸ್ ಟು ಬಿ ಕಾಂಟ್ಯಾಕ್ಟೆಡ್ ಇನ್ ಕೇಸ್ ಆಫ್ ಎನ್ ಎಮರ್ಜೆನ್ಸಿ ಅಂದರೆ ಅರ್ಥ ಏನು, ಪ್ಯಾಸಿವ್ ಮೀನಿಂಗ್ ಕೊಡ್ತಾ ಇದೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಆಕೆಯನ್ನು ಕಾಂಟ್ಯಾಕ್ಟ್ ಮಾಡಬೇಕು. ರೈಟ್. ದ ಫೈಲ್ಸ್ ಆರ್ ಟು ಬಿ ಸಬ್ಮಿಟೆಡ್ ರೈಟ್ ಅವೇ, ಫೈಲ್ಗಳನ್ನು ಈಗಲೇ ಸಬ್ಮಿಟ್ ಮಾಡಬೇಕು. ದಿಸ್ ಹಾಲ್ ಈಸ್ ಟು ಬಿ ಯೂಸ್ಡ್ ಓನ್ಲಿ ಫಾರ್ ಮೀಟಿಂಗ್ಸ್, ಈ ಹಾಲ್ನ ಮೀಟಿಂಗ್ಗಳಿಗೆ ಮಾತ್ರ ಯೂಸ್ ಮಾಡಬೇಕು. ಫ್ರೀ ಸ್ಪೆಂಡಿಂಗ್ ಆಫ್ ಪಬ್ಲಿಕ್ ಮನಿ ಈಸ್ ನಾಟ್ ಟು ಬಿ ಟಾಲರೇಟೆಡ್. ಸೊ ಈ ಸೆಂಟೆನ್ಸ್ನಲ್ಲಿ ಇಷ್ಟು ಸಬ್ಜೆಕ್ಟ್. ಫ್ರೀ ಸ್ಪೆಂಡಿಂಗ್ ಆಫ್ ಪಬ್ಲಿಕ್ ಮನಿ, ಫ್ರೀ ಸ್ಪೆಂಡಿಂಗ್ ಅಂದರೆ ಹೇಗೆ ಬೇಕೋ ಹಾಗೆ ಖರ್ಚು ಮಾಡಿಬಿಡೋದು, ಅದನ್ನು ಟಾಲರೇಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ. ಆ್ಯಂಡ್ ಇವೆಲ್ಲ ಫಾರ್ಮಲ್ ಸ್ಟೈಲ್ನಲ್ಲಿ ಹೇಳ್ತಾ ಇದ್ದೀವಿ. ರೈಟ್. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲದರಲ್ಲೂ ಆ್ಯಕ್ಷನ್ನೇ ಇದೆ. ನಾನು ಲಾಸ್ಟ್ ತುಂಬ ಕ್ಲಾಸ್ಗಳಿಂದ ಬರೀ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ ಮಾತಾಡೋದನ್ನ ಹೇಳ್ತಾ ಇದ್ದೀನಲ್ಲ, ಇಲ್ಲೂ ಅಷ್ಟೇ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡೋದು, ಅಂದರೆ ಪ್ಯಾಸಿವ್ ಮೀನಿಂಗ್ನೇ ಕೊಡ್ತಾ ಇದೆ. ಕೇಸ್ ನಂಬರ್ 2, ಟು ಗಿವ್ ಆರ್ಡರ್ಸ್. ಆರ್ಡರ್ಸ್ನ ಕೊಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಬಾಸ್ ಈ ಥರ ಆಗಬೇಕು ಅಂತ ಹೇಳ್ತಿದ್ದಾರೆ, ಟೀಚರ್ ಈ ಥರ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಈ ಥರ ಆಗಬೇಕು, ಈ ಕೆಲಸ ಆಗಬೇಕು, ಇದನ್ನು ಮಾಡಬೇಕು ಅಂತ. ನೋಡಿ ಇಲ್ಲಿ, ದ ಹೋಮ್ ವರ್ಕ್ ಈಸ್ ಟು ಬಿ ಡನ್ ಫಸ್ಟ್. ಹೋಮ್ ವರ್ಕ್ ಫಸ್ಟ್ ಆಗಬೇಕು. ಪೇರೆಂಟ್ ಮಕ್ಕಳಿಗೆ ಈ ಥರ ಹೇಳ್ತಾ ಇರೋದು. ಆ್ಯಂಡ್ ಇದನ್ನು ಸ್ಟ್ರೈಟಾಗಿ ಹೇಳಿದ್ರೆ ಯಾವ ಥರ ಇರುತ್ತೆ, ಯು ಆರ್ ಟು ಡೂ ದ ಹೋಮ್ ವರ್ಕ್ ಫಸ್ಟ್. ದ ಹೋಮ್ ವರ್ಕ್ ಈಸ್ ಟು ಬಿ ಡನ್ ಫಸ್ಟ್. ದಿಸ್ ಕವರ್ ಈಸ್ ನಾಟ್ ಟು ಬಿ ರಿಮೂವ್ಡ್. ಸೊ ನೆಗೆಟಿವ್ ಹೇಳಿದ್ರೆ ನಾಟ್ ಟು ಬಿ ಬರುತ್ತೆ. ಈ ಕವರನ್ನು ತೆಗೆಯಬಾರ್ದು. ದಿಸ್ ಫಾರ್ಮ್ ಇಸ್ ಟು ಬಿ ಫಿಲ್ಡ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಈ ಫಾರ್ಮ್ನ ಕ್ಯಾಪಿಟಲ್ ಲೆಟರ್ಸಿಂದ ಫಿಲ್ ಮಾಡಬೇಕು. ಶಿ ಇಸ್ ನಾಟ್ ಟು ಬಿ ಲೇಟ್. ಓಕೆ, ಅವಳು ಲೇಟ್ ಆಗಬಾರ್ದು. ರೈಟ್. ಗೊತ್ತಾಗ್ತದೆ. ಇಲ್ಲೂ ಅಷ್ಟೇ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲೆ ಇದೆ. ನೆಕ್ಸ್ಟ್ ಕೇಸ್ ನಂಬರ್ 3, ಅಫಿಷಿಯಲ್ ಪ್ಲ್ಯಾನ್ಗಳು ಆ್ಯಂಡ್ ಅರೇಂಜ್ಮೆಂಟ್ಸ್ಗಳು. ಅಂದರೆ ಫ್ಯೂಚರ್ನಲ್ಲಿ ಏನು ಆಗಬೇಕಾಗಿದೆ, ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ಇದು ತುಂಬ ಫಾರ್ಮಲ್ ಸ್ಟೈಲ್ನಲ್ಲಿ ಈ ಥರ ಮಾತಾಡ್ತಾರೆ. ನಾನು ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈಸ್ ಟು ಬಿ ಶಟ್ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ಥಗಿತಗೊಳ್ಳಲಿದೆ. ನ್ಯೂಸ್ನಲ್ಲೆಲ್ಲ ನೋಡಿರ್ತೀರಲ್ವಾ ಈ ಥರ. ಎಸ್, ಈ ಥರ ಫಾರ್ಮಲ್ ಆಗಿ ಹೇಳ್ತಾರೆ ಅವರು. ದ ಕೇಸ್ ಈಸ್ ಯೆಟ್ ಟು ಬಿ ಡಿಸೈಡೆಡ್ ಬೈ ಅ ಜಡ್ಜ್. ಈ ಕೇಸ್ ಜಡ್ಜಿಂದ ಇನ್ನೂ ತೀರ್ಮಾನ ಆಗಬೇಕಾಗಿದೆ ಅಂತ ಹೇಳ್ತಾ ಇದ್ದೀವಿ. ಮಾರ್ಕೆಟ್ಸ್ ಆರ್ ಟು ಬಿ ಓಪನ್ ಫ್ರಮ್ 7 to 10. ಬೆಳಗ್ಗೆ 7ರಿಂದ 9 ಓಪನ್ ಆಗಬೇಕಾಗಿದೆ. ಇಲ್ಲಿ ಓಪನ್ ಅನ್ನು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಎಸ್, ಟು ಬಿ ಮುಂದೆ ಅಡ್ಜೆಕ್ಟಿವ್ ಬರ್ಬೋದು, ಯಾವ ಥರದ ಅಡ್ಜೆಕ್ಟಿವ್ ಆದರೂ ಯೂಸ್ ಮಾಡ್ಬೋದು. ಎನಿ ಡ್ಯಾಮೇಜ್ ರಿಸಲ್ಟಿಂಗ್ ಫ್ರಮ್ ನೆಗ್ಲಿಜೆನ್ಸ್ ಇಸ್ ನಾಟ್ ಟು ಬಿ ಕಾಂಪೆನ್ಸೇಟೆಡ್. ಕೇಸ್ ನಂಬರ್ 3ನಲ್ಲಿ ಈ ಥರ ಆಗಲೇಬೇಕು ಅಂತ ಹೇಳ್ತಿಲ್ಲ, ಈ ಥರ ಆಗಲಿದೆ ಅಂದರೆ ಫ್ಯೂಚರ್ ಪ್ಲ್ಯಾನ್ಸ್, ಈವೆಂಟ್ಸ್, ಅರೇಂಜ್ಮೆಂಟ್ಸ್, ಅಗ್ರಿಮೆಂಟ್ಸ್ನ ಹೇಳ್ತಿದ್ದೀವಿ. ರೈಟ್. ಆ್ಯಂಡ್ ಇದು ಫಾರ್ಮಲ್ ಸ್ಟೈಲ್. ಸೊ ಈಗ ನಾನು ಮುಂದೆ ಹೇಳೋ ಎಕ್ಸಾಂಪಲ್ಸ್ ನಿಮ್ಗೆ ಅರ್ಥ ಆಗಬೇಕಂದ್ರೆ ಫಸ್ಟ್ ಈ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ಲಾಸ್ಟ್ ಕ್ಲಾಸ್ ನೀವು ನೋಡಿಲ್ಲ ಅಂದ್ರೂ ಕೂಡ ಇವತ್ತಿನ ಕ್ಲಾಸ್ ಅರ್ಥ ಆಗೋದು ಕಷ್ಟ ಆಗುತ್ತೆ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಐ ಹ್ಯಾವ್ ಡನ್ ವೆಲ್ ಇನ್ ಮೈ ಎಕ್ಸಾಮ್ಸ್ ಆ್ಯಂಡ್ ಐ ಹೋಪ್ ಟು ಬಿ ಆನ್ ಇಂಜಿನಿಯರ್. ನಾನು ನನ್ನ ಎಕ್ಸಾಮ್ಸ್ನಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಲ್ವಾ. ಸೊ ನಾನು ಇಂಜಿನಿಯರ್ ಆಗ್ತೀನಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಈಗ ಅಂದರೆ ನಿರೀಕ್ಷಿಸುತ್ತಿದ್ದೇನೆ, ಆಶಿಸುತ್ತಿದ್ದೇನೆ, ಅನ್ಕೊಳ್ತಾ ಇದ್ದೀನಿ, ಹೋಪ್ ಇದೆ ಅಂತೀವಲ್ವಾ. ಆ ಸೆಂಟೆನ್ಸ್ನ ನಾನು ಇಲ್ಲಿ ಬರ್ತಿದ್ದೀನಿ. ಐ ಹೋಪ್ ಟು ಬಿ ಅನ್ ಇಂಜಿನಿಯರ್. ರೈಟ್. ಅಂದರೆ ಇನ್ಮೇಲೆ ಪ್ರೆಸೆಂಟ್ ಆರ್ ಫ್ಯೂಚರ್ ಇವೆಂಟ್.
ಸೊ ಈಗ ಇದೇ ಸ್ಟ್ರಕ್ಚರ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಐ ಆಮ್ ಹೋಪಿಂಗ್ ಟು ಬಿ ಸೆಲೆಕ್ಟೆಡ್. ಸೊ ಈಗ ಟು ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಮಾತ್ರ ಬಂತು. ಸೊ ನಾ ಈ ತರ ಬಂದಾಗ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ಹೇಳಿದೆ, ಈ ಸ್ಟ್ರಕ್ಚರ್ ಬಂದಾಗ ಇಲ್ಲಿರುವಂತ ಆಕ್ಷನ್ ಸಬ್ಜೆಕ್ಟೇ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಐ ಆಮ್ ಹೋಪಿಂಗ್ ಟು ಬಿ ಸೆಲೆಕ್ಟೆಡ್ ಅಂದ್ರೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಆರ್ ಫ್ಯೂಚರ್ ಇವೆಂಟ್. ಐ ಆಮ್ ಹೋಪಿಂಗ್ ಟು ಸೆಲೆಕ್ಟ್ ಅಂದ್ರೆ ರಾಂಗ್ ಆಗುತ್ತೆ. ನಾನು ಯಾರನ್ನೂ ಸೆಲೆಕ್ಟ್ ಮಾಡ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ. ಬಟ್ ನಾನೇ ಸೆಲೆಕ್ಟ್ ಆಗ್ತೀನಿ ಅನ್ಬೇಕಂದ್ರೆ ಟು ಬಿ ಸೆಲೆಕ್ಟೆಡ್ ಹಾಕಬೇಕು. ಸೊ ಇಲ್ಲಿ ಸಬ್ಜೆಕ್ಟೇ ಆ ಆಕ್ಷನ್ ರಿಸೀವ್ ಮಾಡ್ಕೊಳ್ತಾ ಇದೆ. ಈ ಪಾಯಿಂಟ್ ತಲೆ ಒಳಗಿಟ್ಕೊಳ್ಳಿ. ಅದೇ ತರ ನೋಡಿ, ಇಲ್ಲಿ ಐ ಹೋಪ್ ಟು ಬಿ ಪ್ರಮೋಟೆಡ್ ಸೂನ್. ಯಾರು ಪ್ರಮೋಟ್ ಆಗ್ತಾರೆ? ನಾನೇ ಹೋಪ್ ಮಾಡ್ತಾ ಇದ್ದೀನಿ ಟು ಬಿ ಪ್ರಮೋಟೆಡ್ ಅಂದ್ರೆ ಪ್ರಮೋಟ್ ಆಗೋದಕ್ಕೆ. ಐ ಹೋಪ್ ಹಾಕ್ಬೇಕಾ, ಐ ಆಮ್ ಹೋಪಿಂಗ್ ಹಾಕ್ಬೇಕಾ? ಐ ಆಮ್ ಹೋಪಿಂಗ್ ಅಂದ್ರೆ ಅಟ್ ದ ಮೂಮೆಂಟ್ ಪ್ರೆಸೆಂಟ್ ಅನ್ನೋ ಮೀನಿಂಗ್ ಜಾಸ್ತಿ ಇರುತ್ತೆ. ಐ ಹೋಪ್ ಅಂದ್ರೆ ಇನ್ ಮುಂದೆ ಆಗುತ್ತೆ ಈ ತರ ಅನ್ನೋ ಮೀನಿಂಗ್ ಬರುತ್ತೆ. ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಕಿರಣ್ ವಾಸ್ ಹೋಪಿಂಗ್ ಟು ಬಿ ಚೋಸನ್. ಟು ಬಿ ಚೋಸನ್ ಅಂದ್ರೇನು? ಅವನು ಚೂಸ್ ಆಗ್ಬೇಕು, ಅವನು ಆಯ್ಕೆ ಆಗ್ಬೇಕಂತ ಹೋಪ್ ಮಾಡ್ತಿದ್ದ. ಅರ್ಥ ಆಯ್ತಲ್ಲ? ಹಿ ವಾಸ್ ಹೋಪಿಂಗ್ ಟು ಬಿ ಚೂಸ್. ಅವ್ನು ಯಾರನ್ನು ಚೂಸ್ ಮಾಡಲ್ಲ, ಅವನೇ ಚೂಸ್ ಆಗ್ಬೇಕು ಫಾರ್ ದ ವಾಲಿಬಾಲ್ ಟೀಮ್. ಸಬ್ಜೆಕ್ಟ್ ನಲ್ಲಿ ಏನ್ ಹಾಕಿತೀವೋ ಅದೇ ಆಕ್ಷನ್ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಫಾರ್ಮಲ್ ಸೆಂಟೆನ್ಸ್ ಕೊಟ್ಟಿದ್ದೀನಿ ನೋಡಿ. ಇದನ್ನ ನೀವು ಇನ್ವಿಟೇಷನ್ ಅಲ್ಲಿ ಈ ತರ ಸೆಂಟೆನ್ಸ್ ಯೂಸ್ ಮಾಡಬಹುದು. ವಿ ಹೋಪ್ ಟು ಬಿ ಆನರ್ಡ್. ಆನರ್ಡ್ ಅಂದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ, ನಮಗೆ ಗೌರವ ಸಿಕ್ಕಿದ ಹಾಗೆ ಆಗುತ್ತೆ. ವಿ ಹೋಪ್ ಟು ಬಿ ಆನರ್ಡ್ ಬೈ ಯುವರ್ ಪ್ರೆಸೆನ್ಸ್. ಸೊ ಈ ತರ ನೀವು ಹೇಳಬೇಕಾಗುತ್ತಲ್ಲ. ಅಂದ್ರೆ ನೀವು ಅವ್ರನ್ನ ಒಂದು ಇವೆಂಟ್ಗೆ ಇನ್ವೈಟ್ ಮಾಡ್ತಾ ಇದ್ದೀರಾ, ನೀವು ಬಂದ್ರೆ ನಿಮ್ಮ ಪ್ರೆಸೆನ್ಸ್ ಇಂದ ನಾವು ಆನರ್ ಆಗ್ತೀವಿ ಅಂತ. ವಿ ಹೋಪ್ ಟು ಬಿ ಆನರ್ಡ್. ರೈಟ್, ಕನ್ನಡದಲ್ಲಿ ನಾನು ಆ ಥರ ಬರೆದಿದ್ದೀನಿ, ಬಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಒನ್ ನೋಡಿ, ಐ ವಾಂಟ್ ಎವ್ರಿಥಿಂಗ್. ಈಗ ನೋಡಿ, ಎವ್ರಿಥಿಂಗ್ ಅನ್ನೋದು ಆಬ್ಜೆಕ್ಟ್ ಬಂತಿಲ್ಲಿ. ಇಷ್ಟೊತ್ತವರೆಗೂ ಸಬ್ಜೆಕ್ಟ್ ಮೇಲೆ ಅಪ್ಲೈ ಆಗ್ತಿತ್ತು, ಈಗ ಆಬ್ಜೆಕ್ಟ್ ಮೇಲೆ ಹೇಗೆ ಅಪ್ಲೈ ಆಗುತ್ತೆ ನೋಡಿ. ಐ ವಾಂಟ್ ಎವ್ರಿಥಿಂಗ್. ಆ ಎವ್ರಿಥಿಂಗ್ ಹೇಗಿರಬೇಕು? ಟು ಬಿ ಕಂಪ್ಲೀಟೆಡ್ ಬೈ ಟುಮಾರೋ. ಐ ವಾಂಟ್ ಟು ಕಂಪ್ಲೀಟ್ ಅಂದ್ರೆ ನಾನು ಕಂಪ್ಲೀಟ್ ಮಾಡಬೇಕು. ಐ ವಾಂಟ್ ಎವ್ರಿಥಿಂಗ್ ಟು ಬಿ ಕಂಪ್ಲೀಟೆಡ್ ಅಂದ್ರೆ ಇಲ್ಲಿರೋ ಎಲ್ಲಾ ಕೆಲಸ, ಎವ್ರಿಥಿಂಗ್ ಟು ಬಿ ಕಂಪ್ಲೀಟೆಡ್, ಅದು ಕಂಪ್ಲೀಟ್ ಆಗಬೇಕು. ಅಂದ್ರೆ ಕಂಪ್ಲೀಟೆಡ್ ಅನ್ನೋ ಆಕ್ಷನ್ ಎವ್ರಿಥಿಂಗ್ಗೆ ಇಲ್ಲಿ ಅಪ್ಲೈ ಆಗ್ತಿದೆ. ಐ ವಾಂಟ್ ಎವ್ರಿಥಿಂಗ್ ಟು ಕಂಪ್ಲೀಟ್ ಅನ್ಬಾರ್ದು, ಐ ವಾಂಟ್ ಎವ್ರಿಥಿಂಗ್ ಟು ಬಿ ಕಂಪ್ಲೀಟೆಡ್ ಅನ್ಬೇಕು. ಕನ್ನಡದಲ್ಲಿ ಹೇಳ್ತೀವಲ್ಲ, ನಾಳೆ ಒಳಗೆ ನನಗೆಲ್ಲಾನು ಮುಗಿಬೇಕು, ಅದನ್ನ ಈ ತರ ಹೇಳ್ತೀವಿ. ಐ ವಾಂಟ್ ದಟ್ ಸಾಂಗ್. ನೋಡಿ ಇಲ್ಲಿ, ಐ ವಾಂಟ್ ದಟ್ ಸಾಂಗ್, ನನಗೆ ಆ ಹಾಡು ಏನಾಗಬೇಕಂತ ಇದೆ ಮುಂದಕ್ಕೆ ಹೇಳ್ತಿದ್ದೀನಿ ನಾನು. ದಟ್ ಸಾಂಗ್ ಟು ಬಿ ಪ್ಲೇಡ್ ಅಟ್ ದ ಫಂಕ್ಷನ್. ಟು ಬಿ ಪ್ಲೇಡ್ ಅಂದ್ರೆ ಅದು ಪ್ಲೇ ಆಗಬೇಕು. ಯಾವ್ದು ಪ್ಲೇ ಆಗಬೇಕು? ಆ ಸಾಂಗ್ ಪ್ಲೇ ಆಗಬೇಕು. ಐ ವಾಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಯಾಕಂದ್ರೆ ಅದು ಪ್ಲೇ ಆಗ್ಬೇಕಂತ ನಾನು ಅನ್ಕೊಳ್ತಾ ಇದ್ದೀನಿ, ನನಗದು ಪ್ಲೇ ಆಗಬೇಕು. ರೈಟ್, ಐ ವಾಂಟ್ ದಟ್ ಸಾಂಗ್ ಟು ಪ್ಲೇ ಅಲ್ಲ, ಐ ವಾಂಟ್ ದಟ್ ಸಾಂಗ್ ಟು ಬಿ ಪ್ಲೇಡ್. ಯಾಕೆಂದ್ರೆ ಆ ಹಾಡನ್ನ ಪ್ಲೇ ಮಾಡ್ಬೇಕು ನೀವು ಅಂತ ಹೇಳೋ ರೀತಿ ಇದು. ರೈಟ್, ಕ್ಲಿಕ್ ದ ಸಬ್ಸ್ಕ್ರೈಬ್ ಬಟನ್. ನೀವು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಬೇಕು. ಯಾಕೆ? ಟು ಬಿ ನೋಟಿಫೈಡ್, ನೋಟಿಫೈ ಆಗೋದಕ್ಕೆ. ಇಲ್ಲಿ ನೋಡಿ, ವರ್ಬ್ ಇಂದ ನಾನು ಸೆಂಟೆನ್ಸ್ ನ ಸ್ಟಾರ್ಟ್ ಮಾಡಿದೀನಿ. ಕ್ಲಿಕ್ ಅಂದ್ರೆ ನಾನು ಇದನ್ನ ಯಾರಿಗೆ ಹೇಳ್ತಾ ಇದ್ದೀನೋ ಅವ್ರಿಗೆ ಟು ಬಿ ನೋಟಿಫೈಡ್ ಅಪ್ಲೈ ಆಗುತ್ತೆ. ಯು ಆಲ್ ಕ್ಲಿಕ್ ದ ಸಬ್ಸ್ಕ್ರೈಬ್ ಬಟನ್ ಟು ಬಿ ನೋಟಿಫೈಡ್. ನೀವು ನೋಟಿಫೈ ಆಗಲು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ರೈಟ್, ನೆಕ್ಸ್ಟ್, ದ ಕೇಕ್ ಇಸ್ ರೆಡಿ. ಕೇಕ್ ಯಾವುದಕ್ಕೆ ರೆಡಿ ಆಗಿದೆ? ಟು ಬಿ ಈಟನ್, ತಿನ್ನೋದಕ್ಕೆ. ಕೇಕ್ ತಿನ್ನೋದಕ್ಕೆ ರೆಡಿ ಆಗಿದೆ. ಗೊತ್ತಾಗ್ತಿದೆಲ್ಲ? ನೆಕ್ಸ್ಟ್, ಮೈ ಆರ್ಡರ್ ಈಸ್ ಟೇಕಿಂಗ್ ಟೂ ಲಾಂಗ್. ನೀವು ಆಕ್ಚುಲ್ ಆಗಿ ಏನು ಹೇಳ್ಬೇಕಂತೀರ ಫಸ್ಟ್ ಹೇಳ್ಬಿಡಿ. ಮೈ ಆರ್ಡರ್ ಈಸ್ ಟೇಕಿಂಗ್ ಟೂ ಲಾಂಗ್, ಅದು ತುಂಬ ಟೈಮ್ ತಗೊಳ್ತಾ ಇದೆ. ಏನಾಗೋದಕ್ಕೆ ಟೈಮ್ ತಗೊಳ್ತಾ ಇದೆ? ಟು ಬಿ ಡೆಲಿವರ್ಡ್, ಡೆಲಿವರ್ ಆಗೋದಕ್ಕೆ. ಇನ್ನೂ ಆಗಿಲ್ಲ, ಆಗೋದಿದೆ ಅಲ್ವಾ? ಸೊ ಟು ಬಿ ಡೆಲಿವರ್ಡ್ ಅಂತ ನಾನು ಹೇಳಬೇಕು. ಸೊ ಇಲ್ಲಿ ನೋಡಿ, ಟು ಡೆಲಿವರ್ ಅನ್ಬಾರ್ದು, ಟು ಬಿ ಡೆಲಿವರ್ಡ್. ಯಾಕೆಂದ್ರೆ ಆಕ್ಷನ್ ಸಬ್ಜೆಕ್ಟ್ ಮೇಲೆ ಅಪ್ಲೈ ಆಗ್ಬೇಕಲ್ವಾ? ಟು ಬಿ ಡೆಲಿವರ್ಡ್, ಡೆಲಿವರ್ ಆಗಲು. ಟು ಡೆಲಿವರ್ ಅಂದ್ರೆ ಡೆಲಿವರ್ ಮಾಡಲು, ಬೇರೆ ಮೀನಿಂಗ್ಗೆ ಬಂದ್ಬಿಡುತ್ತೆ. ರೈಟ್, ಮೈ ಆರ್ಡರ್ ಇಸ್ ಟೇಕಿಂಗ್ ಟೂ ಲಾಂಗ್ ಟು ಬಿ ಡೆಲಿವರ್ಡ್ ಅಂತ ನೀವು ಕಂಪ್ಲೇಂಟ್ ಮಾಡ್ಬೋದು. ಗಿವ್ ಮಿ ದ ನೇಮ್ಸ್ ಆಫ್ ದಿ ಪೀಪಲ್. ನೋಡಿ, ಈಗ ನಾನು ಯಾರಿಗೋ ಹೇಳ್ತಾ ಇದ್ದೀನಿ, ಅಪೋಸಿಟ್ ಪರ್ಸನ್ಗೆ. ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್. ಯಾವ ಪೀಪಲ್? ಟು ಬಿ ಕಾಂಟ್ಯಾಕ್ಟೆಡ್. ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್ ಟು ಬಿ ಕಾಂಟ್ಯಾಕ್ಟೆಡ್. ಕಾಂಟ್ಯಾಕ್ಟ್ ಮಾಡಬೇಕಾಗಿರುವವರ ಹೆಸರುಗಳನ್ನ ಕೊಡಿ. ಫಸ್ಟ್ ಕನ್ನಡ ಓದಿ. ಕಾಂಟ್ಯಾಕ್ಟ್ ಮಾಡಬೇಕಾಗಿರೋರ ಹೆಸರು ಕೊಡಿ. ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್ ಹೂಮ್ ಐ ಹ್ಯಾವ್ ಟು ಕಾಂಟ್ಯಾಕ್ಟ್. ಅದನ್ನ ನಾನು ಈ ತರ ಬರ್ದಿದ್ದೀನಿ, ಈ ತರ ಹೇಳ್ತೀವಿ. ರೈಟ್, ಗಿವ್ ಮಿ ದ ನೇಮ್ಸ್ ಆಫ್ ದ ಪೀಪಲ್ ಟು ಬಿ ಕಾಂಟ್ಯಾಕ್ಟೆಡ್.
ಕಾಂಟ್ಯಾಕ್ಟೆಡ್ ವರ್ಬ್ ಪೀಪಲ್ಗೆ ಅಪ್ಲೈ ಆಗ್ತಿದೆ ಇಲ್ಲಿ. ತುಂಬ ಸಿಂಪಲ್. ಟು ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಬಂದರೆ ಅದ್ರ ಹಿಂದೆ ಏನಿದೆ ನೋಡಿ, ಅಥವಾ ಸಬ್ಜೆಕ್ಟ್ ಇದ್ರೆ ಆ ಸಬ್ಜೆಕ್ಟ್ನ ನೋಡಿ, ಆಕ್ಷನ್ ಅದಕ್ಕೆ ಅಪ್ಲೈ ಆಗ್ತಿರುತ್ತೆ. ದೇರ್ ಇಸ್ ಅ ಪೈಲ್ ಆಫ್ ಕ್ಲೋತ್ಸ್. ಸೊ ಇಷ್ಟು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ವಾ? ದೇರ್ ಇಸ್ ಅ ಪೈಲ್ ಆಫ್ ಕ್ಲೋತ್ಸ್, ಇದೇ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಇದೆ. ಆ್ಯಂಡ್ ನಾನು ಇದನ್ನು ಎಕ್ಸ್ಟ್ರಾ ಇನ್ನು ಅಡಿಷನಲ್ ಮೀನಿಂಗ್ ಕೊಟ್ಟು ಹೇಳಬೇಕಂದ್ರೆ, ಆ ಕ್ಲೋತ್ಸ್ ಇದೆ, ಆ ಕ್ಲೋತ್ಸ್ ಏನಾಗೋದಕ್ಕಲ್ಲಿದೆ? ಟು ಬಿ ವಾಶ್ಡ್. ವಾಶ್ ಆಗಬೇಕಾದಂತಹ ತುಂಬ ಬಟ್ಟೆಗಳ ರಾಶಿ ಇದೆ ಅಂತ ನಾನು ಹೇಳಬೇಕು. ಅದಕ್ಕೆ ನಾನು ಈ ಎಕ್ಸ್ಟ್ರಾ ವರ್ಡ್ನ ಸೇರಿಸಿದ್ದೀನಿ. ಅದರ್ವೈಸ್ ಇಷ್ಟು ಹೇಳಿದ್ರು ಓಕೆ. ದಿಸ್ ಅ ಪೈಲ್ ಆಫ್ ಕ್ಲೋತ್ಸ್. ಎಂಥ ಕ್ಲೋತ್ಸ್? ಟು ಬಿ ವಾಶ್ಡ್. ವಾಶ್ ಆಗಬೇಕಾಗಿರೋಂತಹ ಕ್ಲೋತ್ಸ್. ರೈಟ್? ಇದರಲ್ಲಿ ಏನು ಕಷ್ಟ ಇಲ್ಲ, ತುಂಬ ಈಸಿ ಇದೆ. ನೀವೇನು ಮಾಡಬೇಕಂದ್ರೆ ವಿಡಿಯೋನ ಅಟ್ಲೀಸ್ಟ್ 2 ಸರಿ ಅದನ್ನು ನೋಡಿ, ನಿಮಗೆ ಅರ್ಥ ಮಾಡ್ಕೊಳ್ಳೋ ಕಷ್ಟ ಆಗ್ತಿದೆ ಅಂದರೆ. ಆಮೇಲೆ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ, ನಿಧಾನಕ್ಕೆ ಸೆಂಟೆನ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ವಿತ್ ಕನ್ನಡ. ಯಾರ್ಯಾರಿಗೆ ಕಷ್ಟ ಆಗ್ತಿದೆಯೋ ಈ ಥರ ನಾನು ಹೇಳಿದ್ದು ಮಾಡಿ. ಆ್ಯಂಡ್ ಸೆಂಟೆನ್ಸ್ನ ರಿಪೀಟೆಡ್ ಆಗಿ ಓದಿ. ಮತ್ತೇನೋ ಡೌಟ್ ಬಂದರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ವಿ ಎಕ್ಸ್ಪೆಕ್ಟ್, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಟು ಬಿ ಇನ್ಫಾರ್ಮ್ಡ್. ಅಂದರೆ ಏನಿಲ್ಲಿ ಅರ್ಥ? ನಾವು ಇನ್ಫಾರ್ಮ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದೀವಾ? ನಮಗೆ ಇನ್ಫಾರ್ಮೇಶನ್ ಸಿಗಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದೀವಾ? ಎಸ್, ನಮಗೆ ಸಿಗಬೇಕು. ನಾವು ಇನ್ಫಾರ್ಮ್ ಆಗಬೇಕು ಆಫ್ ಯುವರ್ ರಿಸಲ್ಟ್. ವಿ ಎಕ್ಸ್ಪೆಕ್ಟ್ ಟು ಬಿ ಇನ್ಫಾರ್ಮ್ಡ್ ಆಫ್ ಯುವರ್ ರಿಸಲ್ಟ್. ಯಾವಾಗ ಹೇಳ್ತೀವಿ ಅಂದರೆ, ಇನ್ನು ನಿನ್ನ ರಿಸಲ್ಟ್ ಬಂದಿಲ್ಲ, ಸೊ ಬಂದಾಗ ನಮಗೆ ನೀನು ಅದನ್ನು ಹೇಳ್ತೀಯಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ರೈಟ್? ಅದನ್ನು ನಾನು ಈ ಥರ ಹೇಳ್ತಾನೆ. ನೆಕ್ಸ್ಟ್, ದೇ ಎಕ್ಸ್ಪೆಕ್ಟ್ ದೇರ್ ಬೇಬಿ. ನೋಡಿ ಇಲ್ಲಿ ಅವ್ರ ಬೇಬಿ ಇನ್ನೂ ಬಂದಿಲ್ಲ, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ದೇರ್ ಬೇಬಿ ಟು ಬಿ ಬಾರ್ನ್ ಇನ್ ಆಗಸ್ಟ್. ರೈಟ್? ಶಿ ಇಸ್ ದ ಓನ್ಲಿ ವುಮನ್ ಟು ಬಿ ನಾಮಿನೇಟೆಡ್. ನೋಡಿ, ಟು ನಾಮಿನೇಟ್ ಅನ್ಬಾರ್ದು ಇಲ್ಲಿ. ಶಿ ಇಸ್ ದ ಓನ್ಲಿ ವುಮೆನ್ ಟು ಬಿ ನಾಮಿನೇಟೆಡ್ ಅಂದ್ರೆ ನಾಮಿನೇಟ್ ಆದಂತಹ ಓನ್ಲಿ ವುಮೆನ್ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ರೈಟ್? ಸೊ ಫಸ್ಟ್ ನೀವು ಸೆಂಟೆನ್ಸ್ನ ಏನು ಹೇಳ್ಬೇಕಂತಿದ್ರೆ ಹೇಳ್ಬಿಡಿ. ಶಿ ಇಸ್ ದ ಓನ್ಲಿ ವುಮೆನ್. ಈಗ ಅವ್ರನ್ನ ಯಾವ ರೀತಿ ನೀವು ಡಿಸ್ಕ್ರೈಬ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಮುಂದಕ್ಕೆ ಕಂಟಿನ್ಯೂ ಮಾಡಿ ಹೇಳಿ. ನಾಮಿನೇಟ್ ಆದಂತಹ ಓನ್ಲಿ ವುಮೆನ್ ಅಲ್ವಾ? ಟು ಬಿ ನಾಮಿನೇಟೆಡ್. ಶಿ ಇಸ್ ದ ಓನ್ಲಿ ವುಮೆನ್ ಟು ಬಿ ನಾಮಿನೇಟೆಡ್ ಫಾರ್ ಬೆಸ್ಟ್ ಡೈರೆಕ್ಟರ್. ಐ ಆಮ್ ಎಕ್ಸ್ಪೆಕ್ಟಿಂಗ್, ನಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೇನೋ ಆಗ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಲ್ವಾ? ಅದೇನಂತ ಮುಂದೆ ಹೇಳ್ತಿದ್ದೀನಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಟು ಬಿ ಗಿವನ್. ಟು ಗಿವ್ ಅಲ್ಲ, ಟು ಬಿ ಗಿವನ್ ಅಂದರೆ ನನಗೆ ಕೊಡ್ತಾರೆ, ನನಗೆ ಸಿಗುತ್ತೆ ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನು ಮುಂದಕ್ಕೆ ನಾನು ಹೇಳ್ಬೋದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಟು ಬಿ ಗಿವನ್ ಅ ಬೋನಸ್ ನೆಕ್ಸ್ಟ್ ಮಂತ್. ರೈಟ್? ನನಗೆ ಮುಂದಿನ ತಿಂಗಳು ಬೋನಸ್ ಕೊಡ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ನ ಇನ್ ಮುಂದೆ ಆಗಬೇಕಾದಂತಹ ಸಬ್ಜೆಕ್ಟ್ ಮೇಲೆ ಆಕ್ಷನ್ಗಳನ್ನ ಹೇಳೋದಕ್ಕೆ ನಾವು ಯಾವ ಥರ ಯೂಸ್ ಮಾಡ್ತಾ ಇದ್ದೀವಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಬಿ ಫಿನಿಶ್ಡ್ ಬೈ ಎಸ್ಟರ್ಡೇ. ಸೊ ಪಾಸ್ಟ್ ಬಗ್ಗೆ ಹೇಳಬೇಕು. ನಾನೇನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇದು ಟು ಬಿ ಫಿನಿಶ್ಡ್, ಇದು ಮುಗ್ದಿರಬೇಕು ನೆನ್ನೆ ಒಳಗಡೆನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ರೈಟ್? ಸೊ ಈ ಥರ ಹೇಳಬೇಕಾಗಿ ಬರುತ್ತೆ. ಅವ್ರು ಆ ಕೆಲಸನ ಮಾಡೇ ಇರೋದಿಲ್ಲ, ಬಟ್ ಅವ್ರಿಗೆ ನಾನು ಹೋಗಿ ಹೇಳ್ತೀನಿ, ಅಯ್ಯೋ ನೀ ಇದನ್ನು ನೆನ್ನೆನೇ ಮಾಡಿದ್ದೀಯಾ ಅಂತ ನಾನು ಅನ್ಕೊತಾ ಇದ್ದೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಬಿ ಫಿನಿಶ್ಡ್, ಇದು ಮುಗಿದಿರುತ್ತೆ. ರೈಟ್? ದೆರ್ ವಾಸ್ ನೋ ಮೋರ್ ವರ್ಕ್. ಓಕೆ, ಇಲ್ಲೇ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಇದೆ. ನಾ ಇನ್ನ ಅಡಿಷನಲ್ ಅದೆಂಥ ಕೆಲಸ, ಏನಾಗುವಂಥ ಕೆಲಸ ಅನ್ನೋದನ್ನು ನಾನು ಡಿಸ್ಕ್ರೈಬ್ ಮಾಡ್ಬೋದು ಈಗ ಟು ಬಿ ಹಾಕಿ. ದೆರ್ ವಾಸ್ ನೋ ಮೋರ್ ವರ್ಕ್ ಟು ಬಿ ಡನ್, ಸೊ ವಿ ಲೆಫ್ಟ್. ಮಾಡೋದಕ್ಕೆ ಇನ್ನೇನು ಹೆಚ್ಚು ಕೆಲಸ ಇರಲಿಲ್ಲ, ಅದಕ್ಕೆ ನಾವು ಹೋದ್ವಿ. ದೆರ್ ವಾಸ್ ನೋ ಮೋರ್ ವರ್ಕ್ ಟು ಬಿ ಡನ್, ಮಾಡೋದಕ್ಕೆ ದೆರ್ ವಾಸ್ ನೋ ಮೋರ್ ವರ್ಕ್. ರೈಟ್? ಅರ್ಥ ಆಯ್ತಲ್ಲ? ಆ ಥರ ಅರ್ಥ ಮಾಡ್ಕೊಳ್ಳಿ. ಡೂ ಯು ವಾಂಟ್ ಮೈ ಫೋನ್? ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮೈ ಫೋನ್ನ ಈಗ ನಾನು ಡಿಸ್ಕ್ರೈಬ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ಆಬ್ಜೆಕ್ಟ್ ಬಂತಲ್ವಾ. ಡೂ ಯು ವಾಂಟ್ ಮೈ ಫೋನ್ ಟು ಬಿ ಬ್ರೋಕನ್? ನನ್ನ ಫೋನ್ ಮುರಿದೋಗ್ಬೇಕಂತ ನೀನು ಅನ್ಕೊಂತೀಯಾ? ಇನ್ನು ಮುರಿದಿಲ್ಲ, ನೀನು ಆ ಥರ ಮಾಡ್ತಾ ಇದೆಯಾ ಅಂದರೆ ನೀನು ಆ ಥರ ಅನ್ಕೊಳ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಡೂ ಯು ವಾಂಟ್ ಮೈ ಫೋನ್ ಟು ಬಿ ಬ್ರೋಕನ್? ರೈಟ್? ಟು ಬ್ರೇಕ್ ಅಲ್ಲ, ರೈಟ್? ಫೋನ್ ಟು ಬಿ ಬ್ರೋಕನ್. ಇನ್ನೊಂದು ನೋಡಿ ಇಲ್ಲಿ, ಡೋಂಟ್ ಯು ವಾಂಟ್ ಯುವರ್ ಫೋನ್ ಟು ಬಿ ರಿಪೇರ್ಡ್? ನಿನ್ನ ಫೋನ್ ರಿಪೇರ್ ಆಗೋದು ನಿನ್ಗೆ ಇಷ್ಟ ಇಲ್ವಾ? ರಿಪೇರ್ ಆಗಬೇಕು ಅಂತ ನಿನ್ಗಿಲ್ವಾ? ಡೋಂಟ್ ಯು ವಾಂಟ್ ಯುವರ್ ಫೋನ್ ಟು ಬಿ ರಿಪೇರ್ಡ್. ರೈಟ್? ಟು ರಿಪೇರ್ ಅನ್ಬಾರ್ದು. ಯಾರು ಆಕ್ಷನ್ ಮಾಡ್ತಾರೋ ಅವ್ರಿಗೆ ಹೇಳಬೇಕು ಟು ರಿಪೇರ್ ಅಂತ. ರೈಟ್? ಫಾರ್ ಎಕ್ಸಾಂಪಲ್, ಡೋಂಟ್ ಯು ವಾಂಟ್ ಹಿಮ್ ಟು ರಿಪೇರ್ ಯುವರ್ ಫೋನ್? ಡೋಂಟ್ ಯು ವಾಂಟ್ ಹಿಮ್ ಟು ರಿಪೇರ್ ಯುವರ್ ಫೋನ್? ಅವ್ನು ನಿನ್ನ ಫೋನ್ನ ರಿಪೇರ್ ಮಾಡೋದು ನಿನಗೆ ಇಷ್ಟ ಇಲ್ವಾ? ಬಟ್ ಇಲ್ಲೇನು ಹೇಳ್ತೀನಿ, ಡೋಂಟ್ ಯು ವಾಂಟ್ ಯುವರ್ ಫೋನ್ ಟು ಬಿ ರಿಪೇರ್ಡ್? ನಿನ್ನ ಫೋನ್ ರಿಪೇರ್ ಆಗೋದು ನಿನಗೆ ಇಷ್ಟ ಇಲ್ವಾ? ವೆನ್ ಡು ಯು ವಾಂಟ್ ಯುವರ್ ವರ್ಕ್ ಟು ಬಿ ಡನ್?
ನಿಮ್ಮ ಕೆಲಸ ಯಾವಾಗ ಮುಗಿಬೇಕು ಅಂತ ನೀವು ಬಯಸ್ತಿದ್ದೀರಾ, ಯಾವಾಗ ಆಗಬೇಕು ಅಂತ ನೀವು ಬಯಸ್ತಿದ್ದೀರಾ ನೋಡಿ ಇಲ್ಲಿ. ವೆನ್ ಡು ಯು ವಾಂಟ್ ಯುವರ್ ವರ್ಕ್ ಟು ಬಿ ಡನ್, ರೈಟ್? ಆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಯಾವಾಗ ಮಾಡ್ಬೇಕಂತ ನೀವು ಬಯಸ್ತಿದ್ದೀರಾ ಅಂದ್ರೆ ನಾನು ಈ ಥರ ಹೇಳಬೇಕು, ವೆನ್ ಡು ಯು ವಾಂಟ್ ಮೀ ಟು ಡೂ ಯುವರ್ ವರ್ಕ್, ರೈಟ್? ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಟು ಬಿ ಟೇಕನ್ 3 times a day. ಹಿಂದೆ ಸಬ್ಜೆಕ್ಟ್ ಇಲ್ಲ ಆಬ್ಜೆಕ್ಟ್ ಇಲ್ಲ, ಯಾವುದಕ್ಕೆ ಅಪ್ಲೈ ಆಗುತ್ತೆ? ಈ ಥರ ಸೆಂಟೆನ್ಸ್ನ ನೀವು ಮೆಡಿಸಿನ್ ಬಾಟಲ್ ಮೇಲೆ ಬರೆದಿರೋದು ನೋಡಿರ್ತೀರಾ ಅಲ್ವಾ? ಸೊ ಅವ್ರು ಅದರ ಬಗ್ಗೆನೇ ಮಾತಾಡ್ತಿದಾರ ಅಲ್ವಾ? ದಿಸ್ ಮೆಡಿಸನ್ ಈಸ್ ಟು ಬಿ ಟೇಕನ್ ಅನ್ನೋ ಬದಲು ಅವ್ರು ಜಸ್ಟ್ ಟು ಬಿ ಟೇಕನ್ 3 times a day ಅಂತ ಹೇಳ್ತಾರೆ. ಈಸ್ ಟು ಬಿ, ಆರ್ ಟು ಬಿ, ಆಮ್ ಟು ಬಿ ನೆನ್ನೆ ಹೇಳ್ಕೊಟ್ಟಿದ್ನಲ್ವಾ, ಅದರ ಶಾರ್ಟರ್ ಫಾರ್ಮ್ ಇದು. ದಿಸ್ ಮೆಡಿಸನ್ ಈಸ್ ಟು ಬಿ ಟೇಕನ್ 3 times a day, ಅದನ್ನ ಇವರು ಶಾರ್ಟ್ ಮಾಡಿರ್ತಾರೆ. ಅಂದ್ರೆ ನಿಮ್ಗೆ ಅವರು ಹೇಳ್ತಾ ಇದ್ದಾರೆ, ನಾಟ್ ಟು ಬಿ ಸೋಲ್ಡ್ ವಿದೌಟ್ ಅ ಪ್ರಿಸ್ಕ್ರಿಪ್ಷನ್, ಈ ತರನು ಬರೆದಿರ್ತಾರಲ್ವಾ ಮೆಡಿಸನ್ ಮೇಲೆ, ಆ ಮೆಡಿಸನ್ ಅನ್ನ ಸೇಲ್ ಮಾಡಬಾರ್ದಂತ. ದಿಸ್ ಮೆಡಿಸನ್ ಈಸ್ ನಾಟ್ ಟು ಬಿ ಸೋಲ್ಡ್. ನೆಕ್ಸ್ಟ್, ನಾಟ್ ಟು ಬಿ ಓಪನ್ಡ್ ಬಿಫೋರ್ 1st of Jan, ರೈಟ್? ಅರ್ಥ ಆಯ್ತಲ್ವಾ?